ನೀನು ಹೆಂಗೆ ಬಂದು ನನ್ನ ಪೈಲ್ವಾನನ್ನು ಕೊಂದ್ಯೋ ನಾನು ಹಾಗೆ ನಿನ್ನನ್ನು ಕೊಲ್ತೀನಿ ಅಂತ ಹೇಳಿ ಹನಿ ಟ್ರ್ಯಾಪ್ ಮಾಡ್ತಾರೆ. ಆ ಪೈಲ್ವಾನನನ್ನು ಹೇಗೆ ಕೊಂದರೋ ಈ 21 ಜನನ್ನು ಹಾಗೆ ಅದೇ ಕತ್ತಿಯಿಂದ ಕತ್ಕೊಂಡು ಆ ಪದ್ಧತಿ ಈಗ ಚಾಮುಂಡೇಶ್ವರಿ ಅವ್ರನ್ನ ಕರ್ಕೊಂಬರುತ್ತಾ ಕರ್ಕೊಂಬರತ್ತರ ಏನಕ್ಕಾಯ್ತು ಸರ್? ಹೆಂಗಾಯ್ತು? ರಾಜ್ಯಗಳಿಗೆ ಕೊಡ್ತಾ ಇದ್ದಂಥ ರಾಜಧನ ಅಥವಾ ರಾಯಧನ ಅಥವಾ ರಾಯಲ್ಟಿ ನಿಲ್ಲಿಸ ಇವನ ವೇಷವನ್ನು ನೋಡಿ ಅಸಹ್ಯ ಪಟ್ಕೊಂಡಂತ ಅಲ್ಲಿಯ ಜನ ಇವನನ್ನ ಎತ್ತಿ ತಿಪ್ಪೆಂದರೆ ಎಲ್ಲ ಥರ ಕೆಲವು ಸಲ ಜನನೇ ಕೂಗೆ ಕೊಡ್ತಾರೆ, ದಸರಾ ಬೇಕಾಗಿಲ್ಲ ಈ ಸರಿ ಅನ್ನೋ ಥರ ಸಿಚುವೇಶನ್ ಬರುತ್ತೆ. ನಮ್ಗೆ ಇದೇನು ದಸರಾ ಬೇಕಾಗಿಲ್ಲ ಅನ್ನೋ ಥರ ಬಂದ್ಬಿಡ್ತಲ್ಲ, ಜನ ಏನು ಈ ಥರ ಅಂತಿದಾರಲ್ಲ ಅಂತ ಹಾಕೊಂಡವ್ರು ಯಾರು ಬದುಕೋದು ಇಲ್ಲ, ಉದ್ಧಾರ ಆಗೋದಿಲ್ಲ. ಅವತ್ತು ಇವತ್ತು ಅಷ್ಟೇ. ನಾವೇನು ಇವತ್ತು ಹಾಲಿವುಡ್ ಫಿಲಮ್ಗಳು ನೋಡ್ತೀವಿ, ಫೈಟ್ ಟಿಲ್ ಡೈ, ಅವೆಲ್ಲ ನಾವು ಇಲ್ಲಿ ಲೈವ್ ನಾವು ಮಾಡಿರೋದನ್ನೆಲ್ಲ ಚುಪ್ಪಾಗಿ ಚಾಕುಗಳ ಥರ ಇರ್ತದೆ, ಅದನ್ನ ಇಲ್ಲಿ ಹಾಕೊಂಡು ಅದು ಫೈಟ್ ಟಿಲ್ ಡೈ. ಸರ್, ಏನಾದರೂ ನೀವು ಯಾವುದಾದ್ರೂ ರಾಜ್ರ ಟೈಮಲ್ಲಿ ಇರ್ಬೋದು ಅನ್ನೋ ಆಪ್ಷನ್ ಸಿಕ್ಕಿದ್ರೆ ಯಾವ ರಾಜ್ರ ಟೈಮಲ್ಲಿ ಇರ್ತೀರಾ? ಈ ಎಪಿಸೋಡ್ ವಿಲ್ ಫಾರೆವರ್ ಬಿ ಅ ಸ್ಪೆಷಲ್ ಎಪಿಸೋಡ್ ಇನ್ ದ ಜರ್ನಿ ಆಫ್ ಅನುಭವ ಮಂಟಪ ದ ಪಾಡ್ಕಾಸ್ಟ್. ಯಾಕಂದ್ರೆ ಮೊದಲನೇದಾಗಿ ದಿಸ್ ಇಸ್ ಅವರ್ ಫಸ್ಟ್ ಪಾಡ್ಕಾಸ್ಟ್. ಎರಡನೇದಾಗಿ ದ ಗೆಸ್ಟ್, ಸರಸ್ವತಿ ದೇವಿಯ ಪುತ್ರ, ಅ ಮ್ಯಾನ್ ವಿತ್ ಅ ಮಿಷನ್. ಇವ್ರ ಬಾಯಲ್ಲಿ ನಮ್ಮ ಹಿಸ್ಟ್ರಿನ ಕೇಳ್ತಿದ್ರೆ ನಮ್ಮ ನೆಲ, ನಾಡು, ಭಾಷೆ ಬಗ್ಗೆ ಒಂದು ಪ್ರೌಡ್ ಫೀಲಿಂಗ್ ಬರುತ್ತೆ. ಹಿಸ್ಟ್ರಿನ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಹೇಳ್ಬೋದು ಅಂತ ಮೈಸೂರಿನ ಕಥೆಗಳ ಮೂಲಕ ತೋರಿಸ್ಕೊಟ್ಟಂತಹ ನಮ್ಮ ಪ್ರೀತಿಯ ಹಿಸ್ಟಾರಿಯನ್ ಧರ್ಮೇಂದ್ರ ಸರ್. ಅಂಡ್ ಮೂರನೇದು ಈ ಎಪಿಸೋಡ್ ಅಲ್ಲಿ ಮಾತಾಡಿದಂತ ವಿಚಾರಗಳು, ಎಲ್ಲಾ ಕಡೆ ದಸರಾ ಹಬ್ಬದ ಸೆಲೆಬ್ರೇಷನ್ಸ್ ಅಂಡ್ ಇವತ್ತಿನ ಮಾತುಕತೆ ಕೂಡ ದಸರಾ ಹಬ್ಬ ಬಗ್ಗೆನೆ. ನಾವಂತೂ ಈ ಎಪಿಸೋಡ್ ಅಲ್ಲಿ ಸಾಕಷ್ಟು ರೋಮಾಂಚಕವಾದಂತ ವಿಷಯಗಳನ್ನ ತಿಳ್ಕೊಂಡಿದೀವಿ. ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂಡ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸರ್ ನಮಸ್ತೆ, ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್ ಅನುಭವ ಮಂಟಪ. ಸರ್ ಹೇಗಿದ್ದೀರಾ? ದೇವ್ರದೇ, ನೀವೆಲ್ಲ ಹೇಗಿದ್ದೀರಿ? ಮೊದಲನೇದಾಗಿ ನಿಮ್ಮ ಅನುಭವ ಮಂಟಪ ಯಶಸ್ವಿಯಾಗಲಿ, 1000 ಪಾಡ್ಕಾಸ್ಟ್ಗಳನ್ನು ಮಾಡೋ ಥರ ಆಗಲಿ ಅಂತ ನಾನು ಹಾರೈಸ್ತೀನಿ. ಈ ದಸರೆಯ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ನಿಮ್ಮ ಮುಂದೆ ಬರುವಂಥ 1 ಮಿಲಿಯನ್ ವೀಕ್ಷಕರನ್ನ ಹರಿಸಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ದಸರಾ ವೈಬ್ಸ್ ಹೆಂಗಿದೆ? ದಸರಾ ವೈಬ್ಸ್ ತುಂಬ ಚೆನ್ನಾಗಿದೆ. ಯಾವಾಗಲೂ ನಾನು ಅಂದ್ಕೊಳ್ತೀನಿ, ದಸರಾ ಪ್ರತಿ ವರ್ಷ ಅದು ಹೊಸ ಥರ ಇರುತ್ತೆ. ಪ್ರತಿ ಪ್ರಾಜೆಕ್ಟು ನ್ಯೂ ಪ್ರಾಜೆಕ್ಟ್. ಆಸ್ ಎ ಸಿವಿಲ್ ಇಂಜಿನಿಯರ್ ಹೇಳ್ಬೇಕಂದ್ರೆ ಪ್ರತಿ ಕೆಲಸನೂ ಹೊಸ ಕೆಲಸ ಅನ್ನೋ ಥರ ಪ್ರತಿ ದಸರಾನು ಹೊಸ ದಸರಾ. ಆ ದಸರಾ ಇದು ಮೊದಲನೇ ಸಲ ಮಾಡ್ತಿದ್ದೀವೇನೋ ಅನ್ನೋ ಥರನೇ ಫೀಲ್ ಇರುತ್ತೆ. ಮತ್ತು ಪ್ರತಿ ದಸರಾದಲ್ಲಿ ಏನೋ ಒಂದು ಅಡ್ಡಿ ಆತಂಕ ಇದ್ದೇ ಇರುತ್ತೆ. ಅದು ಮಳೆ ಇರ್ಬೋದು, ಅದು ಬರ ಇರ್ಬೋದು, ಅದು ಇನ್ನೇನೋ ತಕರಾರು ಇರ್ಬೋದು, ಚರ್ಚೆ ಇರ್ಬೋದು, ಕೋಪ ತಾಪ ಇರ್ಬೋದು, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು. ಏನೇ ಇದ್ರೂ ಆ ದಸರಾದಲ್ಲಿ ಅದೆಲ್ಲ ಇರಬೇಕು. ಇದೆಲ್ಲ ಇದ್ಮೇಲೆ ದಸರಾ ಓಹೋ ಕರೆಕ್ಟ್ ಆಯ್ತಪ್ಪ ಅಂತ ಅನಿಸ್ತಾ ಇರ್ಬೇಕು ನಮಗೆ. ಸೊ ಇದು ಪ್ರತಿ ವರ್ಷನೂ ನಡ್ಕೊಂಡು ಹೋಗ್ತಿರುತ್ತೆ. ಅದು ಈ ವರ್ಷನೂ ಅದೇ ನಡ್ಕೊಂಡು ಬಂದಿದೆ ದಸರಾದಲ್ಲಿ. ಬಟ್ ಆದರೂ ತಾಯಿ ಚಾಮುಂಡೇಶ್ವರಿ ಇವನ್ನೆಲ್ಲ ನೋಡ್ತಾ ಇರ್ತಾಳೆ. ಅವಳಿಗೆ ಎಲ್ಲೆಲ್ಲಿ ಸರಿ ಮಾಡಬೇಕು ಅಂತ ಗೊತ್ತಿರುತ್ತೆ. ದಸರಾನ 400 ವರ್ಷದಿಂದನೂ ಯಾವುದೇ ವಿಘ್ನ ಇಲ್ಲದೆ ನಡ್ಸ್ಕೊಂಡು ಬಂದಿರೋವಂಥ ಕೀರ್ತಿ ಅವಳಿಗೆ ಸೇರ್ಬೇಕು, ಯಾಕೆಂದರೆ ಇದು ಅವಳದ್ದೇ ಇದು. ಸೊ ನಾವೆಲ್ಲ ಮನುಷ್ಯ ಮಾತ್ರದವರು ಅಂತ ನಾನು ಯಾವಲ್ಲ ಅನ್ಕೋತೀನಿ. ಸೊ ಅವಳ ಮೇಲೇ ಭಾರ ಹಾಕಿ ಇದನ್ನು ನಡೆಸ್ತಾ ಇರೋದ್ರಿಂದ ದಸರಾನ, ಸೊ ಈ ಸರಿನೂ ದಸರಾ ಸಾಂಗೋಪಾಂಗವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ನೆರವೇರುತ್ತೆ ಅಂತ ನನ್ನ ಆಸೆ ಇದೆ. ಸೂಪರ್. ಸೊ ಪ್ರತಿ ವರ್ಷ ದಸರಾ ಅಂತ ಬಂದಾಗ ಏನೋ ಒಂದು ಸಣ್ಣ ಪುಟ್ಟ ಆಚೆ ಈಚೆ ಆಗುತ್ತೆ. ಹಾಗೆ ಆಗುತ್ತೆ, ಸಣ್ಣ ಪುಟ್ಟದ್ದು ಹಾಗೆ ಆಗುತ್ತೆ, ಆಚೆ ಈಚೆ ಹಾಗೆ ಆಗುತ್ತೆ. ದಸರಾಗೆ ದುಡ್ಡಿಲ್ಲ ಅಂತನೋ, ಅಥವಾ ದಸರಾಗೆ ಮಳೆ ಬರಲಿಲ್ಲ ಅಂತನೋ, ಅಥವಾ ತುಂಬ ಬರ ಬಂದ್ಬಿಡ್ತು ಅಂತನೋ, ಜನ ಸಾಯ್ತಾ ಇದ್ದಾರೆ ಅಂತನೋ, ದಸರಾ ಈ ಸರಿ ಮಾಡಬಾರ್ದಾಗಿತ್ತು, ಸರಳ ದಸರಾ ಮಾಡಿ ಅಂತನೋ, ಈ ಥರ ಎಲ್ಲ ಆಗುತ್ತೆ. ಎಲ್ಲ ಥರ ಕೆಲವು ಸಲ ಜನನೇ ಕೂಗೆ ಕೊಡ್ತಾರೆ, ದಸರಾ ಬೇಕಾಗಿಲ್ಲ ಈ ಸರಿ ಅನ್ನೋ ಥರ ಸಿಚುವೇಶನ್ ಬರುತ್ತೆ. ನಮ್ಗೆ ಇದೇನು ದಸರಾ ಬೇಕಾಗಿಲ್ಲ ಅನ್ನೋ ಥರ ಬಂದ್ಬಿಡ್ತಲ್ಲ, ಜನ ಏನು ಈ ಥರ ಅಂತಿದಾರಲ್ಲ ಅಂತ. ಕೊನೆಗೆ ದಸರಾ ನಡೆದೇ ನಡೆಯುತ್ತೆ, ಮತ್ತು ಅಷ್ಟೇ ವಿಜೃಂಭಣೆಯಿಂದ ನಡೆಯುತ್ತೆ. ಎಷ್ಟೇ ಅದು ಸರಳವಾಗಿ ಅಂತಂದ್ರು ಆ ವಿಜೃಂಭಣೆನ ನಾವು ಮಿಸ್ ಮಾಡ್ಕೊಳ್ಳಲ್ಲ. ಪ್ರತಿ ವರ್ಷ ಅದನ್ನು ನೋಡ್ತಾ ಬಂದಿದ್ದೀವಿ, ಈ ವರ್ಷನೂ ನೋಡ್ತೀವಿ. ಬ್ಯೂಟಿಫುಲ್ ಸರ್. ಸರ್, ನಾನು ಸಿಂಚನ ಒಂದು ಪಾಡ್ಕಾಸ್ಟ್ ಮಾಡಬೇಕು ಅಂತ ಸಿಕ್ಕಾವಡೆ ಪ್ಲ್ಯಾನ್ಸು ಅದು ಇದೆಲ್ಲ ಮಾಡ್ಬೇಕಾದ್ರೆ ಹೆಸರು ಅಂತ ಬಂದಾಗ ಅನುಭವ ಮಂಟಪ ಅನ್ನೋದು ತಲೆಗೆ ಬರುತ್ತೆ. ಬಿಕಾಸ್ ನಾವು ಇಲ್ಲಿಗೆ ಸಿಕ್ಕಾವಡೆ ಎಕ್ಸ್ಪೀರಿಯನ್ಸ್ ಪಡೆದಿರೋ ವ್ಯಕ್ತಿಗಳು ಕರೆಸಿ ಅವ್ರ ಎಕ್ಸ್ಪೀರಿಯನ್ಸ್ನ ಜನಗಳು ಮುಟ್ಟಿಸ್ಬೇಕು ಅಂತೇಳಿ ಯೋಚನೆ ಮಾಡ್ತಾ ಅನುಭವ ಮಂಟಪ ಅನ್ನೋ ಹೆಸರು ಕಾಯಿನ್ ಆಗುತ್ತೆ ಸರ್. ಸೊ ಅನುಭವ ಮಂಟಪ ಅಂತಿದ್ದಂಗೆ ನಿಮ್ಮ ತಲೆಗೆ ಏನು ಬರುತ್ತೆ ಸರ್? ಆ್ಯಕ್ಚುಲಿ ಅನುಭವ ಮಂಟಪ ಅಂತ ನೀವು ನನಗೆ ಈ ಥರ ಒಂದು ಅನುಭವ ಮಂಟಪ ಅಂತ ಒಂದು ಪಾಡ್ಕಾಸ್ಟ್ ಸೀರೀಸ್ ಮಾಡಬೇಕು ಅಂತ ಇದ್ದೀವಿ ಅಂದಾಗ ಇದು ತುಂಬ ಒಳ್ಳೆಯದು ಅಂತ ಯಾಕೆ ಅನ್ನಿಸ್ತು ಅಂದರೆ, ಈಗ ನಮ್ಮಂಥ ಹಿರಿಯರನ್ನು ಕರೆಸಿ ನೀವು ಈಗ ನಾವು ಬೇರೆ ವಿಚಾರನೂ ಹೇಳೋದ್ರ ಜೊತೆಗೆ ನಮ್ಮ ಬದುಕಿನ ಅನುಭವನೂ ನಾವು ಹಂಚ್ಕೊಂಡಾಗ ಸೊ ನಿಮ್ಮಂಥ ಮುಂದಿನ ಜನಾಂಗಕ್ಕೆ, ಮುಂದಿನ ಮಕ್ಕಳಿಗೆ ಅವ್ರಿಗೆಲ್ಲ ಇದು ಅನುಕೂಲ ಆಗುತ್ತೇನೋ
ನಾವು ಈ ದಾರಿಲಿ ಹೋಗುವಾಗ ಇಂಥ ಕಷ್ಟಪಟ್ವಿ ಅಂತ ಹೇಳಿದಾಗ ಅದೊಂದು ನಿಮ್ಗೊಂದು ಗೈಡ್ಲೈನ್ ಆಗುತ್ತೆ ಅನ್ನೋ ಒಂದು ಆಸೆ ಇರುತ್ತೆ. ಹಾಗಾಗಿ ನಾನು ಈ ಪ್ರತಿ ಪಾಡ್ಕಾಸ್ಟ್ಗೂ ಭಾಳ ಆಸಕ್ತಿಯಿಂದ ಬರ್ತೀನಿ. ನಿಮ್ಮ ಪಾಡ್ಕಾಸ್ಟ್ಗೂ ನಾನು ವಿಶೇಷವಾದ ಆಸಕ್ತಿಯಿಂದ ಬಂದಿದ್ದೀನಿ. ಭಾಳ ಸೊಗಸಾದಂಥ ಹೆಸರು ಅನುಭವ ಮಂಟಪ ಅನ್ನೋಂಥದ್ದು. ಈ ಹೆಸರು ನೋಡಿದ ಕೂಡಲೇ ಈ ಪಾಡ್ಕಾಸ್ಟಿಗೆ ಬರೋ ವ್ಯಕ್ತಿಗೆ ನಾನೇನು ಮಾತಾಡಬೇಕು ಅಂತ ಅವ್ನು ಫಿಕ್ಸ್ ಆಗಿರ್ತಾನೆ ಅಂತ ನನಗೆ. ಯಾಕೆಂದರೆ ಪ್ರತಿ ಪಾಡ್ಕಾಸ್ಟಿಗೆ ಬರಬೇಕಾದ್ರೂ ನಾವು ಏನು ಕೇಳ್ಬೋದು, ಕ್ವಶನೇರ್ ಏನಿದೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಇದರಲ್ಲಿ ನಮ್ಗೆ ಗೊತ್ತಾಗಿದೆ ಇದು ಅನುಭವ ಮಂಟಪ ಅಂತಂದಾಗ, ಸೊ ನಮ್ಮ ಅನುಭವನ ನಾವು ಹಂಚ್ಕೋಬೇಕು, ನಮ್ಮ ಅನುಭವನ ನಿಮ್ಮ ಜೊತೆ ಶೇರ್ ಮಾಡಿ ಮತ್ತು ನಿಮ್ಮ ವೀಕ್ಷಕರ ಜೊತೆ ನಾವು ಹಂಚ್ಕೋಬೇಕು ಅನ್ನೋದು ಒಂದು ಇರುತ್ತೆ ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತೆ. ಅದರಿಂದ ಭಾಳ ಚೆನ್ನಾಗಿದೆ ಇದು. ಎಸ್, ಥ್ಯಾಂಕ್ ಯು ಸರ್. ಆಕ್ಚುಲ್ ಅನುಭವ ಮಂಟಪ ಅನ್ನೋದು ಶುರುವಾಗಿದ್ದು ಹೇಗೆ, ಅದ್ರ ಬಗ್ಗೆ ನೀವೇ ನೋಡಿ, ತಿಳಿಸಿ. ಅಲ್ಲಮ್ಮ ಪ್ರಭುಗಳು, ಬಸವಣ್ಣವರು, ಅಕ್ಕಮಹಾದೇವಿಯವರು, ಮುಡಿವಾಳ ಮಾಚಯ್ಯನವರು, ಸೊ ನಾವು ಹೇಳಕ್ಕೂ ಆಗದೆ ಇರೋಷ್ಟು ದೊಡ್ಡ ದೊಡ್ಡ ಅನುಭಾವಿಗಳು, ಸಂತರು, ಸನ್ಯಾಸಿಗಳು, ಇವರೆಲ್ಲ ಜನಸಾಮಾನ್ಯರಾಗಿದ್ಕೊಂಡು, ಇದು ಭಾಳ ನಾವು ಅಂಡರ್ಲೈನ್ ಮಾಡಬೇಕು. ಇವ್ರು ಯಾರೂ ತಪಸ್ ಮಾಡಲಿಲ್ಲ. ಸಂಸಾರ ಬಿಟ್ಟು, ದೇಶ ಬಿಟ್ಟು, ಊರು ಬಿಟ್ಟು, ತಮ್ಮ ಕುಲಕಸಬುಗಳನ್ನು ಬಿಟ್ಟು ತಪಸ್ ಮಾಡಿ ಅನುಭವ ಪಡೀಲಿಲ್ಲ. ತಮ್ಮ ಕುಲಕಸಬಿನಲ್ಲಿಯೇ, ತಮ್ಮ ದೈನಂದಿನ ಬದುಕಿನಲ್ಲಿಯೇ ಅನುಭವಗಳನ್ನು ಪಡ್ಕೊಂಡ್ರು. ಅದನ್ನು ನಮ್ಮ ಮುಂದೆ ಮಂಡಿಸಿದ್ರು. ಅದೇ ಅನುಭವ ಮಂಟಪ. ಇವರು ಈಗ ಅಕ್ಕಮಹಾದೇವಿ ಅನುಭವ ಮಂಟಪಕ್ಕೆ ಬಂದಾಗ ಅವಳನ್ನು 1,000 ಕ್ವಶನ್ ಕೇಳ್ತಾರೆ ಇವರು. ಅವಳು ತನ್ನ ಅನುಭವದಲ್ಲಿ ಅದಕ್ಕೆಲ್ಲ ತಕ್ಕನಾದಂಥ ಉತ್ತರ ಹೇಳಿ ಸೈ ಅಂತ ಅನ್ಸ್ಕೊತಾಳೆ. ಸೊ ಅನುಭವ ಮಂಟಪ ಅನ್ನೋದೇ ಒಂದು ವಿಚಾರವಂತರ ಒಂದು ಸಂಗಮ, ಒಂದು ಚರ್ಚೆ ಮಾಡುವಂಥ ಒಂದು ತಾಣ. ಸೊ ಅದು ವಿಚಾರ ವಿನಿಮಯ, ಅನುಭವಗಳ ವಿನಿಮಯ. ತುಂಬ ಡೆಪ್ತ್ ಹೋಗಿರ್ತಾರೆ ನಾಲೆಡ್ಜಲ್ಲಿ ಅವರು ತಮ್ಮ ದೈನಂದಿನ ಬದುಕಿನಲ್ಲಿ ಅವ್ರು ಯೋಚನೆ ಮಾಡೋ ರೀತಿನೇ ಒಂಥರ ಬೇರೆ ಥರ ಯೋಚನೆ ಮಾಡಿರ್ತಾರೆ. ಸಾಮಾನ್ಯ ಜನರಿಗಿಂತ ಬೇರೆ ರೀತಿ ಯೋಚನೆ ಮಾಡಿ ಆ ಬದುಕನ್ನು ಕಂಡುಕೊಂಡಿರ್ತಾರೆ. ಆ ಬದುಕನ್ನು ಹೆಪ್ಪುಗಟ್ಟಿಸ್ಕೊಂಡು ಅವರು ತಿರುಗಾಡ್ತಾ ಇರ್ತಾರೆ, ಇದನ್ನು ಎಲ್ಲಿ ಹೇಳ್ಬೋದು ಅಂತ. ಅಂಥವ್ರಿಗೆ ಅನುಭವ ಮಂಟಪ ಇತ್ತು. ಅಲ್ಲಮ್ಮ ಪ್ರಭು ಬಸವಣ್ಣ ಅಂಥದ್ದೊಂದು ಅನುಭವನ, ಅಂಥದ್ದೊಂದು ಅವಕಾಶನ ಎಲ್ಲರೂ ತೆಕ್ಕೊಟ್ಟಿದ್ರು, ಇಲ್ಲಿ ಬಂದು ಹಂಚ್ಕೊಳ್ಳಿ ಅಂತ. ಅವೇ ನಮ್ಮ ಮುಂದೆ ವಚನಗಳಾಗಿ, ಲಕ್ಷಾಂತರ ವಚನಗಳಾಗಿ ನಮ್ಮ ಬದುಕಿನ ದಾರಿ ದೀಪಗಳಾಗೋದು. ಹಾಗಾಗಿ ಅನುಭವ ಮಂಟಪ ಅನ್ನೋದು ಈ ನಮ್ಮ ಭಾರತಕ್ಕೆ ಅತ್ಯಂತ ಜರೂರಾಗಿದ್ದಂಥ ಒಂದು ಸಂಗತಿ. ಅದು ಘಟಿಸಿದ್ದು 12ನೇ ಶತಮಾನದಲ್ಲಿ. ಆದರೆ ಇವತ್ತು 21ನೇ ಶತಮಾನದಲ್ಲೂ ಸಹ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಇನ್ನೂ ಆಗಿಲ್ಲ. ಯಾಕೆಂದರೆ ನಾವು ಇನ್ನೂ ಅಷ್ಟು ಮೆಚೂರೇ ಆಗಿಲ್ಲ. ಬಸವಣ್ಣನಷ್ಟು, ಅಕ್ಕಮಹಾದೇವಿಯಷ್ಟು, ಅಲ್ಲಮ್ಮ ಪ್ರಭುವಿನಷ್ಟು ಅಷ್ಟು ದೊಡ್ಡದಾದಂಥ ಅವರು ದಿನನಿತ್ಯ ಬದುಕಿನ ಸಂತರು. ನಾವು ಸಂತರು ಅಥವಾ ತುಂಬ ಒಳ್ಳೆಯವರು, ಅವ್ರ ಜ್ಞಾನಿಗಳು, ಅನುಭಾವಿಗಳು ಅಂತಂದಾಗ ಅವನು ಈ ದೇಶ ಕೋಶ ಬಿಟ್ಟು, ಸಂಸಾರ ನೆಲೆ ನೀರು ಬಿಟ್ಟು ಅವನೆಲ್ಲೋ ಕಾಡಿಗೋ ಪರ್ವತಕ್ಕೂ ಹೋಗಿ ತಪಸ್ ಮಾಡಬೇಕು ಅಂತಲ್ಲ. ಅವನು ತನ್ನ ದೈನಂದಿನ ಬದುಕಿನಲ್ಲಿ ತನ್ನ ಅನುಭವಗಳ ಮೂಟೆಯನ್ನು ಹೊತ್ಕೊಂಡು ಅದರ ಸಾರವನ್ನು ಹಿಂಡಿ ನಮಗೆಲ್ಲ ತೆಗೆದುಕೊಟ್ರೆ ಅದು ನಿಜವಾದ ಅನುಭವ ಮಂಟಪ. ಬ್ಯೂಟಿಫುಲ್ ಸರ್. ಸೊ ಕರ್ಮಯೋಗಿಗಳೆಲ್ಲ ಸೇರಿ ಒಂದು ಮಾಡಿದ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದಾ ಸರ್? ಖಂಡಿತವಾಗಿ ಹೇಳ್ಬೋದು. ಅವರೆಲ್ಲ ನಿಜವಾದಂತ ಕರ್ಮಯೋಗಿಗಳು. ನಿಜವಾಗಿ ಅವರು ತಮ್ಮ ಡೈಲಿ ರೊಟೀನ್ ನಲ್ಲಿ ಅವರ ಕೆಲಸವನ್ನೇ, ಕಾಯಕವೇ ಕೈಲಾಸ ಅನ್ನೋದೇ ದಿವ್ಯ ಮಂತ್ರ ಅವ್ರು ನಮಗೆ ಕೊಟ್ಟಿರೋದು. ಆ ಕೆಲಸ ಮಾಡ್ತಾನೆ ಅವ್ರಿಗೆ ಸಿಕ್ಕಂತ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಅದನ್ನ ದೈವತ್ವಕ್ಕೆ ಸಮೀಕರಿಸಿ ಅವತ್ತಿನ ಆಚಾರ ವಿಚಾರಗಳನ್ನೆಲ್ಲ ಮುರಿದು ಹಾಕಿ, ಅಂದರೆ ಇದೆಲ್ಲ ನಮ್ಮ ದೈನಂದಿನ ಬದುಕಿಗೆ ಬೇಕಾಗಿಲ್ಲ, ಬೇಡದೇ ಇರೋದನ್ನ ತುಂಬ ನಮ್ಮ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದೀವಿ, ಸೊ ಬೇಕಾಗಿರೋದು ಇಷ್ಟೇನೆ ಅನ್ನುವಂಥ ಒಂದು ಸರಳವಾದ ದಾರಿಯನ್ನು ಅವರು ನಮ್ಗೆ ಹಾಕ್ಕೊಟ್ರು. ಅದೇ ಆವತ್ತಿನ ಅನುಭವ ಮಂಟಪ ಅಂತ. ಇದು ನನ್ನ ಗ್ರಹಿಕೆಗೆ ದಕ್ಕಿದ್ದಂಥ ಅನುಭವ ಮಂಟಪ. ಬಸವಣ್ಣವರು ಶುರು ಮಾಡಿದ್ದು ಅಲ್ಲಮ್ಮ ಪ್ರಭುಗಳಿಂದ ಲೀಡ್ ಮಾಡ್ಕೊಂಡು ಹೋಗ್ತಿದ್ರು ಅನ್ನೋದೊಂದು ಮಾಹಿತಿ. ಅಂಡ್ ಆಲ್ಸೋ ಇದು ಫಸ್ಟ್ ಪಾರ್ಲಿಮೆಂಟ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಹೌದು. ಯಾಕೆಂತಂದ್ರೆ ಇವರು ಮೊದಲ ಸಂಸತ್ತು ಅಂತ, ನಾವೇನು ಜಗತ್ತಿನ ಮೊದಲ ಸಂಸತ್ತು ಅಂತ. ಯಾಕೆಂದ್ರೆ ಅಂಥ ಅನುಭಾವಿಗಳೆಲ್ಲ ಸೇರಿದ್ರು ಅಲ್ಲಿ. ಅಂಥ ದೊಡ್ಡ ಜನ ಅಲ್ಲಿ ಸೇರಿದ್ರು. ಯಾರು ಸಣ್ಣ ಪುಟ್ಟ ಅವರಲ್ಲಿ ಹೋಗಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅಹಂಕಾರ ಇಟ್ಕೊಂಡು ಅಲ್ಲಿ ಹೋಗಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ. ಅಹಂಕಾರ ಇಟ್ಕೊಂಡು ಅಲ್ಲಿ ಹೋಗಕ್ಕೆ ಸಾಧ್ಯ. ಖುದ್ದು ಬಸವಣ್ಣನಿಗೆ ಒಂದ್ಸಲಿ ಮಹಾಮನೆಯಲ್ಲಿ ಅಹಂಕಾರ ಬಂದ್ಬಿಡುತ್ತೆ. ಏನ್ ಅಹಂಕಾರ ಬರುತ್ತೆ ಅಂತಂದ್ರೆ, ಅವನು ಮಹಾಮನೆಯಲ್ಲಿ ಲಕ್ಷಾಂತರ ಜನಕ್ಕೆ, ಬಹುಶಃ 1,96,000 ಜನ ಸಂತರಿಗೆ ಒಂದೇ ಸರಿ ಶರಣರಿಗೆ ಊಟ ಹಾಕ್ತಾನೆ. ಅವನಿಗೆಲ್ಲೋ ಒಂದ್ ಕಡೆ, ಇದೊಂದು ಕಥೆ, ನಿಜ ಇಲ್ಲದೇ ಇದ್ರು ಇರ್ಬೋದು, ಅವನಿಗೆಲ್ಲ ಒಂದ್ ಕಡೆ ಒಂದು ಅಹಂಕಾರ ಬರುತ್ತೆ. ನಾನು ಇಷ್ಟೆಲ್ಲ ಮಾಡಿದೆ ನಾನು ಅಂತ. ಆದ್ರೆ ಅವನ ಅಹಂಕಾರ ಮುರಿಯಕ್ಕೊಬ್ಬ ಇರ್ತಾನಲ್ಲ, ಅವನು ಬರ್ತಾನೆ. ಆಗ ಅವನು ಅತ್ಯಂತ ಮುದುಕನಾಗಿ, ಕೊಳಕನಾಗಿ, ಇಡೀ ದೇಹವೆಲ್ಲ ಹುಣ್ಣಾಗಿ, ಕೀವು ಒಡೆದು ರಕ್ತ ಸೋರ್ತಿರ್ತಕ್ಕಂಥ ವೇಷ ಧರಿಸಿ ಬರ್ತಾನೆ. ಬಂದು ಆ ಮಹಾಮನೆ ಒಳಗಡೆ ಊಟದ ಸಾಲಿನಲ್ಲಿ ಹೋಗಿ ತಾನು ಊಟ ಮಾಡ್ಕೋಬೇಕು ಅಂತ ಕೂತ್ಕೊಳ್ಳೋಕೆ ಹೋಗ್ತಾನೆ. ಇವನ ವೇಷವನ್ನ ನೋಡಿ ಅಸಹ್ಯ ಪಟ್ಕೊಂಡಂತ ಅಲ್ಲಿಯ ಜನ ಇವನನ್ನ ಎತ್ತಿ ತಿಪ್ಪೆ ಮೇಲೆ ಎಸ್ದು ಬಿಡ್ತಾರೆ. ಆಗ ಈ ಬಸವಣ್ಣ ಎಲ್ಲ ನೋಡ್ತಾನೆ, ಎಲ್ಲರೂ ಬಂದರು, ನಾನು ದಿನ ಆರಾಧನೆ ಮಾಡುವಂತ ಈಶ್ವರ ಬರಲೇ ಇಲ್ವಲ್ಲ ಅಂತ ಅವನ್ನ ಕೇಳಿದಾಗ, ನಾನು ಬಂದಿದ್ದೆ ಕಣೋ, ನಿಮ್ ಜನ ಎಲ್ಲ ನನ್ನ ತೆಗೆದು ತಿಪ್ಪೆ ಮೇಲೆ ಎಸ್ಬಿಟ್ರು. ಆಗ ಓಡೋಡಿ ಬಂದು ಈಚೆ ತಿಪ್ಪೆ ನೋಡಿದ್ರೆ ತಿಪ್ಪೆ ಮೇಲೆ ಇವನು ಕೂತಿರ್ತಾನೆ.
ಅದೇ ಹುಣ್ಣು ಕಿವೆಲ್ಲ ಸೋರ್ತಾ ಇರುತ್ತೆ. ಆಗ ಬಸವಣ್ಣ ಇಲ್ಲ ತಪ್ಪಾಯ್ತು ನಂದು, ಬನ್ನಿ ಅಂತ ಕೈ ಹಿಡಿದು ಹೇಳಿದ್ರೆ ಕೈಯೇ ಬಂದ್ಬಿಡುತ್ತೆ, ಕಾಲು ಹಿಡ್ಕೊಂಡು ಹೇಳಿದ್ರೆ ಕಾಲೇ ಬಂದ್ಬಿಡುತ್ತೆ. ಸೊ ಈ ದೇಹನೇ ಪೀಸ್ ಆಗಿ ಬಂದ್ಬಿಡುತ್ತೆ. ಅಂದ್ರೆ ಅಷ್ಟು ಕೊಳೆತು ಹೊಟ್ಟೋಗಿರುತ್ತೆ ದೇಹ. ಬಸವಣ್ಣ ಒಂದ್ ದಿನಿತು ಅಸಹ್ಯ, ಅವನ ಅಹಂಕಾರ ಅವತ್ತು ಕೇಳಿದ. ಆ ಕ್ಷಣದಲ್ಲಿ ಅವನ ಅಹಂಕಾರ ಇಳಿಯುತ್ತೆ. ಆ ಅಹಂಕಾರ ಇಳಿದ ತಕ್ಷಣ ಅವನು ಆ ತುಂಡಾದ ದೇಹವನ್ನೆಲ್ಲ ಒಂದ್ ಕಡೆ ಸೇರಿಸಿ ಒಂದು ಬಟ್ಟೆಯಲ್ಲಿ ಕಟ್ಟಿ ತಲೆ ಮೇಲೆ ಎತ್ಕೊಂಡು ಮಹಾಮನೆ ಒಳಗಡೆ ಬರ್ತಾನೆ. ಅವನನ್ನೇ ನಾವು ತಿಪ್ಪೇಸ್ವಾಮಿ ಅಂತ ಕರಿತೀವಿ. ಅವನೇ ತಿಪ್ಪೇಸ್ವಾಮಿ, ತಿಪ್ಪೇರುದ್ರ ಸ್ವಾಮಿ ಅಂತ ನಾವೇನ್ ಹೇಳ್ತೀವಲ್ಲ, ಇವನೇ ಈಶ್ವರನ್ನೇ ನಾವು ತಿಪ್ಪೇಸ್ವಾಮಿ ಅಂತ ಕರೆಯೋದು. ಬಿಕಾಸ್ ಅವನು ಆ ತಿಪ್ಪೆಯಲ್ಲಿ ಇವನಿಗೆ ದರ್ಶನವನ್ನ ಕೊಟ್ಟು ಇವನ ಅಹಂಕಾರವನ್ನ ಮುರಿದ, ಇವನಿಗೆ ನಿಜದ ಒಂದು ದರ್ಶನ ಅಂದ್ರೆ ನೀನೇನು ಅಲ್ಲ, ನೀನು 1,96,000 ಎಷ್ಟೊಂದು ಜನಕ್ಕೆ ನೀನು ಊಟ ಹಾಕ್ಬಿಟ್ಟ ತಕ್ಷಣ ನೀನ್ ದೊಡ್ಡವನಲ್ಲ ಅಂತ ಪರಮಾತ್ಮ ಅವನಿಗೆ ಅಲ್ಲೊಂದು ಪಾಠ. ಅಂದ್ರೆ ಬಸವಣ್ಣನಂತ ಅನುಭಾವಿ, ಅಂತ ದೊಡ್ಡ ಜನ, ಅಂತ ದೊಡ್ಡ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್, ಅವನಲ್ಲಿ ಅಹಂಕಾರ ಇತ್ತು ಅನ್ಬೇಕಾರೆ ಭಗವಂತ ಹೇಗೆ ಅದನ್ನ ತೆಗೆದ ಅನ್ನೋಂಥದ್ದು ಇದೊಂದು ಕಥೆ. ಸೊ ಇದು ನಾವು ಯಾವತ್ತೂ ತಿಳ್ಕೊತಾ ಇರ್ಬೇಕು. ನಾವೇನೋ ದೊಡ್ಡದಾಗಿ ಸಾಧಿಸ್ಬಿಟ್ಟಿದೀವಿ ಅಂದಾಗಿಲ್ಲ, ಇನ್ನೂ ತುಂಬಾ ದೊಡ್ಡದಿದೆ, ನಾವು ಅಹಂಕಾರ ಪಡಬಾರ್ದು. ಇದನ್ನ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಾವು ಟುವರ್ಡ್ಸ್ ಪರ್ಫೆಕ್ಷನ್ ಹೋಗ್ತಾ ಇರ್ಬೇಕು. ಈ ಕೆಲಸ ಒಂದು ಪ್ರಾಜೆಕ್ಟ್ ಮಾಡಿದಾಗ ಏನೇನು ತಪ್ಪಾಯ್ತು, ಮುಂದಕ್ಕೆ ಸರಿ ಮಾಡೋಣ, ಸರಿ ಇಷ್ಟರಲ್ಲೇ ಇರಬೇಕು ಹೊರತು ನಾವು ಎಲ್ಲಾ ಮಾಡ್ಬಿಟ್ವಿ ಇಂದಾಗ ಭಗವಂತ ಅಲ್ಲೊಂದು ಹಡಲ್ ಇರ್ತಾನೆ. ನೋಡಪ್ಪ ನಿನ್ ಕೈಲಿ ಇದು ತೆಗಿಯಕ್ಕೆ ಆಗ್ಲಿಲ್ವಲ್ಲಪ್ಪ, ಏನಪ್ಪ ಮಾಡಿದೆ ನೀನು. ಸೊ ಅದು ಅನುಭವ ಉಂಟು. ಬ್ಯೂಟಿಫುಲ್ ಸರ್. ನೀವು ಕಥೆಗಳ ಮೂಲಕ ನಮ್ಮೆಲ್ಲರೂ ಲಿಟ್ರಲಿ ಟೈಮ್ ಟ್ರಾವೆಲ್ ಮಾಡಿಸಿ ಆ ಇಷ್ಟನ್ನ ತೋರಿಸ್ತೀರಾ ಸರ್. ಇವತ್ತು ಟೈಮ್ ಟ್ರಾವೆಲ್ ಮಾಡಿ ನಿಮ್ಮ ಕಥೆನ ಒಂದು ಇಷ್ಟ ಥರ ನೋಡೋದಾದ್ರೆ ಸರ್, ನಿಮ್ಮ ಬಗ್ಗೆ ಹೇಳಬೇಕು. ಹುಟ್ಟಿದ್ದು ಓದು ಏನಿವೆ ತುಂಬ ಕಡೆ ಹೇಳಿದ್ದೀನಿ, ನಿಮ್ಮ ವೀಕ್ಷಕರಿಗೂ ನಾನು ಇದನ್ನು ಹೇಳ್ತೀನಿ. ಯಾವಾಗಲೂ ಅದೃಷ್ಟ ಮಾಡಿದವರು ಮೈಸೂರಲ್ಲಿ ನಮ್ಮ ದಶಕದಲ್ಲಿ ಹುಡ್ತಾರೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. 60s, 50s, 40s ಅಲ್ಲಿ ತುಂಬ ಅದೃಷ್ಟ ಮಾಡಿದವ್ರು. 1900s ಆದಮೇಲೆ, ಎಸ್ಪೆಷಲಿ ಲೈಕ್ 1920s ಆದಮೇಲೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಂದಮೇಲೆ ನಮ್ಮ ಮೈಸೂರು ಬೂಮ್ ಆಗಕ್ಕೆ ಶುರು ಆಯ್ತಲ್ಲ, ಮೈಸೂರು ಬೆಂಗಳೂರು. ಆವಾಗ ಅಬೌಟ್ 20 to 60 ಏನು ಹುಟ್ಟಿದ್ವಲ್ಲ ನಾವೆಲ್ಲ, ವಿ ಆರ್ ದ ಲಕ್ಕಿಯೆಸ್ಟ್ ಬಾರ್ನ್ ಆನ್ ಅರ್ತ್ ಅವತ್ತಿಗೆ ಇವತ್ತಿಗೆ ಅಂತ ನಾನು ಯಾವಾಗಲೂ ಹೇಳ್ತೀನಿ. ವಿಶಾಲವಾದ ರಸ್ತೆಗಳ ಇಕ್ಕೆಲಗಳಲ್ಲಿ ಮರಗಳು, ತುಂಬಿ ನಿಂತ ಕೆರೆಗಳು, ವೈಭವಯುತ ಕಟ್ಟಡಗಳು. ಇದು ಸ್ವಾಮಿ ವಿವೇಕಾನಂದ ಮೈಸೂರನ್ನ ಬಣ್ಣಿಸಿದ್ದು. 10ನೇ ಚಾಮರಾಜ ಒಡೆಯರನ್ನ ಭೇಟಿಯಾಗಿ ಬಂದಂಥ ವಿವೇಕಾನಂದರು ಮೈಸೂರನ್ನು ನೋಡಿ ಬೆರಗಾಗಿ ಅವ್ರು ಇದನ್ನು ಬಣ್ಣಿಸ್ತಾರೆ. ಮೈಸೂರನ್ನ ವಿಶಾಲವಾದ ರಸ್ತೆಗಳು, ತುಂಬಿ ನಿಂತ ಕೆರೆಗಳು, ರಸ್ತೆಗಳ ಇಕ್ಕೆಲಗಳಲ್ಲಿ ಮರಗಳು, ವೈಭವಯುತ ಬಂಗಲೆಗಳು, ಒಂದೊಂದು ಮನೆಯೂ ಅರಮನೆ ಥರ ಇದೆ ಅಂತ ಅವರು ಬಣ್ಣಿಸ್ತಾರೆ. ಸೊ ಅಂಥ ಚೆಲುವಾದ ಊರು ಮೈಸೂರು. ಇವತ್ತಿಗೂ ಅಷ್ಟೇ ಚೆಲುವನ್ನು ಉಳಿಸ್ಕೊಂಡ್ಬಂದಿದೆ. ಸೊ ಹಾಗಾಗಿ ನಾವು ಮೈಸೂರಲ್ಲಿ ಹುಟ್ಟುಬಿಟ್ಟು ನಾವೇನಾಗೋಗಿದ್ದೀವಿ ಅಂತಂದರೆ, ನಮಗೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಗೋಗಿದೆ. ನಮಗೆ ಇವತ್ತು ಈ ಜಗತ್ತಿನ ಯಾವುದೇ ಊರು ತುಂಬ ಸುಂದರವಾಗಿ ಕಾಣಲ್ಲ ಮೈಸೂರಲ್ಲಿ ಹುಟ್ಟು ಬೆಳೆದವ್ರಿಗೆ. ಇದೆಲ್ಲ ನಮ್ಮ ಊರಲ್ಲಿ ಇತ್ತಲ್ಲ ಇದು ಅನ್ನೋ ಥರ ಆಗುತ್ತೆ. ಆ ಥರ ಎಲ್ಲೇ ಹೋದ್ರೂ ಮೈಸೂರಿಗೆ ಬಂದ್ಬಿಟ್ಟಾಗ ಆ ಒಂದು ನಿರಾಳತೆ ನಮಗೆ ತೆಕ್ಕೊಳ್ಳುತ್ತೆ. ಇದೆಲ್ಲ ನಮ್ಮ ಊರಲ್ಲಿ ಇದೆ ಬಿಡಪ್ಪ, ಇಲ್ಲದೆ ಬೇರೆ ಕಡೆ ಇಲ್ಲದೆ ಇರೋದು, ನಮ್ಮ ಕಡೆ ಇರದೇ ಇರೋದು ಆ ಥರದ್ದು ಏನಿಲ್ಲ, ಬೇರೆ ಕಡೆ ಇರೋದು ನಮ್ಮ ಕಡೆ ಇಲ್ಲದೆ ಇರೋದು ಆ ಥರದ್ದು ಏನಿಲ್ಲ ಅನ್ನೋವಂಥದ್ದು ಒಂದು. ಎಸ್ಪೆಷಲಿ ಇಟ್ ಈಸ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಕ್ಲೀನ್ ಏರ್, ಕ್ಲೀನ್ ವಾಟರು, ಮನೆ ಪಕ್ಕ ಮನೆ. ಇವತ್ತಿಗೂ ರಾತ್ರಿ ಆಯಿತು ಅಂದರೆ ಕತ್ತಲೆ ನೋಡಬಹುದು ಅನ್ನೋದು ಒಂದು ಊರು ಯಾವ್ದಾರಿದ್ರೆ ಅದು ಮೈಸೂರಲ್ಲಿ. ನಾವು ಬೆಂಗಳೂರಂಥ ಮಹಾನಗರಗಳಲ್ಲಿ ಕತ್ತಲೆ ಯಾವುದು, ದಿನ ಯಾವುದು, ರಾತ್ರಿ ಯಾವುದು ಗೊತ್ತಾಗದೇ ಇರೋ ಸ್ಥಿತಿನಲ್ಲಿ ಬದುಕ್ತಾ ಇರುವಾಗ ಕತ್ತಲೆ ಈಗ 8 ಗಂಟೆ ಅಂತ, ರಾತ್ರಿ 8 ಗಂಟೆ ಅಂದರೆ ನಮ್ಗೆ 8 ಗಂಟೆ ಅಂತ ಫೀಲ್ ಮಾಡ್ಬೋದು ಮೈಸೂರಲ್ಲಿ. ಅದು ಬೇರೆ ಊರಲ್ಲಿ ಆಗಲ್ಲ. ಸೊ ಆ ರೀತಿಯಾದ ಬಾಲ್ಯ ಮತ್ತು ಅತ್ಯುತ್ತಮವಾದಂಥ ಮೇಷ್ಟ್ರುಗಳು ನಮ್ಗೆ ಸಿಕ್ಕಿದ್ರು, ತುಂಬ ಉತ್ತಮವಾದಂಥ ಮೇಷ್ಟ್ರುಗಳು. ಆ ಕಾಲಕ್ಕೆ ಈ ಕಾಲಕ್ಕೆ ಏನಪ್ಪ ವ್ಯತ್ಯಾಸ ಅಂತಂದರೆ, ಆ ಕಾಲದಲ್ಲಿ ನಮ್ಮ ತಂದೆಯವರ ಕಾಲದಲ್ಲಿ ಏನು ಕೆಲಸ ಸಿಗದೆ ಇದ್ರೆ ನೀನು ಕನಿಷ್ಠ ಬಿಲ್ಲೆ ಆಗು ಅಂತ ಹೇಳ್ತಾ ಇದ್ದಾರಂತೆ. ಕನಿಷ್ಠ ಬಿಲ್ಲೆ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಕನಿಷ್ಠ ಬಿಲ್ಲೆ ಅಂತ ಕನ್ನಡದಲ್ಲಿ ಕರೀತಾ ಇದ್ರು. ಏನು ಕೆಲಸ ಸಿಗದೆ ಇದ್ರೆ ಅದಾಗ್ಬಿಡು ಅಂತ. ಯಾಕೆ ಅಂತಂದರೆ, ಈಗ ಒಂದು ಶತಮಾನದ ಹಿಂದೆ ಸೈನ್ಯನೇ ಪೊಲೀಸ್ ಆಗಿ ಕನ್ವರ್ಟ್ ಮಾಡ್ದ. ಬೋರಿಂಗ್ ಅದನ್ನು ತಗೊಂಡ್ಬಂದ. ಆ್ಯಕ್ಚುಲಿ ಕಂದಾಚಾರ ಇಲಾಖೆ ಅಂತ ಇತ್ತು, ಅದನ್ನು ಮುಚ್ಚಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ತಂದವನು ನಮ್ಮ ಕರ್ನಲ್ ಬೋರಿಂಗು, ನಮ್ಮ ಕಮಿಷನರ್ ಆಫ್ ಮೈಸೂರು ಆಗಿದ್ದವನು. ಅದಕ್ಕೆ ಬೋರಿಂಗ್ ಹಾಸ್ಪಿಟ್ಲು, ಬೋರಿಂಗ್ ಇನ್ಸ್ಟಿಟ್ಯೂಟ್ ಅವನ ಹೆಸರಲ್ಲಿ ಇರೋದು. ಅವನು ಡಿಪಾರ್ಟ್ಮೆಂಟನ್ನು ಒಂದು ಸ್ಟ್ರಕ್ಚರ್ ಮಾಡ್ದ. ಅವಾಗ ಏನಪ್ಪ ಅಂದರೆ, ನೀನು ಸ್ವಲ್ಪ ಸದೃಢವಾಗಿ ಕಾಯೋ ಥರ, ನಿಂತ್ಕೊಳ್ಳೋ ಥರ, ಈ ಥರ ಇದ್ರೆ ಸಾಕು ನೀನು ಪೊಲೀಸ್ ಆಗ್ಬೋದು ಅಂತ ಇತ್ತು ಆ ಕಾಲಕ್ಕೆ. ಅರ್ಥ ಆಯ್ತಲ್ಲ? ಸೊ ಆದರೆ ಆ ಕಾಲಕ್ಕೆ ಮೇಷ್ಟ್ರ ಆಗ್ಬೇಕಾದ್ರೆ ಒಂದು ಡೆಡಿಕೇಶನ್ ಬೇಕಿತ್ತು. ಯಾರೆಲ್ಲರೂ ಮೇಷ್ಟ್ರ ಆಗ್ತಿರ್ಲಿಲ್ಲ, ಎಲ್ಲರೂ ಮೇಷ್ಟ್ರ ಆಗ್ತಿರ್ಲಿಲ್ಲ. ಆಗ ಯಾರು ಡೆಡಿಕೇಟ್ ಮಾಡ್ತಾ ಇದ್ರು, ಇನ್ನೊಬ್ಬನಿಗೆ ಹೇಳ್ಕೊಡ್ಬೇಕು, ತಾನು ತನ್ನ ಜ್ಞಾನವನ್ನೆಲ್ಲ ಪಡ್ಕೊಂಡು ಆ ಜ್ಞಾನವನ್ನೆಲ್ಲ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಅನ್ನೋವಂಥ ಒಂದು ಝೀಲು ಒಳಗಡೆ, ಆ ಕಿಡಿ, ಬೆಂಕಿಯ ಕಿಡಿ ಯಾರಿಗಿರ್ತಾ ಇತ್ತು ಅವರೇ ಮೇಷ್ಟ್ರಾಗ್ತಾ ಇದ್ರು.
ಅವ್ರಿಗೆ ಎಷ್ಟೇ ಕಷ್ಟ ಆದರೂ ಮಕ್ಳಿಗೆ ಹೇಳ್ಕೊಡ್ತಾ ಇದ್ರು, ಎಷ್ಟೇ ತೊಂದರೆ ಇರಲಿ, ಅವ್ರಿಗೆ ಜ್ವರ ಇರಲಿ, ಅವ್ರದ್ದು ಏನಾದರೂ ಇರಲಿ ಹೇಳ್ಕೊಡ್ತಾ ಇದ್ರು. ಈಗ ಯಾಕೆ ಅಂತಂದರೆ ದಿವಾನ್ ರಂಗಾಚಾರ್ಲು ಮಹಾರಾಜ 10ನೇ ಚಾಮರಾಜ ಒಡೆಯರ್ಗೆ ಮೇಷ್ಟ್ರಾಗಿದ್ರು. ಈಸ್ ದ ಟ್ಯೂಟರ್ ಮೆಂಟರ್ ಫಾರ್ ಚಾಮರಾಜ ಒಡೆಯರ್. ಚಾಮರಾಜ ಒಡೆಯರು ಮಗು ಇನ್ನೂ ಆಗ ದಿವಾನ್ ಆಫ್ ಮೈಸೂರು, ಆವಾಗ ಇವರು ಮೇಷ್ಟ್ರಾಗಿ ಬಂದಿದ್ರು ರಂಗಾಚಾರ್ಲು. ಬೆಂಗಳೂರು ಅರಮನೆ ತಗೊಂಡಿದ್ರು, ಆಗ್ತಾನೆ ಬೆಂಗಳೂರು ಅರಮನೆ ತಗೊಂಡಿದ್ರು. ಮಹಾರಾಜರು, ಬಾಲಕ ಮಹಾರಾಜರು ಹೇಳೋರಂತಾಗ, ನಾನು ಸ್ವಲ್ಪ ಹೊತ್ತು ಮಲಗಿರ್ತೀನಿ ಮಧ್ಯಾಹ್ನ, ನಮ್ಮ ಮೇಷ್ಟ್ರು ಬರೋದು ಕಿಟಕಿ ಕಾಣಿದ ತಕ್ಷಣ ನಾನು ಹೇಳಿಸ್ಬಿಡು ನೀನು ಅಂತಂದರೆ ಮಹಾರಾಜರಿಗೆ ಭಯ ಇತ್ತು ರಂಗಾಚಾರ್ಯ ಕಂಡ್ರೆ. ಯಾಕಂದ್ರೆ ರಂಗಾಚಾರ್ಯ ನಡ್ಕೊಂಡು ಛತ್ರಿ ಹಿಡ್ಕೊಂಡು ಬರೋದು ಕಂಡ ತಕ್ಷಣ ಇವರು ಹೇಳಿಸ್ಬಿಡೋರಂತೆ, ಮಾಸ್ವಾಮಿ ಹೇಳಿ ಮೇಷ್ಟ್ರು ಬರ್ತಾ ಇದ್ದಾರೆ ಅಂತ. ಇವರೆದ್ದು ರೆಡಿಯಾಗಿ ಕೂತ್ಕೊಂಡ್ಬಿಡೋರು ಇವರು. ಆ ರೀತಿಯಾಗಿ ಕೊನೆಗೆ ಮಹಾರಾಜರು ಬೆಳೆದು ಪಟ್ಟಾಭಿಷೇಕ ಆದಮೇಲೆ ಅವ್ರನ್ನೇ ದಿವಾನರಾಗಿ ಮಾಡಿಕೊಂಡ್ರು. ಅವರು ದಿವಾನಾಗಿ ಮಾಡ್ಕೊಂಡು ಅತ್ಯುತ್ತಮವಾದಂಥ ಆಡಳಿತವನ್ನು ಕೊಟ್ಟರು ಭಾರತಕ್ಕೆ. ಮೊದಲ ಪ್ರಜಾಪ್ರತಿನಿಧಿ ಸಭೆ, ಪ್ರಜಾಪ್ರಭುತ್ವ, ಡೆಮೋಕ್ರಸಿ, ಎಲೆಕ್ಷನ್ ಇವೆಲ್ಲ ನಾವೇ ದೇಶದಲ್ಲಿ ಮೊದಲು ಮಾಡಿದ್ದು. ಇದಕ್ಕೆ ಕಾರಣ ರಂಗಾಚಾರ್ಲು 10ನೇ ಚಾಮರಾಜ ಒಡೆಯರ್ ಡೆಡ್ಲಿ ಕಾಂಬಿನೇಷನ್ನು. ಅವ್ರು ತೀರ್ಕೊಂಡಾಗ 1882ನಲ್ಲಿ 1882ನಲ್ಲಿ ಅವ್ರು ತೀರ್ಕೊಂಡಾಗ ಮನೆ ತುಂಬ ಮಕ್ಕಳು, ಮೈ ತುಂಬ ಸಾಲ ಇತ್ತು ಅವ್ರಿಗೆ. ಕ್ಯಾನ್ ಯು ಇಮ್ಯಾಜಿನ್ ಬೀಯಿಂಗ್ ಎ ದಿವಾನ್ ಆಫ್ ಮೈಸೂರ್, ಅವರು ಮನೆ ತುಂಬ ಸಾಲ, ಮೈ ತುಂಬ ಸಾಲ ಇತ್ತು ಅಂದರೆ, ಬರೋ ಸಂಬಳ ಸಾಕಾಗ್ತಿರಲಿಲ್ಲ ಅಂದರೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ರು, ಎಷ್ಟು ನಿಸ್ಪೃಹತೆಯಿಂದ ಕೆಲಸ ಮಾಡಿದ್ರು ಅಲ್ವಾ. ಒಬ್ಬ ದಿವಾನ್ ಈಸ್ ಈಕ್ವಲ್ ಟು ದ ಪ್ರೈಮ್ ಮಿನಿಸ್ಟರ್ ಆಫ್ ಅ ಕಂಟ್ರಿ. ಈ ಪ್ರೈಮ್ ಮಿನಿಸ್ಟರ್ ಆಫ್ ಅ ಪ್ರಾವಿನ್ಸ್ ಅವ್ರು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿ ಪಾಪ ಸಾಲಗಳು ಮಾಡ್ಕೊಂಡ್ರೆ. ಯಾಕಂದರೆ ಮನೆ ತುಂಬ ಮಕ್ಕಳು ಎಲ್ಲರನ್ನೂ ಓದಿಸ್ಬೇಕು, ತುಂಬ ಕಷ್ಟಕಾಲ, ಆಗೆಲ್ಲ ಎಲ್ಲರಿಗೂ ಕಷ್ಟಕಾಲ. ಸಾಮಾನ್ಯನಂತೆ ಬದುಕ್ಬಿಟ್ನಲ್ಲ ಪುಣ್ಯಾತ್ಮ. ಮಹಾರಾಜರಿಗೆ ಭಾಳ ನೊಂದ್ಕೊಂಡ್ಬಿಡ್ತಾರೆ ಮಹಾರಾಜರು. ಇದು ಗೊತ್ತಾಗ್ಬಿಟ್ಟಾಗ 10ನೇ ಚಾಮರಾಜ ಒಡೆಯರು, ಅಯ್ಯೋ ಏನು ನಮ್ಮ ದಿವಾನ್ರಿಗೆ ಹಿಂಗೆ ಆಗೋಯ್ತು ಅಂತ ಹೇಳಿ ಅವರಷ್ಟು ಸಾಲನ ತೀರಿಸ್ಬಿಡ್ತಾರೆ. ಅವರಷ್ಟು ಸಾಲವನ್ನು ತೀರಿಸಿ ಅವ್ರಿಗೊಂದು ಪೆನ್ಷನ್ ಫಿಕ್ಸ್ ಮಾಡಿ ಅವ್ರ ಮನೆಯವ್ರಿಗೆಲ್ಲ ನೀವು ಓದೋದ್ವರೆಗೂ ಓದ್ರಿ, ನಾನು ಓದಿಸ್ತೀನಿ ಅಂತ ಮಹಾರಾಜ. ಅಂದರೆ ಬೀಯಿಂಗ್ ಎ ದಿವಾನ್ ಆಫ್ ಮೈಸೂರು ಇವರು ಈ ರೀತಿ ಇದ್ರಲ್ಲ ಅಂತ ಅವ್ರಿಗೆ. ಅಂದರೆ ಆ ಕಾಲದಲ್ಲಿ ಅಷ್ಟು ನಿಸ್ಪೃಹತೆ ಇತ್ತು. ಒಬ್ಬ ಮೇಷ್ಟ್ರ ಆದವನು ಹೇಗಿದ್ದ ಅನ್ನೋದಕ್ಕೆ, ಈ ಒಂದೋ ಎ ಮೇಷ್ಟ್ರು ಬಿಕಮ್ಸ್ ಅ ದಿವಾನ್ ಆಫ್ ಅ ಪ್ರಾವಿನ್ಸ್, ಅವ್ರು ಮೇಷ್ಟ್ರ ಥರನೇ ಇದ್ದರು. ಅಷ್ಟೇ ನಿಸ್ಪೃಹತೆಯಿಂದ ಬದುಕಿದ್ರು. ಅದೇ ರೀತಿ ನಮ್ಮ ಸರ್ ಎಂ ವಿ ಅವರು ಕೊನೆ ಗಳಿಗೆವರೆಗೂ ಬೆಂಗಳೂರಲ್ಲಿ ಬಾಡಿಗೆ ಮನೆಯಲ್ಲಿ, ಅವ್ರು ಸ್ವಂತ ಮನೆ ಅಂತ ಇದ್ದಿದ್ದು ಅವ್ರು ಊರಾದಂಥ ಮುದ್ದೇನ ಹಳ್ಳಿಲಿ ಮಾತ್ರ. ಕೊನೆಗೆ ಅವ್ರು ಅಲ್ಲೇ ಹೋಗಿ ಕಾಲವಾದರೆ ಹೊರತು, ಅಂದರೆ ಅಲ್ಲೇ ಹೋಗಿ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಲಾಯ್ತೆ ಹೊರತು ಬೆಂಗಳೂರಲ್ಲಿ ದೊಡ್ಡ ಬಂಗ್ಲೆ ಅದು ಇದು ಏನಿರಲಿಲ್ಲ. ಮಹಾರಾಜರ ಹತ್ರ ಸರ್ವೀಸಲ್ಲಿದ್ದಾಗ ಏನು ಅವ್ರು ಸರ್ವೀಸಲ್ಲಿದ್ದಾಗ ಮನೆ ಕೊಡ್ತಾರೆ, ಆ ಮನೆಯಲ್ಲಿದ್ದರು. ಸರ್ವೀಸಿನ ಬಿಟ್ಟ ಮೇಲೆ ಬಾಡಿಗೆ ಮನೆಯಲ್ಲಿದ್ದರು. ಬೀಯಿಂಗ್ ಎ ದಿವಾನ್ ಆಫ್ ಮೈಸೂರ್, ಸಚ್ ಎ ಬಿಗ್ ಪರ್ಸನಾಲಿಟಿ, ಬಾಡಿಗೆ ಮನೆಯಲ್ಲಿದ್ದರು. ಕ್ಯಾನ್ ಯು ಬಿಲೀವ್ ದಿಸ್? ಇದೆಲ್ಲ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಮಾತ್ರವೇ ನೀವು ನೋಡ್ಬೋದಾದ. ಸೊ ಹಾಗಾಗಿ ನಮ್ಮ ಕಾಲದ ಮೇಷ್ಟ್ರುಗಳು ಹೇಗಿದ್ರು ಅಂತ ಹೇಳಕ್ಕೆ ಇವ್ರನ್ನೆಲ್ಲ ಹೇಳಿದೆ ನಾನು. ನಮ್ಮ ಕಾಲದ ಮೇಷ್ಟ್ರುಗಳು ಹಾಗಿದ್ರು. ತಮ್ಮ ತನು ಮನ ಧನವನ್ನು ಮಕ್ಕಳಿಗೆ ಧಾರೆ ಎರಿತಾ ಇದ್ರು. ಅವ್ರು ಹೇಳ್ಕೊಟ್ರೆ ಅವ್ರ ಅರ್ಥ ಆಗೋವರೆಗೂ ಬಿಡ್ತಾ ಇರಲಿಲ್ಲ. ಅಂಥ ಮೇಷ್ಟ್ರುಗಳಿದ್ದಂಥ ಕಾಲ ನಮ್ಮದು ಗೋಲ್ಡನ್ ಪೀರಿಯಡ್. ಹಾಗಾಗಿ ನಮಗೆ ಯಾವುದೋ ಒಂದು ವಿಚಾರದ ಮೇಲೆ ತುಂಬ ಆಸಕ್ತಿ ಬಂತು ಅಂತಂದರೆ, ಇವತ್ತು ನಾವೇನಾದರೂ ಇದ್ದೀವಿ, ನಾಲ್ಕು ಆಣಿಗೆ ನಾವು ಬೆಲೆ ಬಾಳ್ತೀವಿ ಅಂದರೆ ಅದಕ್ಕೆಲ್ಲ ನಮ್ಮ ಮೇಷ್ಟ್ರುಗಳ ಕಾರಣ. ಅಷ್ಟು ತುಂಬ ಚೆನ್ನಾಗಿ. ಸೊ ನಮ್ಮ ಕಾಲ ಆ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಅಂದರೆ ನಮ್ಗೆಲ್ಲೋದ್ರೂ ಈ ಥರ ಡೆಡಿಕೇಶನಲ್ಲಿ ಒಂದು ಸಿಗೋದು, ನಮಗೆ 100% ಸಿಗೋದು ನಮಗೆ. ದೇರ್ ಇಸ್ ನೋ ಫೇಕ್ ವರ್ಲ್ಡ್ ಇನ್ ಅವರ್ ಟೈಮ್. ಆ ಫೇಕ್ ವರ್ಲ್ಡ್ ಅನ್ನೋದು ಇರ್ತಾ ಇರಲಿಲ್ಲ. ಎಲ್ಲ ನಿಜವಾದ್ದು ಇರ್ತಾಯಿತ್ತು, ಎಲ್ಲ ನಿಜವಾದ್ದೇ ಇರ್ತಾಯಿತ್ತು. ಸೊ ನಾವು ಅದನ್ನು ಆಯ್ಕೆ ಮಾಡ್ಕೋಬೇಕಾಗಿತ್ತು ಅಷ್ಟೇ. ಆ ಬದುಕನ್ನು ಆಯ್ಕೆ ಮಾಡ್ಕೋಬೇಕಾಗಿತ್ತು. ಅದು ಆಯ್ಕೆ ಮಾಡ್ಕೊಂಡಿದ್ದೇ ಇವತ್ತು ಎಲ್ಲರೂ ನಾವು ಈ ರೀತಿಯಾಗಿದ್ದೀವಿ. ಯಾರೂ ನಾವು ನಮ್ಮ ಬದುಕಿನವ್ರು ನೀವು ಕೇಳ್ರಿ, ನಮ್ಮ ವಯಸ್ಸಿನವ್ರು ಯಾರು ಈ ಜೀವನದಲ್ಲೆಲ್ಲ ಒಂದು ಸಾರ್ಥಕತೆಯನ್ನು ಅನುಭವಿಸಿದ್ದೀವಿ. ಯಾಕೆ ಅಂತಂದರೆ ದುಡ್ಡು ಮಾಡೋದಲ್ಲ ಸಾರ್ಥಕತೆ, ಸಾರ್ಥಕ ಜೀವನವನ್ನು ಬದುಕೋದೊಂದು ಸಾರ್ಥಕತೆ. ಸಾರ್ಥಕ ಜೀವನವನ್ನು ನಾವು ಬದುಕಿದ್ದೀವಿ ಅನ್ನೋ ತೃಪ್ತಿ ಇದೆ ನಮಗೆಲ್ಲ. ನನ್ನ ಕ್ಲಾಸ್ಮೇಟ್ಸ್ಗಳಿಗೆ ಎಲ್ಲರಿಗೂ ಇದೆ, ನಮಗೆಲ್ಲರಿಗೂ ಇದೆ. ಯಾಕೆಂದರೆ ಎಲ್ಲರೂ ಒಂದೊಂದು ರಂಗದಲ್ಲಿ ನಾವು 100% ಕೊಟ್ಟಿದ್ದೀವಿ. ವಿ ಹ್ಯಾವ್ ಗಿವನ್ 100% ಟು ದ ವರ್ಕ್ ವಾಟ್ ವಿ ಹ್ಯಾವ್ ಡನ್ ಟಿಲ್ ಡೇಟ್. ಸೊ ಹಾಗಾಗಿ ನಮ್ಗೆ ಅದು ತೃಪ್ತಿ ಇದೆ. ನಾವು ಸಂಪಾದನೆ ಮಾಡಿದ್ವೋ, ಹೆಂಡತಿ ಮಕ್ಕಳು ಚೆನ್ನಾಗಿ, ದಟ್ಸ್ ಎ ಸೆಕೆಂಡರಿ ಥಿಂಗ್. ನಾವು ಈ ಲೋಕಕ್ಕೆ ನಮ್ಮನ್ನು ಸಂಪೂರ್ಣವಾಗಿ ನಾವು ಅರ್ಪಣೆ ಮಾಡ್ಕೊಂಡಿದ್ದೇವೆ. ಇದು ನಮ್ಮ ಕೊನೆಯ ಜನ್ರೇಷನ್ ಈ ಥರ ಹೇಳ್ತಾ ಇರುವಂಥದ್ದು ಈ ಮಾತು. ಇದು ನಾನು ಮುಂದಿನ ಜನ್ರೇಷನ್ಗೆ ತಲುಪಿಸ್ಬೇಕು ಅಂತ ನನಗೆ ಭಾಳ ಒಂದು ತುಡಿತಾ ಇದೆ. ಅದನ್ನು ನಿಮ್ಮ ಪಾಡ್ಕಾಸ್ಟ್ ಮೂಲಕ ತಲುಪಿಸ್ತಾ ಇದ್ದೀನಿ. ಸೂಪರ್ ಸರ್. ಸೊ ನಿಮ್ಮದು ಸ್ಕೂಲಿಂಗ್ ಆಯಿತು, ನೆಕ್ಸ್ಟ್ ಏನೇನು ನೋಡಿ, ಅವಾಗೆಲ್ಲ ಏನಪ್ಪ ಅಂತಂದರೆ, ಹುಟ್ಟಿದ್ದು ಮೈಸೂರಲ್ಲೇ. ನಾನು ಹುಟ್ಟಿದ್ದು ಮೈಸೂರು, ಬೆಳೆದಿದ್ದು ಮೈಸೂರು, ಸ್ಕೂಲು ಕಾಲೇಜು ಓದಿದ್ದು ಎಲ್ಲ ಮೈಸೂರೇ. ಇಂಜಿನಿಯರಿಂಗ್ ಮಾಡಿದ್ದು ಮೈಸೂರಿನಲ್ಲೇ, ನಮ್ಮ ಕಾಲೇಜಿನಲ್ಲೇ ಇಂಜಿನಿಯರಿಂಗ್, ಜಯಚಾಮರಾಜೇಂದ್ರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು.
ಸೊ ಅದೇ ದಿ ಬೆಸ್ಟ್ ಟ್ಯೂಷನ್ಸ್ ವಿ ಹ್ಯಾವ್, ಏನು ಬೆಸ್ಟ್ ಟ್ಯೂಟರ್ಸ್, ವಿ ಗಾಟ್ ದ ಬೆಸ್ಟ್ ಟ್ಯೂಟರ್ಸ್. ಎಲ್ಲನೂ ನಮಗೆ ದಿ ಬೆಸ್ಟ್ ಸಿಕ್ಕಂಥ ಸಂದರ್ಭದಲ್ಲಿ ನಾವು ಕಾಲೇಜ್ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋದಾಗ ಒಂದೊಂದೇ ಅನುಭವಗಳು ನಮ್ಗೆ ಗೊತ್ತಾಗುತ್ತೆ. ಯಾಕೆಂದರೆ ಕಾಲೇಜಲ್ಲಿರೋ ದಿನ ಮನೆಯಲ್ಲಿ ಊಟ ಸಿಗ್ತಾ ಇರುತ್ತೆ, ತಿಂಡಿ ಸಿಗ್ತಾ ಇರುತ್ತೆ, ಸೊ ಫೀಸ್ ಮನೆಯವ್ರು ಕಟ್ತಾ ಇರ್ತಾರೆ, ನಮಗೇನು ಯೋಚನೆ ಇರೋದಿಲ್ಲ. ಕಾಲೇಜ್ ಮುಗಿಸಿ ಕೆಲ್ಸಕ್ಕೆ ಹೋದಾಗ ನಮಗೆ ಅನುಭವ ಏನು ಅಂತ ಗೊತ್ತಾಗುತ್ತೆ. ನಾನು ಒಂದು ಪಂಜಾಬಿನ ಒಂದು ಬಠಿಂಡಾ ಅನ್ನೋ ಪ್ರದೇಶಕ್ಕೆ ನಾನು ಕೆಲಸ ಬಂತು ಅಂತ ಹೋಗಿದ್ದೆ. ಪೂನಾದಲ್ಲಿ ಇಂಟರ್ವ್ಯೂ ಇತ್ತು, ಅದು ಕೆಲಸ ಇದ್ದಿದ್ದು ಪಂಜಾಬ್ನಲ್ಲಿ, ಸೊ ಅಲ್ಲಿಗೆ ಹೋಗಿದ್ದೆ. ಅವನು ಎಲ್ಲ ನೋಡ್ದ, ಎಲ್ಲ ಆಯಿತು, ಓಕೆ ಫ್ರೆಷರ್, ಲೈಕ್ ಏನು ತುಂಬ ಎಕ್ಸ್ಪೀರಿಯನ್ಸ್ ಏನಿಲ್ಲ, ಸೊ ಅವ್ನು ಫ್ರೆಷರ್ ಲೆಕ್ಕದಲ್ಲೇ ತೊಗೊಳ್ಬೇಕಿತ್ತು. ಇಟ್ಸ್ ಅ ಡಿಗ್ರಿ ವಾಸ್ ಓನ್ಲಿ ಹಿ ವಾಸ್ ಲುಕಿಂಗ್ ಫಾರ್. ಸೊ ಅದೆಲ್ಲ ಆಯಿತು, ಎಲ್ಲ ಆದಮೇಲೆ ಕೊನೆಯಲ್ಲಿ ಎಲ್ಲ ಇನ್ನೇನಾಯಿತು, ನಾನು ಐ ವಾಸ್ ಅಬೌಟ್ ಟು ಲೀವ್ ವಿತ್ ಮೈ ಅಪಾಯಿಂಟ್ಮೆಂಟ್ ಆರ್ಡರ್ ಅನ್ನೋ ಲೆಕ್ಕದಲ್ಲೇ ಇದ್ದೆ. ಯಾವತ್ತು ಸೈಟ್ ಹೋಗಬೇಕು ಅನ್ನೋ ಥರ, ಯಾವತ್ತಿನ ಜಾಯ್ನ್ ಆಗೋಣ ಅನ್ನೋ ಥರ. ಕೊನೆಯಲ್ಲಿ HR ಕಳೆದು ಹೇಳ್ದೆ, ನೋ ನಿನ್ನನ್ನು ನಾನು ತೊಗೊಳಕ್ಕಾಗಲ್ಲಪ್ಪ, ಐ ಆಮ್ ಸಾರಿ. ನಾನು ಯಾಕೆ ಏನಾಯಿತು, ಇಷ್ಟು ತನಕ ಚೆನ್ನಾಗಿ ಮಾತಾಡ್ತಿದ್ಯಲ್ಲಪ್ಪ, ಯಾವ ವಾಟ್ ಹಾಕೊಂಡೆ, ಎಲ್ಲ ಚೆನ್ನಾಗಿತ್ತು, ಬಟ್ ನನಗೆ ಈಗ ಪುನಃ ಇನ್ನೊಂದ್ಸಲಿ ನಿಮ್ಮ ಪ್ರೊಫೈಲ್ ನೋಡೋ ಗೊತ್ತಾಯ್ತು, ನೀವು ಬಾರ್ನ್ ಬಾಟಪ್ ಇನ್ ಮೈಸೂರು ಅಂತ. ಅದಕ್ಕೇನು ಅಂದೆ, ನೀವು ಮೈಸೂರವ್ರ ಕಷ್ಟನೇ ಪಟ್ಟು ಗೊತ್ತಿಲ್ಲ ನಿಮ್ಗೆ, ನೀವು ಮೈಸೂರವ್ರಿಗೆ ಎಲ್ಲ ಸುಖವಾಗಿದ್ದೀರಾ, ಮಹಾರಾಜರು ನಿಮ್ಗೆ ತುಂಬ, ದಿಸ್ ಇಸ್ ವಾಟ್ ಲಿಟ್ರಲಿ ಹಿಟ್ ಹೊಡ್, ನಿಮ್ಮ ಮಹಾರಾಜರು ನಿಮ್ಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನಿಮಗೆ ಊಟಕ್ಕಾಗಲಿ ತಿಂಡಿಗಾಗಲಿ ಇನ್ನೊಂದು ಸ್ಕೂಲ್ಗೆ ಹೋಗಿದ್ದಾಗಲಿ ಕಾಲೇಜ್ ನೀವೆಲ್ಲೂ ಕಷ್ಟಪಟ್ಟಿಲ್ಲ, ತುಂಬ ಸ್ಮೂತಾಗಿ ಬಂದ್ಬಿಟ್ಟಿದ್ದೀರಾ, ಹಾಗಾಗಿ ನಾನು ಕೊಡೋಕ್ಕಾಗಲ್ಲ, ಯು ಆರ್ ನಾಟ್ ಟಫ್ ಗೈಸ್. ಅಂದರೆ ನಮ್ಮ ಮೈಸೂರಿನ ಹಿರಿಮೆ ಎಲ್ಲಿಗೆ ಹೋಯ್ತು ನೋಡಿ. ನಾವು ಆಮೇಲೆ ಕೆಲಸ ತಗೊಂಡು ನಾನು ಗಲ್ಫ್ಗೆ ಹೋದೆ, ಅದೆಲ್ಲ ಬೇರೆ ಪ್ರಶ್ನೆ ಅದು. ಆದರೆ ಈ ದೇಶದಲ್ಲಿ ಮೈಸೂರಿನ ಮೇಲೆ ಎಷ್ಟು ಗೌರವ ಇದೆ ಅಲ್ವಾ. ನಾನು ಇದನ್ನೇ ಇನ್ನೊಂದ್ಸರಿ ನಾನು ಸೌದಿ ಅರೇಬಿಯಾದಲ್ಲಿ ನಾನು ಫಸ್ಟ್ T20 ಮ್ಯಾಚ್ ನೋಡ್ತಾ ಇದ್ದೆ. ನಾವೇ ಕಪ್ ಗೆದ್ದಿದ್ದು, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡೋಂಥ ಕಾಲಕ್ಕೆ ನಾನು ಪಾಕಿಸ್ತಾನಿ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೆ. ಆಗ ಪಾಕಿಸ್ತಾನಿಗಳ ಜೊತೆ ಕೂತ್ಕೊಂಡೆ ಪಾಕಿಸ್ತಾನ ಮ್ಯಾಚ್ ನೋಡ್ತಾ ಇದ್ದೆ. ನೋಡ್ರಿ, ಅವರೆಲ್ಲ ಪಾಕಿಸ್ತಾನಿ, ನಾನೊಮ್ಮೆ ಇಂಡಿಯನ್. ಸರಿ, ಅವನು ಅಂದರೆ ವಿ ಆರ್ ವೆರಿ ಕ್ಲೋಸ್. ನಾನು ತುಂಬ 20-25 ವರ್ಷ ಇದ್ದಿದ್ದರಿಂದ ನಾವೆಲ್ಲ ಒಂದೇ ಮನೆಯವ್ರ ಥರ ಇದ್ವಿ. ಸೊ ತುಂಬ ಕ್ಲೋಸ್ ಆಗಿದ್ವಿ. ಮಾತಾಡ್ತಾ ಅಲ್ಲಿ ಏನು ಮಾಡಿದವನು ಇವನು, ಯಾರೋ ಒಬ್ಬ ನನ್ನ ಕೇಳ್ದ, ನೀನು ಎಲ್ಲಿಂದ ಬಂದಿದ್ಯಾ ಅಂತ ಕೇಳ್ದ. ನಾನು ಅವ್ರಿಗೆ ಮೈಸೂರು ಅಂದರೆ ಗೊತ್ತಿರಲಾರ್ದು ಅಂತ ಅಂದ್ಕೊಂಡು ಬೆಂಗಳೂರಿಂದ ಅಂತ. ಅವನಂದ, ಹಂಗಂದ ತಕ್ಷಣ ಎಲ್ಲರೂ 2 ನಿಮಿಷ ಅಲ್ಲಿದ್ದಂಥ 7-8 ಜನ ಮಾತು ನಿಲ್ಲಿಸ್ಬಿಟ್ಟು ಎಲ್ಲ ಒಂದು ಕಡೆ ಒಂದ್ಸಲಿ ನನ್ನ ತಿರುಗಿ ನೋಡಿದ್ರು. ಆಮೇಲೆ ಅದರಲ್ಲಿ ಒಬ್ಬ ಅಂದ, ನಾವು ನನ್ನ ಜೀವನದಲ್ಲಿ ಒಂದ್ಸಲಿ ನಾವು ಬೆಂಗಳೂರು ನೋಡಬೇಕು ಅಂತ ಕನಸು ಕಾಣ್ತಾ ಇದ್ದೀವಿ, ನೀನು ಯಾರು ಅಲ್ಲಿಂದ ಬಂದಿದ್ಯಾ ಇಲ್ಲಿಗೆ ಅಂತ. ದೆನ್ ಐ ಫೀಲ್ ಏನು ನಮ್ಮೂರಲ್ಲಿ ಇಷ್ಟೊಂದು ನಮ್ಗೆ ಯಾವತ್ತು ನಮಗೆ ಒಂದು ತಿಳ್ಕೊಳ್ಳಿ, ನಾವು ಎಷ್ಟು ಸುಖವಾಗಿ ಬೆಳೆದಿದ್ವಿ ಅಂದರೆ, ದಿಸ್ ಈಸ್ 1 in 1 million ಒಬ್ಬನಿಗೆ ಸಿಗುವಂಥ ಊರು ಮತ್ತು ಈ ಒಂದು ವಾತಾವರಣ 1 in 1 million ಸಿಗೋದು ನಮ್ಗೆ ಸಿಕ್ಬಿಟ್ಟಿದೆಯಲ್ಲ. ನಾವೇನು ತಿಳ್ಕೊಂಡಿದ್ದೀವಿ, ಇದು ಎಲ್ರಿಗೂ ಸಿಕ್ಕಿದೆ, ನಮಗೇನು ನಾವು ತುಂಬ ಮೇಲಿದ್ದೀವಿ. ಈ ಟೇಬಲ್ನಲ್ಲಿ, ಟ್ರ್ಯಾಂಗಲ್ನಲ್ಲಿ ವಿ ಆರ್ ಆನ್ ದ ಟಾಪ್, ಆಲ್ಮೋಸ್ಟ್ ವಿ ಆರ್ ಆನ್ ದ ಟಾಪ್ ಆಫ್ ದ ವರ್ಲ್ಡ್. ಈ ಜಗತ್ತಿನಲ್ಲಿ ಇಂಥ ಊರು ಇನ್ನೊಂದಿಲ್ಲ. ಸೊ ಅದು ನನಗೆ ದೂರದ ಸೌದಿ ಅರೇಬಿಯಾದಲ್ಲಿ ಆ ಸತ್ಯನ ಅವನು ಪಾಕಿಸ್ತಾನಿ ನನಗೆ ಹೇಳ್ಕೊಟ್ಟ. ನಿಮ್ಮೂರು ನೋಡ್ಬೇಕು ಅಂತ ನಾನು ಕನಸು ಕಾಣ್ತಾ ಇದ್ದೀನಿ, ನೀನು ನೋಡಿದ್ರೆ ಇಲ್ಲಿ ಈ ಮರುಭೂಮಿಗೆ ಬಂದಿದ್ಯಾ. ಅವಾಗ ಒಂದು ಪಾಯಿಂಟು. ಆಮೇಲೆ ನನ್ನ ಕೊಲೀಗ್ಸ್ ಎಲ್ಲ ಮಲಯಾಳಿಗಳಲ್ಲಿ ಕೆಲಸ ಮಾಡುವಾಗ ಅವಾಗೆಲ್ಲ ನಾವು ಸುಮ್ಮನೆ ಲೈಕ್ ಇನ್ ದ ಏಜ್ ಆಫ್ 30-35 ಏನು ಮಾಡ್ತಿದ್ದೀವಿ ಅಂದರೆ, ಆಫ್ಟರ್ ರಿಟೈರ್ಮೆಂಟ್ ಏನು ಮಾಡಬೇಕು, ಸುಮ್ಮನೆ ಮಾತಿಗೆ ಮಾತಾಡ್ತಾ ಇರ್ತೀವಲ್ಲ, ಆ ರಿಟೈರ್ ಆದಮೇಲೆ ಹಾಗಿರ್ತೀವಿ ಹೀಗಿರ್ತೀವಿ ಅಂತ. ನಾನು ಅವಾಗ ಕೇಳೋದು ಎಲ್ಲರೂ, ರಿಟೈರ್ ಆದಮೇಲೆ ಏನು ಮಾಡ್ತಾರೆ, ಬೆಂಗಳೂರಿಗೆ ಬಂದು ಬೇಕ್ರಿ ಇಡ್ತೀನಿ. ನಾನು ನೀನು ಕೊಚ್ಚಿನಲ್ವಾ, ಅಲ್ಲೋಗಿಡು, ಅಲ್ಲಿಡಲ್ಲ, ನಾವು ಬೆಂಗಳೂರಿಗೆ ಬರಬೇಕು. ಹುಟ್ಟಿದ್ದು ಬೆಳೆದಿದ್ದು ಅಲ್ಲಿ, ಓದಿದ್ದಲ್ಲಿ, ಸಂಪಾದನೆ ಮಾಡ್ತಿರೋ ಸೌದಿಲಿ, ಇವನು ವಾಪಸ್ ಕೊಚ್ಚಿನ್ಗೆ ಹೋಗಲ್ಲ, ಬೆಂಗಳೂರಿಗೆ ಬರ್ತಾನೆ. ಯಾಕೆ? ದಟ್ಸ್ ವೇರ್ ವಿ ಆರ್. ಅವಾಗ ಇದೆಲ್ಲ ನನಗೆ ಪಿಂಚ್ ಆಯಿತು. ಓಹೋ ಸೊ ನಮ್ಮೂರಂದರೆ ಈ ಥರ ದೇರ್ ಇಸ್ ಅ ಬ್ರ್ಯಾಂಡ್ ವ್ಯಾಲ್ಯೂ ಟು ದ ಕರ್ನಾಟಕ. ಮೈಸೂರು ಬೆಂಗಳೂರು ಅಂದರೆ ಇಟ್ಸ್ ಅ ನೆಕ್ಸ್ಟ್ ಲೆವೆಲ್ ಥಿಂಗ್. ಎಲ್ಲರೂ ಅದಕ್ಕೆ ಆಸೆ ಪಡ್ತಾ ಇದ್ದಾರೆ. ನಮಗೆ ಈ ಊರಿನ ಮೇಲೆ ಅಭಿಮಾನವೇ ಇಲ್ಲ ಅಂತ ಆಗ ನನಗೆ ಗೊತ್ತಾಗಕ್ಕೆ ಶುರುವಾಯಿತು. ಯಾಕೆ ಅಂತಂದರೆ ಅವರೆಲ್ಲ ತುಂಬ ಯಾವಾಗಲೂ ನಾನು ಈ ನಮ್ಮ ದ್ರಾವಿಡ ಏನಿದೆ ರಾಷ್ಟ್ರ ಅಂದರೆ ತಮಿಳುನಾಡು, ಕರ್ನಾಟಕ, ಆಂಧ್ರ, ಕೇರಳ, ಕರ್ನಾಟಕ ಒಂದು ಬಿಟ್ಟು ಮಿಗ್ದವ್ರಿಗೆಲ್ಲ ತುಂಬ ಅಭಿಮಾನ ಅವ್ರ ಮೇಲೆ. ನೀವು ನೋಡಬೇಕು, ಆಂಧ್ರದವರಂತೂ ರೂಮಿಗೆ ಎಂಟ್ರ್ ಆಗ್ತಿದ್ದಂಗೆ CD ಹಾಕ್ಬಿಟ್ಟು ಅವ್ರ ಪಿಕ್ಚರ್ ಓಡ್ತಾ ಇರ್ಬೇಕು, ಅವ್ರ ಕಿವಿ ಮೇಲೆ ಅವ್ರದ್ದು ಪಿಕ್ಚರ್ ಬೀಳ್ತಾ ಇರ್ಬೇಕು ಅವ್ರಿಗೆ. ದೇ ಡೋಂಟ್ ವಾಂಟ್ ಟು ಲಿಸನ್ ಟು ಎನಿ ಅದರ್ ಥಿಂಗ್ ಅದರ್ ದ್ಯಾನ್ ದೇರ್ ಮೂವೀಸ್. ತಮಿಳ್ನಾಡವ್ರು ಅದೇ ಥರ, ಕೇರಳದವರು ಅದೇ ಥರ. ನಾವು ಕರ್ನಾಟಕದವ್ರು ಇಲ್ಲ, ನಾವು ಇವ್ರ ಜೊತೆ ಕೂತ್ಕೊಂಡು ನೋಡೋದು. ಇದು ಹೆಂಗೆ ಅಂತ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ.
ಆಮೇಲೆ ಅವರೆಲ್ಲ ಆಡ್ಕೊಳ್ಳೋದು ನಮ್ಮ ಕೇರಳದಲ್ಲಿ ನಮ್ಮ ಹತ್ರ 4 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಕೊಚ್ಚಿನ್, ಕನಾನೂರ್, ಎರ್ನಾಕುಲಂ ಎಲ್ಲ ನಮ್ಮ ಏರ್ಪೋರ್ಟ್ ಇದೆ. ನಿಮ್ಮ ಹತ್ರ ಒಂದೇ ಒಂದಿದೆ ಬೆಂಗಳೂರು, ನೀವು ಬೀದರ್ಗೂ ಬಂದ್ರು ಅಲ್ಲೇ ಎಳಿಬೇಕು, ಹಾಸನ್ನವರು ಅಲ್ಲೇ ಎಳಿಬೇಕು, ಮೈಸೂರವರು ಬೆಂಗಳೂರಲ್ಲಿ ಎಳಿಬೇಕು ಅಂತ. ನನಗೆ ಅವಾಗ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಯಾರಂದ್ರೆ ಮೋಡ್ ಆಫ್ ವರ್ಕಿಂಗ್ 18 hours ಆಫ್ ವರ್ಕ್ ಇನ್ ಮರುಭೂಮಿ ಅದೊಂದು ದೊಡ್ಡ ಕೆಲಸ. ಸೊ ನಾನು ಅದು ಇದೆಲ್ಲ ಲಂಚ್ ಟೈಮಲ್ಲಿ ಇವೆಲ್ಲ ಕಿಂಡಲ್ಸ್ ನಡೀತಾ ಇರೋದು, ಏನೋ ಒಂದು ಹೇಳ್ಬಿಡೋದು, ನಕ್ಬಿಡೋದು, ಸುಮ್ಮನೆ ಆಗೋಗೋದು. ಬಟ್ ಒಳಗಡೆ ಒಂಥರ ನನಗೆ ಅದು ಒಂಥರ ಕೊರಿತಾ ಇತ್ತು. ಮರೆಯಲ್ಲ ನೋಡಿ, ಅದೊಂಥರ ನಮ್ಗೊಂಥರ ಅವಮಾನ ಅಲ್ವಾ ಇದು. ಇದು ಹೇಳಿ 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 ಒಂದ್ಸಲಿ ಏನಾಯಿತು, ಈ ರಜಾ ಪ್ರತಿ ವರ್ಷಕ್ಕೊಂದ್ಸಲಿ ರಜಾ ಇದ್ದಾಗ ಅವರು ನಮಗೆ ಟಿಕೆಟ್ ಕೊಡ್ತಾರೆ, ರಿಟರ್ನ್ ಟಿಕೆಟ್ ವಿತ್ ಸ್ಯಾಲರಿ. ಅದು ದಟ್ಸ್ ವಾಟ್ ವಿ ಗಾಟ್ ಫ್ರಮ್ ದ ಕಂಪನಿ. ಆವಾಗ ಬ್ಯಾಂಗ್ಳೂರ್ ಫ್ಲೈಟ್ಸು ಸ್ವಲ್ಪ ರೇಟ್ ಜಾಸ್ತಿ ಇದೆ, ಸ್ವಲ್ಪ ದಿನ ಬಿಟ್ಟು ಹೋಗು, ಹಾಗೆ ಹೀಗೆ ಅಂತೆಲ್ಲ ನಡೀತಾ ಇತ್ತು. ಆಗ ನಾನಂದೆ, ಬೇಡ ಬೇಡ, ಇದೊಂದು ಚಾನ್ಸ್ ಇದೆ, ನೀನು ನನಗೆ ಎರ್ನಾಕುಲಂ ಟಿಕೆಟ್ ಕೊಡು, ಅಲ್ಲಿಂದ ನಾನು 5-6 ಗಂಟೆ ಅಷ್ಟೇ ಮೈಸೂರಿಗೆ ಹೋಗ್ತೀನಿ. ನೀನು ಬೆಂಗಳೂರು ಅವನಲ್ವ? ಹೌದು. ಎರ್ನಾಕುಲಂಗೆ ಯಾಕೆ ಹೋಗ್ತೀಯಾ? ಅದು ನಮ್ಗೆ ಮೈಸೂರಿಗೆ ಹತ್ರ ಇದೆ. ಏನಿವೆ, ದಟ್ಸ್ ನಾಟ್ ಯುವರ್ ಬಿಸ್ನೆಸ್. ನೀನು ಕೊಡು ನನಗೆ ಟಿಕೆಟು, ಐ ವಾಂಟ್ ಟು ಗೋ ಆನ್ ಟೈಮ್. ಅವನಾಯ್ತಪ್ಪ, ನೀನು ಇಷ್ಟ ಏನಾದ್ರು ಮಾಡ್ಕೊ ಅಂತ. ನನಗೇನು, ಇವರೆಲ್ಲ ಹೇಳಿದ್ರಲ್ಲ ಇಷ್ಟು ವರ್ಷ, ನಮ್ಮ ಹತ್ರ ಆಗಿದೆ ಹೀಗಿದೆ, ಏನು ನೋಡೋಣ ಇವ್ರ ಹತ್ರ ಏನಿದೆ, ಅದೇನಿದೆ. ಸೊ ಐ ವಾಂಟ್ ಟು ಸಿ. ಹೋಗಿ ಇಳಿದು ಎರ್ನಾಕುಲಮಲ್ಲಿ ಬೆಳಗ್ಗೆ ನೈಟ್ ಫ್ಲೈಟ್ ಹತ್ತಿ ಬೆಳಗ್ಗೆ ಬರ್ತಿಲ್ಲಿ ಬಂದು ಇಳಿದು ಬೆಳಗ್ಗೆ ಇಳಿದು ನೋಡ್ತೀನಿ, ಇದು ನಮ್ಮ ಲೈಕ್ ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಅಷ್ಟಿದೆ, ಇದು ಲಿಟ್ರಲಿ ಅಷ್ಟೇ ಇರೋದು ಇದು. ಈಚೆ ಬಂದು ನಾನು ಬಸ್ ಹತ್ತಕ್ಕೆ ಮುಂಚೆ ಈಚೆ ಬಂದು ಏರ್ಪೋರ್ಟ್ ನೋಡ್ತಾ ಇದ್ದೀನಿ, ಇದೇನಿದೆ ಇಷ್ಟಿದೆ ಇದು ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಇದ್ದಾರಲ್ಲ. ಆ 4 ಏರ್ಪೋರ್ಟ್ ಸೇರಿಸ್ಬಿಟ್ರು, ನಮ್ಮ ಏರ್ಪೋರ್ಟ್ ಕಾರ್ ಪಾರ್ಕ್ ಅಷ್ಟಿಲ್ಲ, ಅದು ವಿ ಹ್ಯಾವ್ ಎ ಹ್ಯೂಜ್ ಏರ್ಪೋರ್ಟ್. ಆಗ ಇನ್ನೊಂದು ಪಿಂಚ್ ಆಯ್ತು, ನಮ್ಮ ಕನ್ನಡಿಗರಿಗೆ ನಮಗೆ ಅಭಿಮಾನ ಇಲ್ಲ, ನಾವು ನಮ್ದನ್ನ ಹೇಳ್ಕೊಳಲ್ಲ, ಅವ್ರು ಇಲ್ದೇ ಇರೋದನ್ನ ಹೇಳ್ಕೊಳ್ಳುವಾಗ ನಾವು ಇರೋದನ್ನ ಹೇಳ್ಕೊಳಕ್ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ ಅನ್ನೋದು ಒಂದಿತ್ತು. ನೀವು ಬೆಂಗಳೂರಲ್ಲಿ ಬೆಳಗ್ಗೆ ಹೊತ್ತು ನೀವು ಈಗ್ಲೂ ಮಾರ್ನಿಂಗ್ ಫ್ಲೈಟ್ಸ್ ತಗೊಂಡ್ರೆ ನೀವು ಚೆಕ್ ಇನ್ ಕೌಂಟರ್ ಪಕ್ಕದಲ್ಲಿ ಒಂದು ಡೆಸ್ಕ್ ಇರುತ್ತೆ, ಪೇಪರ್ ರ್ಯಾಕ್, ಎಲ್ಲ ರೀತಿ ಪೇಪರ್ಗಳು ಜೋಡಿಸಿರ್ತಾರೆ. ಅಲ್ಲಿ ನಿಮಗೆ ಎಲ್ಲ ಪೇಪರ್ ಸಿಗುತ್ತೆ ಎಕ್ಸೆಪ್ಟ್ ಕನ್ನಡ. ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಇಟ್ಸ್ ಬ್ಯಾಂಗ್ಳೂರ್ ಏರ್ಪೋರ್ಟ್, ಇಟ್ ಈಸ್ ದೇರ್ ಡ್ಯೂಟಿ ಟು ಕೀಪ್ ಕನ್ನಡ ಪೇಪರ್ಸ್ ಅಲ್ವಾ, ಅವ್ರು ಇಡೋದೇ ಇಲ್ಲ. ನಾನು ಹೋಗಿ ಇವಳನ್ನ ಕೇಳೋದು, ನನಗೆ ಬೆಳಗ್ಗೆನೇ ಹೊರಟಾಗೋದು, ಒಂದೊಂದ್ಸಲಿ ಮಾರ್ನಿಂಗ್ ಫ್ಲೈಟ್, ಸಾಮಾನ್ಯ ಅದು ಮಧ್ಯರಾತ್ರಿ 3:45 ಫ್ಲೈಟ್ ಇರುತ್ತೆ, ಒಂದೊಂದ್ಸರಿ 6 ಗಂಟೆ 7 ಗಂಟೆ ಫ್ಲೈಟ್ ಇದ್ದಾಗ ಇವರು ಸರಿ ನಾನು ಕೇಳೋದು, ಎಲ್ಲಪ್ಪ ಪ್ರಜಾವಣಿಗೆ ಕನ್ನಡ ಪ್ರಭ ಏನೋ ಕೊಡೆಯ, ಅವ್ರು ಕೆಳಗಡೆ ಡೆಸ್ಕಿಂದ ಎತ್ತಿ ಕೊಡೋಲ್ಲ ಹುಡುಗಿ. ನಾನು ಯಾಕಮ್ಮ ಇಲ್ಲಿಡ್ತೀಯ ಅಂದರೆ, ನೀವೇ ಸರ್ ಕೇಳೋದು, ಇದನ್ನು ಯಾರು ಕೇಳ್ತಾರೆ ಇದನ್ನ ಅಂತ. ಅಂದ್ರೆ ಏನಂತ ಸಿ, ನಾವು ವಿ ಆರ್ ಟ್ರಾವೆಲರ್ಸ್ ಫ್ರಮ್ ಬೆಂಗಳೂರು, ಆಲ್ಮೋಸ್ಟ್ ಕನ್ನಡಿಗರಿರ್ತೀವಿ, ಅಟ್ಲೀಸ್ಟ್ ಒಂದು 60%. ನಾವು ಕನ್ನಡ ಪೇಪರ್ ಇಟ್ಕೊಂಡು ವಿಮಾನದೊಳಗೆ ಹೋದರೆ ನೋಡಿದವ್ರು ಏನು ಅನ್ಕೊಂಡ್ಬಿಡ್ತಾರೆ ಅನ್ನೋ ಮನೋಭಾವ. ಆಗ ನನಗಿದು ಪಿಂಚಾಯ್ತಾರೆ, ರೇ ನಮ್ಗೆ ಈ ಅಭಿಮಾನ ಇಲ್ವಲ್ಲ, ಈ ಅಭಿಮಾನ ನಮಗೆ ಬರಬೇಕಲ್ಲ. ಸೊ ಇದೆಲ್ಲ ನನಗೆ ಒಳಗಡೆ ಅದು ಸ್ಟೋರ್ ಆಗ್ತಾ ಇತ್ತು, ಈ ಪಾಯಿಂಟ್ಸ್ ಎಲ್ಲ ಸ್ಟೋರ್ ಆಗ್ತಾ ಇತ್ತು ನನಗೆ, ಇದೆಲ್ಲ ನಂಗೆ ಸ್ಟೋರ್ ಆಗ್ತಾ ಇತ್ತು. ಆವಾಗ ವೆನ್ ಐ ಕೇಮ್ ಬ್ಯಾಕ್ ಇಲ್ಲಿ ಬಂದಾಗ ಆವಾಗ ನಾನು ಏನಾದರೂ ಮಾಡಬೇಕಿದ್ದಕ್ಕೆ ಅಂತ ಆವಾಗ ಈ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ನಾನು ಮಹಾರಾಜರ ಮೇಲೆ ಕಥೆಗಳು ಬರೆಯೋಕ್ಕೆ ಶುರು ಮಾಡಿದೆ. ಬೀಯಿಂಗ್ ಎ ಮೈಸೂರಿಯನ್, ನಮಗೆಲ್ಲ ಏನಂದರೆ ನಮ್ಮ ಏಜ್ದಲ್ಲಿ ಹುಟ್ಟಿದವ್ರಿಗೆ ನೀವು ಯಾವುದೇ ಟ್ರೇಡ್ ತಗೊಳ್ಳಿ, ಈ ಅಡ್ವೊಕೇಟು, ಡಾಕ್ಟರು, ಇಂಜಿನಿಯರು, ಅಕೌಂಟೆಂಟು, ನೀವೇನೇ ಆಗಿರಿ, ನಿಮಗೆ ಬೈ ಡಿಫಾಲ್ಟ್ ಒಂದು 50 ಕಥೆ ಗೊತ್ತಿರುತ್ತೆ ಅರಮನೆದು. ಯಾಕೆಂದ್ರೆ ನೀವು ಇಲ್ಲೇ ಹುಟ್ಟು ಬೆಳೆದಿದ್ದೀರಿ, ನಿಮಗೆ ಗೊತ್ತಿರುತ್ತೆ. ಅದು ಬೈ ಡಿಫಾಲ್ಟ್ ನಮಗೆ ಮೈಸೂರವ್ರಿಗೆ ಅದೊಂದು ನಮ್ಗೆ ಅದೃಷ್ಟ. ಸೊ ನಮ್ಗೆ ಇನ್ನೂ ಜಾಸ್ತಿನೇ ಗೊತ್ತಿತ್ತು. ಸೊ ನಾನು ಅದನ್ನು ಬರಿತಾ ಇದ್ದೆ ಇದೇ ದಸರಾ ಟೈಮಲ್ಲಿ 2017. ಅವಾಗ ಎಲ್ಲರಿಗೂ ಇಷ್ಟೊಂದು ಇದನ್ನು ಹಿಂಗೆಲ್ಲ ಇದೆಯಾ ಇದು ಅಂತೆಲ್ಲ ಹೇಳಿ, ಧರ್ಮ ಇದನ್ನು ನೀನು ಪುಸ್ತಕ ಬರಿ ಅನ್ನೋ ಥರ ಆಯಿತು. ಸರಿ, ಒಂದು ಪುಸ್ತಕ ಬರೆದೆ, ಮರೆತು ಹೋದ ಮೈಸೂರಿನ ಪುಟಗಳು, ಒಂದು ಪುಸ್ತಕ ಬರೆದೆ. ಆ ಪುಸ್ತಕ ತುಂಬ ಚೆನ್ನಾಗಿ ಎಲ್ಲ ಓದಿದ್ರು, ಎಲ್ಲ ಚೆನ್ನಾಗಿದೆ 1ನೇ ಮುದ್ರಣ, 2ನೇ ಮುದ್ರಣ, 3ನೇ ಮುದ್ರಣ ಎಲ್ಲ ಓದಿದ್ರು. ಬಟ್ ಎಲ್ಲೋ ಒಂದು ಕಡೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಯಾಕೆ ಅಂತಂದರೆ, ಸಿ ಐ ನೋ ಯು ಪೀಪಲ್ ಫ್ರಮ್ ದ ಬಿಗಿನಿಂಗ್ ಆ್ಯಂಡ್ ಯು ಆರ್ ಓನ್ಲಿ ದ 2 people praising me ಚೆನ್ನಾಗಿದೆ ಅಂತ. ನಾನು ಇವರೆಲ್ಲ ಓದಬೇಕು, ಅವರೆಲ್ಲ ಓದಲ್ಲ. ಈಗ ಲಾರ್ಜರ್ ಆಡಿಯನ್ಸ್ ಓದ್ತಾ ಇಲ್ಲ. ನನಗೇನಂದರೆ, ನಾನು ಬುಕ್ ಮಾರಿ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದಲ್ಲ, ಈ ಇನ್ಫಾರ್ಮೇಷನ್ನು ಪಾಸ್ ಆನ್ ಆಗಬೇಕು, ಜನಕ್ಕೆ ಗೊತ್ತಾಗಬೇಕು. ಸೊ ಏನು ಮಾಡಬೇಕು ಅಂದಾಗ ದೆನ್ ಐ ಟುಕ್ ದಿಸ್ ಮೀಡಿಯಾ. ಆಗ ಇದನ್ನು ಒಂದು ವಿಡಿಯೋ ಮಾಡಿ ಹೇಳಿದ್ರೆ ಹೆಂಗಿರುತ್ತೆ ಅಂತ ಅಂದ್ಕೊಂಡು 2019 ಇದೆ ಸೆಪ್ಟೆಂಬರ್ 20ನೇ ತಾರೀಕು ಫಸ್ಟ್ ವಿಡಿಯೋ ನಾನು KR ಮಾರ್ಕೆಟಲ್ಲಿ ಮಾಡಿದೆ, ಬೆಂಗಳೂರು KR ಮಾರ್ಕೆಟಲ್ಲಿ. ನೋಡೋಣ ಹೆಂಗೆ ಬರುತ್ತೆ, ನೋಡೋಣ, ಲೆಟ್ಸ್ ಸಿ. ಇದು ತುಂಬ ರಾ ವಿಡಿಯೋ, ಅಲ್ಲೇ ಪೋಸ್ಟ್ ಮಾಡಿದ್ದೀನಿ, ಇಟ್ ಈಸ್ ಜಸ್ಟ್ ಲೈಕ್ ಎ ಲೈವ್
ನ್ಯೂಸ್ ತರ. ಅಲ್ಲಿ ಕೆ ಆರ್ ಮಾರ್ಕೆಟ್ ಅಂದ್ರೆ ಏನು, ಯಾಕೆ ಅದು ಕೆ ಆರ್ ಮಾರ್ಕೆಟ್, ಪಕ್ಕದಲ್ಲಿರುವಂತ ಮಸೀದಿ ಯಾವುದು, ಟಿಪ್ಪು ಸುಲ್ತಾನ್ ಯಾವಾಗ ಬಂದ. ಸೊ ಇದನ್ನ ನಾನು 1791 ಆಂಗ್ಲ ಮೈಸೂರು ವಾರದ್ದು ಒಂದು 5 ನಿಮಿಷ ಹೇಳಿದೆ. ಓಕೆ, ಅದಕ್ಕೊಂದು ರೆಸ್ಪಾನ್ಸ್ ಬಂತಲ್ಲ, ನಾನು ಆಗ್ಲೇ ತಿಳ್ಕೊಂಡೆ ಇದು ಹುಲಿ ಸವಾರಿ. ನಾನು ಹುಲಿ ಮೇಲೆ ಕೂತ್ಕೊಂಡ್ಬಿಟ್ಟೆ. ಈಗ ಇಳಿಯಕ್ ಆಗಲ್ಲ, ಇಳಿದ್ರೆ ನಾನು ತಿಂದ್ಬಿಡುತ್ತಿದ್ದು. ಅಷ್ಟು ರೆಸ್ಪಾನ್ಸ್ ಬಂತು. ಆವಾಗ ನನ್ನ ಫ್ರೆಂಡ್ಸ್ ಎಲ್ಲ ಏನು ಇದು, ಏನ ಮಾಡಿದೆ ನೀನು, ಏನ್ ಮಾಡ್ದಪ್ಪ ಇದನ್ನ, ಅದೊಂದು ವಿಡಿಯೋಯಿಂದ ಏನ್ ಮಾಡಿದೆ ನೀನು, ಇದು ಎಷ್ಟು ದಿನ ಅಂತ ಮಾಡ್ತೀಯ ನೀನು ಅಂತ. ನನಗೂ ಆಗ ಹೊಳಿಲಿಲ್ಲ. ಅರೆ ನನಗೆ ಐ ಡೋಂಟ್ ವಾಂಟ್ ಎನಿಬಡಿ, ನಾನೇನು ಯಾರಿಗೂ ಏನು ಪ್ರಾಮಿಸ್ ಮಾಡಿಲ್ಲ ಅಲ್ವಾ. ಸೊ ನನ್ನ ಹತ್ರ ರೆಡಿ ರೆಕನರ್ ಆಗಿದ್ದು ಒಂದು 20 ಕತೆ ಇತ್ತು. ಓಕೆ, ಒಂದು 20 ಎಪಿಸೋಡ್ ಅಷ್ಟೇ, ಆಮೇಲೆ ನಿಲ್ಸ್ಬಿಡ್ತೀನಿ ಅಂತ. ಬಟ್ ಅದಾಗಲಿಲ್ಲ. ನಾನು 2-3ನೇ ವಿಡಿಯೋ ಮಾಡುವಾಗಲೇ ಗೊತ್ತಾಯಿತು ಇದು ಈ ಥರದ್ದಲ್ಲ ಇದು ಅಂದ್ಬಿಟ್ಟು ಆಗ ಪುಸ್ತಕಗಳು ತೆಗೆದೆ ಓದೋಕ್ಕೆ. ಅದು ಇಲ್ಲಿವರೆಗೆ ಕರ್ಕೊಂಡು 8 ವರ್ಷಗಳ ಜರ್ನಿ. 2019 ವಿಡಿಯೋ ಶುರು ಮಾಡಿದೆ. ಆಕ್ಚುಲಿ 19 ವಿಡಿಯೋ ಶುರು ಮಾಡಿದೆ. 18 ಪುಸ್ತಕ, 19 ವಿಡಿಯೋ ಶುರು ಮಾಡಿದವನು. ಅವಾಗ ವಾರಕ್ಕೊಂದು ಬರೀ ಸೋಮವಾರ ಮಾತ್ರ ಹಾಕ್ತಾ ಇದ್ದೆ. ಸೋಮವಾರ ಅದು ನಮ್ಮ ಸ್ನೇಹಿತರೆಲ್ಲ ಅದು ಒಂದೊಂದು ವಾರ ತುಂಬಾ ಗ್ಯಾಪ್ ಜಾಸ್ತಿ ಕಡಿಮೆ ಆಗೋಯ್ತು. 15 ದಿವಸಕ್ಕೊಂದು ಹಾಕು, ಸೊ ದಟ್ ಯು ಕ್ಯಾನ್ ರೀಡ್ ಅಂತ. ಅದು ಒಂದು ವಾರಕ್ಕೆ ಶುರು ಆಗಿ ಈ ದಿನ 3 ವಿಡಿಯೋ ಬಂದಿದೆ. 3 ವಿಡಿಯೋಸ್ ಪರ್ ಡೇ ಈಗ, ಅಟ್ ಎನಿ ಕಾಸ್ಟ್ ಎಕ್ಸೆಪ್ಟ್ ಸಂಡೇ ಸ್ಯಾಟರ್ಡೆ ಅಂಡ್ ಸಂಡೇ ಬಿಟ್ಟು ವಾರಕ್ಕೆ 5 ದಿನ, ವಾರ 15 ದಿನ 15 ವಿಡಿಯೋ ಹಾಕ್ತೀನಿ. ಅಂದ್ರೆ ಅಷ್ಟು ಮ್ಯಾಟರ್, ಅಷ್ಟು ವಿಷಯ ಇದೆ, ಅಷ್ಟು ಜನಕ್ಕೆ ತಲುಪಿಸ್ಬೇಕಿದೆ. ಆಮೇಲೆ ಇದು ನೋಡ್ತಾ ನೋಡ್ತಾ ಏನಾಯ್ತು, ಫೇಸ್ಬುಕ್ಕಲ್ಲಿ ಹಾಕ್ದೆ, ಯೂಟ್ಯೂಬಲ್ಲಿ ಹಾಕ್ದೆ, ಆಮೇಲೆ ಇನ್ಸ್ಟಾಗ್ರಾಮ್ ಅಂತ ಬಂತು. ಇದು ನೋಡಿದ್ರೆ ಈ ನಿಮ್ಮಂತ ಮಕ್ಕಳು ಇದನ್ನ ನೋಡ್ತಾ ಇದಾರೆ, ಇವ್ರಿಗೆ 15 ಇವ್ರಿಗೆ ತಾಳ್ಮೆನೇ ಇಲ್ಲ. ಇವ್ರಿಗೆ ಏನ್ ಮಾಡೋದು ಅಂದ್ಬಿಟ್ಟು ಸರಿ 1 ನಿಮಿಷದ ವಿಡಿಯೋ ಅವ್ರಿಗೆ 15 ಸೆಕೆಂಡಲ್ಲಿ ನೀನೇನು ಹೇಳಲಿಲ್ಲ ಅಂದ್ರೆ ಮುಂದೆ ಕೊಟ್ಟಾಗ್ತಾರೆ. ಬಟ್ ನಾವು ಲಾರ್ಜರ್ ಆಡಿಯನ್ಸ್ ಅವರೇ ತಾನೇ. ಈಗ ಈ ತೇರನ್ನ ಅವರೇ ಮುಂದಕ್ಕೆ ಕೇಳ್ಕೊಂಡು ಹೋಗ್ಬೇಕಾಗಿರೋದು. ನಮ್ದೆಲ್ಲ ಮುಗೀತು ಕಾಲ. ಈಗ ನೀವು ಮುಂದಕ್ಕೆ ತಗೊಂಡೋಗ್ಬೇಕಿನ್ನ, ನಿಮಗೆ ತಲುಪಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಈ ಪುಸ್ತಕದಲ್ಲಿ ಇದೆ ಬಿಡು ಅಂದ್ರೆ ಇದೆ, ನೀವು ಅದನ್ನು ಓದಲ್ಲ, ನಿಮ್ಮ ಹತ್ರ ಟೈಮ್ ಇಲ್ಲ. ಅಟ್ಲೀಸ್ಟ್ 100 ಜನ ನೋಡಿದ್ರೆ 1-2 ಇದ್ರ ಮೇಲೆ ಆಸಕ್ತಿ ಬರಲಿ, ಒಂದು ರೆಸ್ಪಾನ್ಸಿಬಿಲಿಟಿ ಬರಲಿ ಅಂತ ಈಗ ಇದನ್ನ ಮಾಡಿ ಜರ್ನಿ ಶುರು ಆಯ್ತು. ಬ್ಯೂಟಿಫುಲ್ ಜರ್ನಿ ಸರ್. ಓಕೆ, ಈಗ ದಸರಾ ಬಗ್ಗೆ ಮಾತಾಡೋಣ. ದಸರಾ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ನೀವು ಹೇಳ್ದಂಗೆ 1960s 70s 80s ಆ ಟೈಮಲ್ಲಿ ದಸರಾ ಹೇಗಿರ್ತಿತ್ತು ಸರ್? ನೀವು ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗ್ತಿದ್ರಾ? ನಿಮ್ಮ ಆ ದಿನಗಳ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಮತ್ತೆ ಈಗ ಕಂಪೇರ್ ಮಾಡಿದ್ರೆ ಹೆಂಗಿದೆ ಅನ್ನೋದೊಂದು ತಿಳಿಸ್ಕೊಡಿ. ದಸರಾ ಅಂದ್ರೆ ಆಗ ಭಕ್ತಿ. ನಮ್ಮ ಕಾಲದ ದಸರಾ ಇಸ್ ಭಕ್ತಿ. ಈಗಿನ ಕಾಲದ ದಸರಾ ಇದು ಭಕ್ತಿ ಇದೆ, ಬಟ್ ತುಂಬಾ ಕಡಿಮೆ. ಅಂದ್ರೆ ಅದು ಅಬ್ಬರಕ್ಕೆ ಕಡಿಮೆ ಆಗೋಗಿದೆ. ಈಗಿನ ಕಾಲದ ದಸರಾ ಇಸ್ ಲೈಟಿಂಗ್, ಜನ, ಆಮೇಲೆ ಮ್ಯೂಸಿಕ್, ಡಾನ್ಸ್, ಎಂಟರ್ಟೈನ್ಮೆಂಟು. ಈಗಿನ ಕಾಲದ ದಸರಾ, ನಮ್ಮ ಕಾಲದ ದಸರಾ ಅದು ಪ್ಯೂರ್ ಭಕ್ತಿ. ನಮ್ಮ ಕಾಲದಲ್ಲಿ ದಸರಾ ಅಂದ್ರೆ ನಾವು ದಸರಾ ಬೊಂಬೆ ಕೂರ್ಸೋದು, ಮನೆಗೆ ಬೊಂಬೆ. ಇದು ನೋಡಿ, ನಾವು ಮೈಸೂರಿಗರು ಇಲ್ಲಿ ನಾನು ಮೈಸೂರು ಅಂತ ಹೇಳ್ಬೇಕಾದ್ರೆ ಇಟ್ಸ್ ಮೈಸೂರು ಪ್ರಾವಿನ್ಸ್ ಅಂತ ತಿಳ್ಕೊಬೇಕು ವೀಕ್ಷಕರೇ. ನಿಮ್ಗೆ ನಾನು ಹೇಳ್ತಾ ಇದ್ದೀನಿ, ಮೈಸೂರು ಅಂದ್ರೆ ಮೈಸೂರು ಪ್ರಾವಿನ್ಸು, ಚಾಮರಾಜನಗರದಿಂದ ದಾವಣಗೆರೆ ಜಿಲ್ಲೆ ಹರಿಹರದವರೆಗೆ ಮೈಸೂರು. ಇದು ಮೈಸೂರು ರಾಜ್ಯ ಅಂತ. ಸೊ ಅದು ರಾಜಧಾನಿ ಮೈಸೂರು ಆಗಿದ್ದರಿಂದ, ಆಮೇಲೆ ಬೆಂಗಳೂರು ಆದ್ದರಿಂದ ಸೊ ನಾನು ಮೈಸೂರು ಅಂತ ಇರ್ತೀನಿ. ಸೊ ನೋ ಕನ್ಫ್ಯೂಷನ್. ಸೊ ಇದು ನಾವು ಮೈಸೂರಿಗರಿಗೆ ಏನು ಚಾನ್ಸ್ ಅಂತಂದ್ರೆ, ಇಡೀ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲದ ಗೊಂಬೆ ಕೂರಿಸೋಂಥ ಹಬ್ಬವನ್ನು ನಾವೇ ಮಾಡೋದು. ರಾಜ ಪ್ರತ್ಯಕ್ಷ ದೇವತಾ ಅಂತ ಅಂದ್ಕೊಂಡಿರೋರು ನಾವೇನೆ. ಅದಕ್ಕೆ ನಾವು ರಾಜಾರಾಣಿ ಗೊಂಬೆ ಕೂರಿಸ್ತೀವಿ. ರಾಜಾರಾಣಿ ಗೊಂಬೆ ಕೂರಿಸಿ ಪೂಜೆ ಮಾಡ್ತೀವಿ. ಏನು ಕೂರಿಸದೇ ಇರೋರು ಮನೇಲಿ ರಾಜಾರಾಣಿ ಗೊಂಬೆ ಕೂರಿಸಿರ್ತಾರೆ. ತುಂಬಾ ಕೂರಿಸಿರೋರು ಇಷ್ಟು ದೊಡ್ಡದು ಒಂದು 10,000 ಗೊಂಬೆನೂ ಕೂರಿಸಿ. ಅದು ಅವ್ರ ಕೆಪಾಸಿಟಿ ಮೇಲೆ, ಇಂಟ್ರೆಸ್ಟ್ ಮೇಲೆ, ಅವ್ರ ಟೈಮ್ ಮೇಲೆ, ಅವ್ರ ಮನೇಲಿ ನಾವು ಈ ಸರಿ ಮಾಡ್ಲೇಬೇಕು ಅಂತ ಕಮಿಟ್ಮೆಂಟ್ ಮೇಲೆ ಮಾಡ್ತಾ ಇರ್ತಾರೆ. ಇನ್ವೆಸ್ಟ್ಮೆಂಟ್ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ. ಒಂದೊಂದು ಡಾಲ್ ಬಂದು 10,000 20,000 ಡಾಲ್ ಎಲ್ಲ ಇರುತ್ತೆ, ಅದನ್ನು ತಂದಿಟ್ಟಿರ್ತಾರೆ. ಏನು ಅದೆಲ್ಲ ಈಗ ಅದೆಲ್ಲ. ಬಟ್ ಯಾರ ಅಂತದೇ ದೊಡ್ಡ ಪ್ರೀಶಿಯಸ್ ಡಾಲ್ ಕೂರಿಸಿದ್ರು ಮಧ್ಯದಲ್ಲಿ ರಾಜಾರಾಣಿ ಗೊಂಬೆ ಕೂರಿಸೇ ಇರ್ತಾರೆ. ಯಾಕೆಂದ್ರೆ ಅದೇ ಬೇರು. ರಾಜಾರಾಣಿನೇ ನಾವು ತಂದೆ ತಾಯಿ ಅಥವಾ ದೇವರು ಅಂದ್ಕೊಳ್ಳೋದು. ಅದಕ್ಕೆ ನಾವು 9 ದಿನ 9 ತರ ನೈವೇದ್ಯ ಮಾಡ್ತೀವಿ. ನೈವೇದ್ಯ ಮಾಡಿ ನಾವು ಪುಟ್ಟ ಬಾಲಕಿಯರನ್ನ ಕರಿತೀವಿ. ಅಂದ್ರೆ ದೊಡ್ಡವ್ರನ್ನಲ್ಲ, ಪುಟ್ಟ ಮಕ್ಕಳು. ಯಾಕೆಂದ್ರೆ ಅವಳನ್ನ ನಾವು ದೇವಿ ಅನ್ಕೋತೀವಿ. ಸೊ ಆ ಪುಟ್ಟ ದೇವಿಯರನ್ನ ಕರಿತೀವಿ. ಅವ್ರಿಗೆ ಇಷ್ಟ ಆಗುವಂತ ಚಾಕ್ಲೇಟು, ಬಿಸ್ಕೆಟ್ಸು, ಇನ್ನೊಂದು. ಸೊ ಅವ್ರಿಗೇನೇನು ಇಷ್ಟ ಅದನ್ನೆಲ್ಲ ಅವ್ರಿಗೆ ಸಂಜೆ ಕೊಡ್ತೀವಿ. ಸೊ ದೇವಿ ಪ್ರಸನ್ನಳಾಗ್ತಾಳೆ ಅನ್ನೋ ಅಂತ ಒಂದು ಮನಸ್ಥಿತಿ.
ಇವತ್ತಿಗೂ ಎಲ್ಲರ ಮನೇಲಿ ಪುಟ್ ಮಕ್ಕಳನ್ನ ಕರೆದು ಇದನ್ನೆಲ್ಲ ಕೊಡ್ತಾರೆ. ಆ 9 ದಿನ 9 ಥರ ಸ್ವೀಟ್ ಮಾಡಿದ್ದನ್ನ ದೊಡ್ಡವ್ರಿಗೆ ಕರೆದು ಅದನ್ನ ಮನೆ ಕುಂಕುಮ ಕೊಡೋವಂಥದ್ದು. 9 ದಿನ 9 ಥರ ದೇವಿಯರ ಹಾರ. ಇದು ನಮ್ಮ ಕಾಲದ ದಸರಾ. ಇದು ಒಂದ್ ಕಡೆ ನಾವು ಮನೆಯಲ್ಲಿ ಮಹಾರಾಜರನ್ನ ಪೂಜೆ ಮಾಡೋದು, ಮಹಾರಾಜರ ಮೇಲಿನ ಭಕ್ತಿ ಅನ್ನೋದು ಒಂದ್ ಕಡೆ. ಇದು 1 ತಿಂಗಳಿಂದನೇ ನಾವು ಭೀಮನ ಅಮಾವಾಸ್ಯೆಯಿಂದನೇ ಶುರು ಮಾಡ್ಬಿಡ್ತೀವಿ. ಯಾವಾಗ ಭೀಮನ ಅಮಾವಾಸ್ಯೆ ಶುರು ಆಗುತ್ತೋ, ಭೀಮನ ಅಮಾವಾಸ್ಯೆಯಲ್ಲಿ ಏನಂತ ನಾವು ಅಂದ್ಕೊಂಡಿದೀವಿ ಅಂತಂದ್ರೆ, ಈಶ್ವರ ತನ್ನ ವಾಹನನಾದಂಥ ನಂದಿಯನ್ನ ಭೂಮಿ ಕಳಿಸ್ತಾನೆ. ಹೋಗಪ್ಪ ನಂದಿ, ಜನರನ್ನೆಲ್ಲ ಎಚ್ಚರಿಸ್ಬಿಟ್ಟು ಬಾ, ಭೀಮನ ಅಮಾವಾಸ್ಯೆ ಶುರುವಾಗಿದೆ, ಮನೆಯನ್ನೆಲ್ಲ ತೊಳೆದು ಬೆಳಗ್ಗೆ ಇಟ್ಕೊಳ್ಳಿ, ಹಬ್ಬಗಳ ಸಾಲು ಶುರುವಾಗುತ್ತೆ ಅಂತ. ಸೊ ಭೀಮನ ಅಮಾವಾಸ್ಯೆ ಆದ್ಮೇಲೆ ನಾಗರ ಪಂಚಮಿ ಬರುತ್ತೆ, ವರಮಹಾಲಕ್ಷ್ಮಿ ಬರುತ್ತೆ, ಗಣಪತಿ ಗೌರಿ ಬರುತ್ತೆ, ದಸರಾ ಬರುತ್ತೆ, ದೀಪಾವಳಿ ಬಂದ್ಬಿಡುತ್ತೆ. ಸಾಲಾಗಿ ಹಬ್ಬಗಳು ಬರೋದ್ರಿಂದ ನಾವು ಭೀಮನ ಅಮಾವಾಸ್ಯೆಯಿಂದನೇ ನಮ್ಮ ತಲೆಯಲ್ಲಿ ದಸರಾ ಬಂದ್ಬಿಟ್ಟಿರುತ್ತೆ. ಗಣಪತಿ ಬಂದ್ಬಿಡುತ್ತೆ ಮೊದಲು ನಮ್ಮ ತಲೆ ಒಳಗಡೆ, ಗಣಪತಿ ಕೂರಿಸ್ಬೇಕು ಅಂತ. ಗಣಪತಿನ ಬಿಡ್ತಿದ್ದಂಗೆ ನಮ್ಮ ತಲೆ ಒಳಗೆ ದಸರಾ ಬಂದು ಕೂತ್ಕೊಂಡ್ಬಿಡುತ್ತೆ. ಗೊಂಬೆಗಳು ಮತ್ತು ಆನೆಗಳು. ನಮ್ಮ ಕಾಲದಲ್ಲಿ ಆನೆಗಳು ನಮ್ಮ ಬೀದಿಲೆಲ್ಲ ಬರ್ತಾ ಇತ್ತು. ಈಗ ಬರೀ ದಸರಾ ಪ್ರೊಸೆಷನ್ ಹೋಗೋ ರೋಡಲ್ಲಿ ಮಾತ್ರ ಹೋಗುತ್ತೆ. ನಮ್ಮ ಕಾಲದಲ್ಲಿ ನಮ್ಮ ಬೀದಿಗೆಲ್ಲ ಬರ್ತಿತ್ತು. ಆಗ ನಮ್ಮನೆ ಮುಂದೆನೇ ನಾವು ಅಂಬಾರಿ ಆನೆ ಬಲರಾಮನ್ ನೋಡಿದ್ದೀವಿ, ದ್ರೋಣನ್ ನೋಡಿದ್ದೀವಿ, ಬಿಳಿಗಿರಿನ ನೋಡಿದ್ದೀವಿ. ನಾವು ಅಲ್ಲಿ ಬಂದು ನಮ್ಮ ಮನೇಲಿ ಕೊಡೋ ದಿನ ಒಂದು ಬಾಳೆಹಣ್ಣು, ಕಾಯೋ, ಒಂದಿಷ್ಟು ಇನ್ನೇನಾದ್ರು ಆನೆಗೆ. ಆಮೇಲೆ ಮಾವುತನಿಗೆ 10 ಪೈಸೆ. ಆಗ ಅದು ದೊಡ್ಡ ಅಮೌಂಟು. ಪರ್ ಡೇ 10 ಪೈಸಾ ಕೊಡೋದು ಇಸ್ ದೊಡ್ಡ ಅಮೌಂಟ್. 10 ಪೈಸಾ 10 ಪೈಸಾ ಕೊಟ್ರೆ ಆನೆ ತೆಗೆದು ಮಾವುತನ್ ಕೊಡೋದು, ಬಾಳೆಹಣ್ಣು ಕೊಟ್ರೆ ತಾನು ತಿನ್ನೋದು. ಏನ್ ಅಂಬಾರಿನ ಹೊತ್ಕೊಂಡು ಹೋಗೋದು ಆನೆ? ಎಲ್ಲ ಆನೆನೂ ಬರೋದು. ಅಂಬಾರಿ ಹೊತ್ಕೊಳ್ಳೋದು ಪ್ರಾಕ್ಟೀಸ್ ಟೈಮ್ ಅಲ್ಲ ಸರ್? ಇದು ಪ್ರಾಕ್ಟೀಸ್ ಟೈಮಲ್ಲೇನೆ. ಈ ಒಂದು ಫಸ್ಟ್ ಇದು ಏನು ದಸರಾ ಹೋಗೋ ಕಡೆ ಹೋಗಿ ಬಂದ್ಬಿಡೋದು. ಆಮೇಲೆ ಈ ನಮ್ಮ ರಾಮನಗರ ರೋಡ್ ಕಡೆ ತಿರುಗಿ ಇಲ್ಲೂ ಒಂದು ರೌಂಡ್ ಹೊಡ್ಸೋರು, ಎಲ್ಲಾನು ಒಂದು ರೌಂಡ್ ಹೊಡ್ಸೋರು. ಎಲ್ಲಾರ ಮನೆ ಮುಂದೆನೂ ಬರೋರು. ಅಲ್ಲಿ ಎಲ್ಲಾರ ಮನೆ ಮುಂದೆನೂ ಕೆಲವ್ರು ಪೂಜೆ ಮಾಡೋರು, ಕೆಲವ್ರು ಹಣ್ಣು ಕಾಯಿ ಕೊಡೋರು, ಕೆಲವ್ರು ಬರೀ ಹಣ್ಣು ಕಾಯಿ ಹಂಗೆ ಕೊಡೋರು. ಇದೆಲ್ಲ ಅವಾಗ ನಮ್ಗೆ ದಿನನಿತ್ಯದ ಮನೋರಂಜನೆ. ಇದೆಲ್ಲ ಇಮ್ಯಾಜಿನ್, ನಮ್ಮ ಮನೆ ಮುಂದೆ ಆನೆ ಬರುತ್ತೆ ಅಂದ್ರೆ ಕ್ಯಾನ್ ಯು ಇಮ್ಯಾಜಿನ್? ಅದಕ್ಕೆ ನಾನು ಹೇಳಿದ್ದು ಅನ್ಬೀಟಬಲ್ ಬಾಲ್ಯ ನಮ್ದೆಲ್ಲ. ನಾವು ಆನೆ ಅಂದ್ರೆ ನಮ್ಗೆ ಆನೆ ಅಂತ ಆಶ್ಚರ್ಯ ಇಲ್ಲ. ಆನೆ ಅಂದ್ರೆ ನಮ್ಮ ಮನೆ ಇದು ಒಂದು ಪೆಟ್ ಅಂತ. ಆನೆ ನಾವು ಅಷ್ಟು ಪ್ರೀತಿಸ್ತೀವಿ ಆನೆನ. ಯಾಕೆಂದ್ರೆ ನಮ್ ಪ್ರತಿ ವರ್ಷ 1 ತಿಂಗಳು ನಮ್ ಜೊತೆಲಿ ಇರುತ್ತಲ್ಲ, ಅದು ಆ ರೀತಿ ಅಂತ ಅನ್ನೋದೇ ಇಲ್ಲ ನಮ್ಗೆ. ಅದು ಆನೆ ನಮ್ಮ, ಯಾಕೆಂದ್ರೆ ನಾವು ಕೊಟ್ಟಿದ್ದೆಲ್ಲ ತಿನ್ನುತ್ತಲ್ಲ, ಅದು ನಮ್ ಕೈ ಕೊಡ್ಸೋದು ಇವರು ಮನೆಯವರು. 10 ಪೈಸಾ ಮಾತ್ರ ತಾವು ಕೊಡೋದು, ಅದು ಅವನು ಕೊಡೋದು ಮಾವುತನಿಗೆ. ಇದು ತಾನು ತಿನ್ನೋದು. ಇದು ಎಲ್ಲಾ ವರ್ಷ ಇದೊಂದು ಪದ್ಧತಿ ಇತ್ತು. ಮತ್ತೆ ನಾವು ಅರಮನೆಗೆ ಹೋಗ್ತಾ ಇದ್ವಿ ಪ್ರತಿ ಸಂಜೆ. ಎಲ್ಲಾರು ನಮ್ಮ ಅಪ್ಪ ಅಮ್ಮ ಎಲ್ಲಾರು ಕರ್ಕೊಂಡು ಹೋಗೋರು. ಆಗ ಈಗಿನ ತರ ಈಗ ಏನು ಅಂತಂದ್ರೆ, ದಸರಾಗೆ ಟೈಮಿಂಗ್ಸ್ ಈಗ 7 to 8. ಇವತ್ತು ಲೈಟು 7 to 8 ಇಸ್ ಟೈಮ್. ಸೊ 7 o'clock ಶಾರ್ಪ್ ಲೈಟ್ ಆನ್ ಆಗೋದು, 8 o'clock ಶಾರ್ಪ್ ಲೈಟ್ ಆನ್. ಆಗ ಹಂಗಿರ್ಲಿಲ್ಲ. ಆಗ ಮುಹೂರ್ತ. ಮಹಾರಾಜ ಜಯಚಾಮರಾಜ ಒಡೆಯರು ಪ್ರತಿದಿನ ಒಂದೊಂದು ಮುಹೂರ್ತ ತಾನೆ, ಒಂದೇ ಮುಹೂರ್ತ ಎಲ್ಲ ಕಡೆ ದಿನ ಇರೋಲ್ಲ. ಸೋಮವಾರ ಒಂದು, ಮಂಗಳವಾರ ಒಂದು. ಸೊ ಆ ಮುಹೂರ್ತಕ್ಕೆ ಮಹಾರಾಜರು ಬರೋರು. ಅದಕ್ಕೆ ಮುಂಚೆ ಲೈಟ್ ಎಲ್ಲ ಆಫ್ ಆಗಿರ್ತಾ ಇತ್ತು. ನಾವೆಲ್ಲ ಹುಲ್ಗಾವಲೆಲ್ಲ ಕೂತ್ಕೊಂಡು ಕಾಯ್ತಾ ಇರೋದು. ಮಹಾರಾಜರು ಬರ್ತಾ ಇದ್ದಂಗೆ ಮಂಗಳವಾದ್ಯ ಕೇಳಿಸಿದ ತಕ್ಷಣ ನಾವೆಲ್ಲ ಎದ್ದು ನಿಂತ್ಕೊಂಡ್ಬಿಡೋದು. ಎದ್ದು ನಿಂತ್ಕೊಂಡು ಕೈ ಮುಕ್ಕೊಂಡು ನಾವೆಲ್ಲ ನಿಂತಿದ್ರೆ ಮಹಾರಾಜರು ಬರೋರು. ಮಹಾರಾಜರು ಬಂದು ನಿಧಾನವಾಗಿ ಸಿಂಹಾಸನ ಹತ್ತಿ ಕೂತ್ಕೊಂಡ ತಕ್ಷಣ ಲೈಟ್ ಆನ್. ಬ್ಯೂಟಿಫುಲ್. ಅವರು ಕೂತ್ಕೊಂಡ್ಬಿಟ್ಟು ನಮ್ಮನ್ನೆಲ್ಲ ನೋಡಿ ನಮಸ್ಕಾರ ಮಾಡೋದು, ಪ್ರಜೆಗಳನ್ನ. ನಾವೆಲ್ಲ ನಮಸ್ಕಾರ ಮಾಡೋದು. ದರ್ಬಾರ್ ನಡೆಯೋದು. ನಾವೆಲ್ಲ ಇಲ್ಲಿ ಕೂತ್ಕೊಂಡು ದರ್ಬಾರ್ ನೋಡೋದು. ದರ್ಬಾರ್ ನಮ್ಗೇನು ಅರ್ಥ ಆಗ್ತಿರ್ಲಿಲ್ಲ. ನಾವೆಲ್ಲ ತುಂಬಾ ಚಿಕ್ಕವರು. ಆವಾಗೆಲ್ಲ ಆಟ ಆಡೋದಲ್ಲೆಲ್ಲ ದೊಡ್ಡವರೆಲ್ಲ ಕೂತ್ಕೊಂಡು ದರ್ಬಾರ್ ನೋಡೋದು, ಕೇಳಿಸ್ಕೊಳ್ಳೋದು ಅದೆಲ್ಲ. ಆಮೇಲೆ ದರ್ಬಾರ್ ಮುಗಿಯೋಕ್ಕೆ ಮಹಾರಾಜರು ಎದ್ದು ನಿಂತು ಕೆಳಗಿಳಿದ ತಕ್ಷಣ ಲೈಟ್ ಆಫ್ ಆಗೋದು. ಮಹಾರಾಜರು ಸಿಂಹಾಸನದಿಂದ ಇಳಿದ ತಕ್ಷಣ ಲೈಟ್ ಆಫ್ ಆಗೋದು. ಮಹಾರಾಜರು ಕೈ ಮುಗಿದು ಒಳಗೆ ಹೋಗೋರು, ನಾವೆಲ್ಲ ಮನೆಗೆ ಹೋಗೋದು. ಇದು 9 ದಿನದ ಕಾರ್ಯಕ್ರಮ. ಇದೇ 9 ದಿನ ಕಾರ್ಯಕ್ರಮ. 10ನೇ ದಿನ ವಿಜಯದಶಮಿಗೆ ನಾವೆಲ್ಲಾದ್ರೂ ಒಂದ್ ಕಡೆ ಹೋಗಿ ಕೂತಿರೋದು. ಇವತ್ತಿನ ತರಾನೇ ಅವತ್ತು ಟ್ಯಾಬ್ಲೋಗಳೆಲ್ಲ ಇತ್ತು. ಬಟ್ ಇವತ್ತು ತುಂಬಾ ದೊಡ್ಡದಾಗಿದೆ. ಅಂದ್ರೆ ಇವತ್ತು ಸರ್ಕಾರದ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ, ಎಲ್ಲ ಜಿಲ್ಲೆಗಳಿಂದ ಆ ಥರ ಎಲ್ಲ ಬರುತ್ತೆ. ಮೊದಲು ಆ ಥರ ಅಷ್ಟೊಂದಿರ್ಲಿಲ್ಲ. ಮೊದಲೆಲ್ಲ ಈ ಜಾನಪದರಿಗೆ ಜಾಸ್ತಿ ಚಾನ್ಸ್ ಇತ್ತು. ಕೋಲಾಟ, ನಂದಿಕಂಬ, ಡೊಳ್ಳು ಕುಣಿತ ಇವರೆಲ್ಲ ತುಂಬಾ ಬರೋರು. ಟ್ಯಾಬ್ಲೋನು ಬರೋದು. ಅದೆಲ್ಲ ಬಂದಾಗ ಈಗಿನಷ್ಟೇ ಆಗ್ಲೂ ಜನ ಗಲಾಟೆ ಮಾಡೋರು, ಕುಯಕ್ಕೆ ಹಾಕೋರು, ಕುಣಿಯೋದೆಲ್ಲ ಇತ್ತು. ಆಗ್ಲೂ ಮಹಾರಾಜರು ಬರೋ. ಆಗ ಮಹಾರಾಜರು ಕೂತ್ಕೊಂಡ್ಬರೋರಲ್ಲ. ಮಹಾರಾಜರು ಕೂತ್ಕೊಂಡ್ಬರಕ್ ಮುಂಚೆ ಆಗ್ಲೂ ನಂದಿಕಂಬ ಬರೋದು, ಮಂಗಳವಾದ್ಯ. ಅದು ಬಂದ ತಕ್ಷಣ ಅಷ್ಟು ಜನ ಪಿನ್ ಡ್ರಾಪ್ ಸೈಲೆನ್ಸ್. ಎಲ್ಲ ಎದ್ದು ನಿಂತ್ಕೊಂಡು ತಲೆ ಮೇಲೆ ಕೈ ಎಟ್ಕೊಳ್ಳಿ. ಹಿಂಗೆ ಮಹಾರಾಜರಿಗೆ ಕಾಣ್ಬೇಕಲ್ಲ ನಾವು ಕೈ ಮುಗಿಯೋದು ಅಂತ. ಎಲ್ಲರೂ ಅದೇ ತರ. ಮಹಾರಾಜರು ಈ ಮುಗಿದ ಕೈ ಮುಗಿದ ಹಾಗೆ 5 ಕಿಲೋಮೀಟರ್ ಹೀಗೆ ಹೋಗೋರು. ಈ ಕಡೆ
ಅಂಬಾರಿ ಕೂತ್ಕೊಂಡು ಅವ್ರು ಕೇಕ್ ಕೆಳಗೆ ಇಳಿಸ್ತಾ ಇರಲಿಲ್ಲ. ಅವ್ರು ಸುಮ್ಮನೆ ಹಿಂಗಂದ್ರೂ ಆಗಿರ್ತಿತ್ತು ಅಲ್ವಾ. ಆದ್ರೆ ಮಹಾರಾಜರವರು ಹಿಂಗ್ ಮಾಡೋದು. ಆ ದೃಶ್ಯ ನೋಡಿದೆ ಈ ಕಣ್ಣು. ನಾವು ಯಾಕೆ ನಮ್ಮ ಬದುಕು ಸಾರ್ಥಕ ಅನ್ಕೋತೀವಿ ಅಂದ್ರೆ ಇಂಥದ್ದೆಲ್ಲ ನೋಡಿ ಬೆಳೆದ್ಬಿಟ್ಟಿದೀವಿ. ಅದಕ್ಕೆ ಯಾವ್ದಾರ ಊರು ನಮ್ಮ ಊರು ತುಂಬಾ ಮುಂದುವರೆದಿದೆ ಅಂದ್ರೆ ನಮಗೆ ಸುಮ್ಮನೆ ಒಂದು ನಗು ಬರುತ್ತೆ ನಮ್ಗೆ ಅಷ್ಟೇ. ಬಿಕಾಸ್ ನಾವು ಸೀದಾ ಸ್ವರ್ಗದಿಂದನೇ ಇಳಿದು ಬಂದ್ಬಿಟ್ಟಿದೀವಿ ನಾವೆಲ್ಲ. ಆ ಥರ ನಮ್ಗೆ ಯಾವಾಗಲೂ ಐ ಕ್ರೈ. ಯಾವಾಗಲೂ ನನಗೆ ಈ ದೃಶ್ಯ ಹೇಳ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅಲ್ಲಿ ನೋಡ್ಬೇಕಾದ್ರೂ ಎಷ್ಟು ಜನ ದೊಡ್ಡವರು ಕಣ್ಣಲ್ಲಿ ನೀರು, ಯಾಕೆಂದ್ರೆ ಮಹಾರಾಜನ್ನ ನಾವು ದೇವರು ಅಂತ ಇವತ್ತಿಗೂ ಅಷ್ಟೇ. ಇವತ್ತಿಗೂ ಎಷ್ಟು ನಾವು ಭಕ್ತಿ ಇಟ್ಟಿದ್ದೀವಿ ಮಹಾರಾಜರಲ್ಲಿ ಅಂದರೆ, ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಇವತ್ತು ಮಹಾರಾಜರು ಏನಿದ್ದಾರೆ, ಒಂದ್ಸರಿ ದೇವರಾಜ ಮಾರ್ಕೆಟ್ಗೆ ಹೋದ್ರು. ದೇವರಾಜ ಮಾರ್ಕೆಟ್ಗೆ ಅವರ ಪತ್ನಿ ಅವ್ರ ಜೊತೆ ಹೋದ ತಕ್ಷಣ ಇಡೀ ದೇವರಾಜ ಮಾರ್ಕೆಟು ಅವರ ಗಲ್ದಿಂದ ಇಳಿದು ಈಚೆ ಬಂದರು. ಹೊರಗೆ ಬಂದು ನಿಂತ್ಕೊಂಡ್ರು. ಮಹಾಸ್ವಾಮಿ ಎಲ್ಲ ನಿಮ್ಮದೇ, ಏನು ಬೇಕು ತಗೊಳ್ಳಿ, ಎಲ್ಲ ನಿಮ್ಮದೇ. ಅವ್ರೇನೋ ಒಂದೆರಡು ಬೆಲೆ ಕೇಳಿದ್ರೆ ಅವ್ರೇನು ಮಹಾರಾಜ ಅವ್ರ ಆಸೆ ಇದೆ ಗಂಡ ಹೆಂಡತಿಗೆ, ವಿ ವಾಂಟ್ ಟು ಡೂ ಸಮ್ ಶಾಪಿಂಗ್, ತರಕಾರಿ ವಿಳೆದೆಲೆ ಅದು ಇದು ಆಸೆ ಇರುತ್ತಲ್ಲಪ್ಪ. ಈ ನಮ್ಮ ಜನ ಆ ಥರ ಅಲ್ವಲ್ಲ. ಮಹಾಸ್ವಾಮಿ ಏನು ನೀವು ದುಡ್ಡು ಕೊಡೋದು ಅಂದ್ರೆ ಏನು, ಇದೆಲ್ಲ ನಿಮ್ದೇನೆ, ಇದೆಲ್ಲ ನಿಮ್ ಭಿಕ್ಷೆ ಕೊಟ್ಟಿರೋದೆ, ನೀವೇನ್ ಬೇಕು ತಗೊಂಡೋಗಿ. ಅಂದ್ರೆ 4 ಜನರೇಷನ್ ಆಗಿದೆ, ನಾವು 4 ಜನರೇಷನ್ ಬಂದಿದ್ದೀವಿ. ಆ ಭಕ್ತಿ ನಮ್ಗೆ ಕಡಿಮೆ. ನಾನು ಯಾವಾಗಲೂ ತಾಯಿ ಚಾಮುಂಡೇಶ್ವರಿನ ಇದೇ ಕೇಳ್ಕೊಳ್ಳೋದು, ಈ ಭಕ್ತಿ ನಮ್ಮಲ್ಲಿರಲಿ, ಮಹಾರಾಜರ ಮೇಲಿನ ಭಕ್ತಿ ಯಾವತ್ತಿಗೂ ಭಕ್ತಿ ಇರಲಿ. ನಾವು ಅವ್ರನ್ನ ಇಷ್ಟೇ ಪ್ರೀತಿಸ್ಬೇಕು. ಯಾಕೆಂದ್ರೆ ಅವರು ನಮಗೋಸ್ಕರ ಜೀವ ತೆತ್ತಿದ್ದಾರೆ, ರಕ್ತ ಕಣ್ಣಲ್ಲಿ ಸುರಿಸಿದ್ದಾರೆ. ಒಂದೊಂದು ಅಣೆಕಟ್ಟುಗಳನ್ನು ಕಟ್ಟುವಾಗ, ಒಂದೊಂದು ರಸ್ತೆಗಳನ್ನು ಮಾಡುವಾಗ, ಒಂದೊಂದು ಶಾಲೆಗಳನ್ನು ಮಾಡುವಾಗ ಒಂದೊಂದು ಹಿಂಸೆ ಕೊಟ್ಟಿಲ್ಲ ಜನ. ಅವ್ರಿಗೆ ಭಯಾನಕವಾಗಿ ಹಿಂಸೆ ಕೊಟ್ಟಿದ್ದಾರೆ, ತುಂಬ ಹಿಂಸೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ತಡೆದು ಮಹಾರಾಜರು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ. ಅದನ್ನ ನಾವು ಅರ್ಥಕೋಬೇಕು. ಅದಕ್ಕೆ ನಾನು ಈ ವಿಡಿಯೋಗಳಲ್ಲಿ ಪ್ರತಿ ಸಲ ನಮ್ಮ ಮಹಾರಾಜರು ಅಂತ ಎದೆ ಬರ್ಕೊಳ್ಳಿ. ಅಟ್ಲೀಸ್ಟ್ ಒಂದು 10 ಜನಕ್ಕೆ ಗೊತ್ತಾಗ್ಲಿ, ಅವ್ರು ಇನ್ನೊಂದು 10 ಜನ ಕೇಳಿ ಅಂತ ಯಾವ ವೇದಿಕೆ ಸಿಕ್ಕರೂ ನಮ್ಮ ಮಹಾರಾಜರು ಅಂತ ಹೇಳ. ಸೊ ಇದು ನಮ್ಮ ಕಾಲದ ದಸರಾ. ಈ ದಸರಾ ಆದ್ಮೇಲೆ ದಸರಾ ಎಕ್ಸಿಬಿಷನ್. ಈ ದಸರಾ ಮುಗಿದ ಮೇಲೆ ದಸರಾ ಎಕ್ಸಿಬಿಷನ್ 1ನೇ ತಾರೀಕಿಂದನೇ ಶುರು, ಅಂದ್ರೆ Day 1 ಆಫ್ ದಸರಾ ಇಂದನೇ ಶುರು ಆಗಿರೋದು. ಈಗೇನಾಗುತ್ತೆ ಗೊತ್ತಾ, ಅಂದ್ರೆ ವಿ ಆರ್ ಆಲ್ ನಾವು ಸೊಫೆಸ್ಟಿಕೇಟೆಡ್. ಏನು ನಾವೆಲ್ಲ ಈಗ ವೆರಿ ಪ್ಲಾನ್ಡ್, ಎಲ್ಲ ಈವೆಂಟ್ ಪ್ಲಾನರ್ ಎಲ್ಲ ಬಂದ್ಬಿಟ್ಟಿದೆ. ಈಗ Day 1 ಫ್ಲವರ್ ಶೋ ರೆಡಿ ಇರುತ್ತೆ, ದಸರಾ ರೆಡಿ ಇರುತ್ತೆ, ಎಕ್ಸಿಬಿಷನ್ ರೆಡಿ ಇರುತ್ತೆ, ಯುವ ದಸರಾ ರೆಡಿ ಇರುತ್ತೆ, ರೈತ ಮೇಳಕ್ಕೂ ಎವ್ರಿಥಿಂಗ್ ಈಸ್ ರೆಡಿ ಫ್ರಮ್ ದ Day 1. ಹಂಗಿಲ್ಲ, ಹಾಗೆಲ್ಲ ವಿ ಆರ್ ಆಲ್ ರಿಲ್ಯಾಕ್ಸ್ಡ್. ಈ ದಸರಾ ಮುಗಿಯೋರ್ಗೆ ಅಲ್ಲಿ ಅಂಗಡಿ ಹಾಕಕ್ಕೆ ಜನನೇ ಬರ್ತಿಲ್ಲ ಯಾರು. ಈ ದಸರಾ ಕೊನೆಗೆ ಬರುತ್ತಲ್ಲ ವಿಜಯದಶಮಿ ದಿನ, ಆಗ ಎಲ್ಲ ಕಡೆಯಿಂದ ತಮಿಳ್ನಾಡಿಂದ, ಅಲ್ಲಿಂದ ಇಲ್ಲಿಂದ ತಿರುಪೂರು, ಕೊಯಮತ್ತೂರು, ಸೇಲಮ್ಮು, ಅಲ್ಲಿಂದ ಆಂಧ್ರದಿಂದ ಎಲ್ಲ ಜನ ಬರೋರು ಅಂಗಡಿ ಹಾಕಕ್ಕೆ. ಅವ್ರು ಬಂದು ಆಗ ಅಂಗಡಿ ಅಂದ್ರೆ ದಸರಾ ಮುಗಿದು 1 ವಾರಕ್ಕೆ ಎಕ್ಸಿಬಿಷನ್ ಕಳೆ ಕಟ್ಟೋದು. ಆಗ ಅಲ್ಲಿ ಹೋಗೋದು ನಾವು. ಅಲ್ಲಿ ಏನ್ ನಮ್ಗೆ ಒಂದಿನ ಹಿರಣ್ಣಯ್ಯನವರು, ಒಂದಿನ SP ಬಾಲಸುಬ್ರಹ್ಮಣ್ಯ, ಒಂದಿನ PB ಶ್ರೀನಿವಾಸು, ಒಂದಿನ ಡಾಕ್ಟರ್ ರಾಜ್ಕುಮಾರ್, ಲೈವ್ ಫ್ರೀ ಅವಕಾಶ. ಕ್ಯಾನ್ ಯು ಇಮ್ಯಾಜಿನ್? PB ಶ್ರೀನಿವಾಸು, SP ಬಾಲಸುಬ್ರಹ್ಮಣ್ಯಮು, ಜೇಸುದಾಸು, ಡಾಕ್ಟರ್ ರಾಜ್ಕುಮಾರ್, ಹಿರಣ್ಣಯ್ಯನವರು, ಕುಡಿ ಈಗ ನಾವೇನು ತಮಿಳುನಾಡಿನ ಅಷ್ಟು ವಿದ್ವಾಂಸರಲ್ಲ, ಅವ್ರನ್ನೆಲ್ಲ ನಾವು ಈ ಥರ ತುಂಬ ಹತ್ರದಲ್ಲಿ ನೋಡ್ತೀವಿ. ಎಂಥ ದಿನಗಳು. ರಾತ್ರಿ 10 ಗಂಟೆ ಆಗೋದು, ನಡ್ಕೊಂಡು ಹೋಗೋದು. ಆಗೆಲ್ಲ ಅದೇ ನೋ ಸೈಕಲ್, ನೋ ಸ್ಕೂಟರ್, ನಥಿಂಗ್, ನೋ ಕಾರ್ ಇಸ್ ಅನ್ಇಮ್ಯಾಜಿನಬಲ್. ಯಾರ್ದಾರು ಕಾರ್ ಇದ್ರೆ ಅದು ಮಹಾರಾಜರದ್ದು, ಇನ್ನೊಂದಿಬ್ರು ಸಾವುಕಾರದ್ದು, ಗಣೇಶ್ ಬಿಡಿ ಅವ್ರದ್ದು ಇವ್ರದ್ದು ಇರೋದಷ್ಟೇ. ಎಲ್ಲರೂ ನಡ್ಕೊಂಡು ಅವ್ರವ್ರ ಮನೆಗೆ ಹೋಗೋದು. ಎಂಥ ದಿನಗಳು ಆಗಿನ ದಸರಾ ಅಂದ್ರೆ ಇದು. ನಾವು ಅದನ್ನ ಜೀವಂತ ಅನುಭವಿಸ್ಬಿಟ್ಟಿದೀವಿ. ಆಗ ಸಿಟಿ ಎಲ್ಲ ಲೈಟ್ ಆಗಿರ್ತಿತ್ತ ಸರ್? ಅಥವಾ ಇಲ್ಲ ಆಗ ಈ ತರದ ಸೀನೇ ಇಲ್ಲ. ಅರಮನೆ ಮಾತ್ರ ಲೈಟ್ ಅಷ್ಟೇ, ಮಿಕ್ಕಿದೆಲ್ಲ ಏನಿಲ್ಲ. ಅರಮನೆ ಮಾತ್ರವೇ ಆಗ ಲೈಟು. ಈಗ ನಿಮ್ಗೆ ಹಗಲೇ ಯಾವ್ದು ರಾತ್ರಿ ಯಾವ್ದು ಗೊತ್ತಾಗದೇ ಇರೋ ತರ ಸಿಟಿ ಆಗೋಗಿದೆ. ಈಗ ಅಷ್ಟು ಲೈಟಿಂಗ್ ಮಾಡಿದ್ದಾರೆ. ಇವತ್ತಿನ ಜನರೇಷನ್ಗೆ ಬೇಕದು, ಬಟ್ ನಮ್ಗೆ ಅದು ಬಹಳ ದೊಡ್ಡ ಸಂಗತಿ. ನಾವು ಇವ್ರನ್ನೆಲ್ಲ ಇವತ್ತೇನು ನಾವು ಎಷ್ಟೇ CDL ಕೇಳ್ರಿ, ನೀವು ಮೊಬೈಲಲ್ಲಿ ಹಾಡು ಕೇಳ್ರಿ, ರಾಜ್ಕುಮಾರ್ ಅವರನ್ನ ಆ ಹತ್ತಿರದಲ್ಲಿ ಆ ಒಂದು ಎಮೋಷನಲ್ಲಿ ನೀವು ಕೇಳೋಕ್ಕಾಗಲ್ಲ. ಯಾಕೆಂತಂದ್ರೆ ಲೈವ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಈಗ ಎಷ್ಟೋ ಜನ ಬೇರೆಯವ್ರದ್ದು ಲೈವ್ ಕೇಳ್ಬೋದು, ಆದರೆ ಒಬ್ಬ ನಾಯಕ ನಟ ಆ ಸಿನಿಮಾದಲ್ಲಿ ತಾನೇ ಅಭಿನಯಿಸಿ, ತಾನೇ ಹಾಡಿ, ಅದನ್ನೇ ಸ್ಟೇಜ್ ಮೇಲೆ ತಾನೇ ಅಭಿನಯಿಸೋದಿದೆಯಲ್ಲ, ಇಟ್ ಈಸ್ ಅನ್ಮ್ಯಾಚಬಲ್ ಅಲ್ವಾ? ಅನ್ಮ್ಯಾಚಬಲ್. ಫಾರ್ ಎಕ್ಸಾಂಪಲ್, ಈಗ ರಾಜನನ್ನ ರಾಜ ಒಂದು ಪಿಕ್ಚರ್ ಹಾಡಿದ್ರೆ ತನುವು ಮನು ಅಂತ ಅಲ್ಲ, ಗಂಗಮ್ಮ ಅಂತ, ಕಲ್ಲೇಟಿಗಿಂತ ನಿನ್ನ ಕಲ್ಲೇಟಿ ಜೋರಾಗಿ ಅಂತ ಸಾಂಗ್ ಇದೆ. ಆ ಸಾಂಗ್ನ ಅಣ್ಣವ್ರು ಹೇಳೋರು, ಸ್ಟೇಜ್ ಮೇಲೆ ಹೇಳೋರು.
ಆಗ ಲೇಡಿ ನಮ್ಮ ಕುಮಾರಿ ಜ್ಯೋತಿ, ನಮ್ಮ ಇವ್ರ ಮಗಳು ಸೋರಟ್ ಅಶ್ವಥ್ ಅವ್ರ ಮಗಳು, ರಾಮಾನುಜ ರಸ್ತೆಲೇ ಇದ್ರು, ಜ್ಯೋತಿ ಆರ್ಕೆಸ್ಟ್ರಾ ಅಂತ, ಅವರು ಫೀಮೇಲ್ ಸಾಥ್ ಕೊಡೋರು. ಹಾಡೆಲ್ಲ ಮುಗಿದ್ಮೇಲೆ ಅಣ್ಣವ್ರ ಸ್ವಲ್ಪ ಜೋವಿಯಲ್ ಅಲ್ವಾ, ಕೊನೆಯಲ್ಲಿ ಆ ಹಾಡಲ್ಲಿ ಗಂಗಮ್ಮ ಚೆನ್ನಯ್ಯ ಏನಮ್ಮ ಬಾರಯ್ಯ ಅಂತ ಬರೋದು. ಅಣ್ಣವರು 4 ಸಲ ಆದ್ಮೇಲೆ ನಿಲ್ಲಿಸ್ತಾ ಇರಲಿಲ್ಲ, ಪುನಃ ಗಂಗಮ್ಮ ಅಂತ ಸುಮ್ಮನೆ ಜ್ಯೋತಿ ಅವ್ರು ಕಿಂಡ್ಲು ಮಾಡೋದು. ಅವರು ನೋಡೋದು ಅಣ್ಣ ಅವ್ರನ್ನ, ಪುನಃ ಏನಯ್ಯ ಅಂತ ಹೇಳೋದು, ಇವರು ಪುನಃ ಗಂಗಮ್ಮ ಅಂತ ಅವ್ರನ್ನ ಸಲಿ ಹೇಳಿ ಇವಳು ಗೋಲ್ಡ್ ಗುಟ್ಟಿಸ್ಬಿಟ್ಟು, ಜ್ಯೋತಿ ಅವ್ರ ಮಗಳು ವಯಸ್ಸು. ಅಂದ್ರೆ ದೀಸ್ ಆರ್ ದಿ ಎಕ್ಸ್ಪೀರಿಯನ್ಸಸ್. ನಾವು ಅದನ್ನೆಲ್ಲ ಎಂತ ಚೆನ್ನಾಗಿದನ್ನೆಲ್ಲ ನಾವು ನೋಡಿದೀವಿ. ನಾನು ಇದು ಹೇಳ್ತಾ ಇರೋದು 40-45 ವರ್ಷದ ಹಿಂದಿನ ಮಾತು ನಾನು ಹೇಳೋದು. ಇವತ್ತು ನನಗೆ ಎದೆ ಒಳಗಡೆ ಹಾಡು ಇವತ್ತಿದೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಎಷ್ಟು ಅಲ್ವಾ, ಅದೇ ಅನುಭವ. ಇದು ನಾವು ಇದನ್ನೆಲ್ಲ ಫ್ರೀಯಲ್ಲಿ ನೋಡ್ತಾ ಇದ್ವಿ. ನಮ್ಗೆ ಆ ದುಡ್ಡು ಅನ್ನೋದು ಆಗ ನಗಣ್ಯ. ಆಗ ದುಡ್ಡು ಅನ್ನೋದು ನಮ್ಗೆ ಬೇಕಿಲ್ಲ. ನಮಗೆ ಬೇಕಾಗಿದ್ದು ಒಳ್ಳೆತನ, ಸಂಸ್ಕಾರ, ನಡವಳಿಕೆ, ಗುರು ಹಿರಿಯರಲ್ಲಿ ಗೌರವ, ಪ್ರೀತಿ, ತಂದೆ ತಾಯಿಗಳ ಮೇಲೆ ವಾತ್ಸ, ಇಷ್ಟು ನಾವು ನೋಡ್ತಾ ಇದ್ವಿ. ಆಗೆಲ್ಲ ಜನ ಶ್ರೀಮಂತ ಅಂತ ಇರಲಿಲ್ಲ, ಒಳ್ಳೆಯವನು ಅಂತ ಜಾಸ್ತಿ ರೆಕಗ್ನೈಸ್ ಮಾಡೋರು. ಈಗ ನೀವು ಅಬ್ಸರ್ವ್ ಮಾಡಿ, ಯಾವುದೇ ಆಫೀಸು, ಕಾರ್ಪೊರೇಟು ಅಥವಾ ಸ್ಕೂಲ್ಸ್ ಕಾಲೇಜಸ್ಗೆ ಹೋಗಿ ನೀವು ಯಾರ ಫೋಟೋ ನೋಡ್ತೀರಿ? ಸರ್ ಎಂ ವಿಶ್ವೇಶ್ವರಯ್ಯ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು, ನೆಹರು, ಗಾಂಧಿ. ಅವತ್ತಿನ ಕಾಲದ ಶ್ರೀಮಂತರದ್ದು ನೋಡ್ತೀರಾ? ಅಂಬಾನಿ, ಅದಾನಿ ಫೋಟೋ ಎಲ್ಲಾರು ನೋಡ್ತೀರಾ? ನೋಡಲ್ಲ. ಯಾಕೆ ನೋಡಲ್ಲ? ಅವ್ನು ಸಿಕ್ಕಾಪಟ್ಟೆ ದುಡ್ಡು ಸಂಪಾದನೆ ಮಾಡಿದಾರಲ್ಲ. ನಾವು ಮಕ್ಳಿಗೆ ಹೇಳ್ಕೊಡೋದು ದುಡ್ಡು ಸಂಪಾದನೆ ಮಾಡುವಂತಲ್ಲ, ಸಂಸ್ಕಾರ ಕಲಿ, ವಿದ್ಯೆ ಕಲಿ, ಒಳ್ಳೆತನ ಕಲಿ, ಗುರು ಹಿರಿಯಲ್ಲಿ ಗೌರವ ಕಲಿ, ಅದನ್ನೆಲ್ಲ ಕೊಡ್ತಿದ್ದವ್ರು ಯಾರು? ಇವರು. ಸೊ ಅವರು ನೋಡಿ ರೋಲ್ ಮಾಡಲ್. ಸೊ ಹೂ ಇಸ್ ದ ರೋಲ್ ಮಾಡಲ್ ಆಫ್ ದಿಸ್ ಕಂಟ್ರಿ? ಹೌದು, ಒಳ್ಳೆತನ ಇದ್ದವರು. ಸೂಪರ್ ಸರ್. ದಸರಾ ಹಬ್ಬ ಶುರು ಆಗಿದ್ದು ಹೆಂಗೆ ಸರ್? ಇದು ತುಂಬಾ ಒಳ್ಳೆ ಪ್ರಶ್ನೆ ಅಂತ ತುಂಬಾ ದೊಡ್ಡ ಆನ್ಸರ್ ಇದಕ್ಕೆ. ಈ ದಸರಾ ಅನ್ನೋದೇನಿದೆ, ಇನಿಷಿಯಲ್ ಟೈಮಲ್ಲಿ ಈ ದಸರಾ ಅನ್ನೋದೇನಿದೆ, ಇಟ್ಸ್ ಲೈಕ್ ಎ ಆಧುನಿಕ ರಿಪಬ್ಲಿಕ್ ಡೇ ಪೆರೇಡ್. ಇವತ್ತಿನ ರಿಪಬ್ಲಿಕ್ ಡೇ ಪೆರೇಡ್ ನಾವು ಡೆಲ್ಲಿನಲ್ಲಿ ಏನು ನೋಡ್ತೀವಲ್ಲ, RD ಪೆರೇಡ್, ಅಲ್ಲೇನು ಮಾಡ್ತೀವಿ? ನಮ್ಮ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ಯುದ್ಧ ವಿಮಾನಗಳು, ಆರ್ಮಿ, ನೇವಿ, ಏರ್ಫೋರ್ಸ್, NCC, ಕೆಡೆಟ್ಸ್, ಪೊಲೀಸ್ ಎಲ್ಲಾನು ನಾವು ಮಾರ್ಚ್ ಫಾಸ್ಟ್ ಮಾಡಿಸ್ತೀವಿ. ದಟ್ ಈಸ್ ದ ಪವರ್ ಆಫ್ ಅವರ್ ಕಂಟ್ರಿ. ನಾವು ಈ ವರ್ಷ ರಫೇಲ್ ತಗೊಂಡಿದ್ವಿ, ಮುಂದಿನ ವರ್ಷ ಬ್ರಹ್ಮೋಸ್ ತಗೊಂಡಿದ್ವಿ. ನೋಡಿ ನಮ್ಮ ಹತ್ರ ಎಂತೆಂಥ ಚೇತಕ್ ಹೆಲಿಕಾಪ್ಟರ್ ಇದೆ. ಸೊ ಅದನ್ನೆಲ್ಲ ನಾವು ತೋರಿಸ್ತೀವಿ. ಅದೇ ದಸರಾ. 1290 ಅಲ್ಲಾವುದ್ದೀನ್ ಖಿಲ್ಜಿ ದೇವಗಿರಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ದೇವಗಿರಿಯ ದೊರೆ ರಾಮಚಂದ್ರ ದೇವ. ಆ ರಾಮಚಂದ್ರನ್ ದೇವನ ಮೇಲೆ ಇವನ್ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತೆ ಮಲ್ಲಿಕ್ ಕಾಫರ್ ಇಬ್ಬರು ಜಾಯಿಂಟ್ ಅಟ್ಯಾಕ್ ಮಾಡಿದಾಗ ಸೋಲ್ತಾರೆ, ಗೆಲ್ತಾರೆ, ಸೋಲ್ತಾರೆ. ಬಟ್ ಅವನು ತುಂಬಾ ಕ್ರೂರಿ. ಅಲ್ಲಾವುದ್ದೀನ್ ಖಿಲ್ಜಿ ಅಂಡ್ ಮಲ್ಲಿಕ್ ಕಾಫರ್, ದೇ ಆರ್ ಮರ್ಸಿಲೆಸ್ ಪೀಪಲ್. ಅವರನ್ನು ಅದನ್ನು ಇವನು ತಡೆಯಕ್ಕಾಗದೆ ರಾಮಚಂದ್ರ ದೇವ ತನ್ನ ಮಗಳನ್ನ ಅಲ್ಲಾವುದ್ದೀನ್ ಖಿಲ್ಜಿಯ ಮಗನಿಗೆ ಕೊಟ್ಟು ಮದುವೆ ಮಾಡಿ ಸಂಬಂಧ ಬೆಳೆಸಿ ಕಾಂಪ್ರಮೈಸ್ ಮಾಡ್ತಾನೆ. ಬಟ್ ಅವನಿಗೆ ಗೊತ್ತಿರುತ್ತೆ, ಈ ರಾಜ್ಯನ ಇವರು ನಮ್ಮನ್ನು ಕಿತ್ಕೊಂಡು ತಿನ್ಬಿಡ್ತಾರೆ, ಇವರು ಇದರಿಂದ ಸಂತೃಪ್ತರಾಗಲ್ಲ ಇವರು ಅಂತ. ಸೊ ಹಾಗೇನು ಮಾಡ್ತಾನೆ, ತನ್ನ ಸಂಪತ್ತಿನ ಬಹುಪಾಲನ್ನ ತನ್ನ ನಂಬುಗಸ್ತ ಸೇನಾಧಿಪತಿ ಮುಮ್ಮಡಿ ಸಿಂಗನಾಯಕನಿಗೆ ಅದನ್ನು ಕೊಡ್ತಾನೆ. ಇದನ್ನು ತಗೊಂಡೋಗು, ನೀನು ಒಂದು ಸ್ವತಂತ್ರ ಸಂಸ್ಥಾನ ಕಟ್ಕೋ, ಇಲ್ಲ ಅಂದ್ರೆ ಇವ್ರು ಪಾಲಾಗೋಗೋದಿದ್ದು, ನಾಯಿ ನರಿ ಪಾಲಾಗೋಗುತ್ತಿದ್ದು ನಾವು ಸಂಪಾದನೆ ಮಾಡಿದ್ದು ಅಂತ. ಆ ಮುಮ್ಮಡಿ ಸಿಂಗನಾಯಕ ಬಂದು ಒಂದು ಸಂಸ್ಥಾನ ಕಟ್ತಾನೆ. ಆ ಸಂಸ್ಥಾನದ ಆ ಮುಮ್ಮಡಿ ಸಿಂಗನಾಯಕನ ಮಗನೇ ಕಂಪಿಲರಾಯ ಕಂಪ್ಲಿಯಲ್ಲಿ ಅವನ ಮಗನೇ ಗಂಡುಗಲಿ ಕುಮಾರರಾಮ ಅಂತ. ಅವನೇ ಈ ದಸರಾ ಶುರು ಮಾಡಿದ ಮಹಾನುಭಾವ. ಅವನು 1328 ಮಾತ್ರ ಬದುಕಿದ್ದ. ತುಂಬಾ ಚಿಕ್ಕ ವಯಸ್ಸು, ಆದರೆ ತುಂಬಾ ದೊಡ್ಡದಾಗಿ ಬದುಕ್ತ. ಲಾರ್ಜರ್ ದ್ಯಾನ್ ಲೈಫ್ ಅಂತೀವಲ್ಲ, ಹಾಗೆ ಬದುಕ್ತ ಕುಮಾರರಾಮ. ಅವ್ರ ಅಪ್ಪ ಮಕ್ಕಳಿದಾರಲ್ಲ, ಅವರು ಯಾರಿಗೂ ಹೆದರ್ಲಿಲ್ಲ. ಮಲ್ಲಿಕ್ ಕಾಫರ್ನನ್ನ, ಮೊಹಮ್ಮದ್ ಬಿನ್ ತುಗ್ಲಕ್ನನ್ನ, ಘಿಯಾಸುದ್ದೀನ್ ತುಗ್ಲಕ್ನನ್ನ 3 ಸಲ ಸೋಲ್ಸಿ ಓಡಿಸಿದ್ರು. ದೇ ಹ್ಯಾವ್ ಓನ್ಲಿ 4000 ಸೋಲ್ಜರ್ಸ್. ಅವ್ರ ಹತ್ರ 40,000 ಸೋಲ್ಜರ್ ಇದ್ರು, ಇವ್ರನ್ನ ಗೆಲ್ಲಕ್ಕಾಗಲಿಲ್ಲ. ಅಷ್ಟು ಬ್ರೇವ್ ಪೀಪಲ್ ಇವರು. ಅವನು ಇದನ್ನು ಶುರು ಮಾಡ್ದ, ಇವನು ಶಕ್ತಿ ಪ್ರದರ್ಶನ ಮಾಡ್ದ. ನೋಡ್, ನನ್ನ ಹತ್ರ ಇಷ್ಟಿದೆ, ಬಾ ನಿನ್ ತಾಕತ್ತಿದ್ರೆ ಅಂತ ಪಂಥಾಹ್ವಾನ ಕೊಟ್ಟ. ಅರ್ಥ ಆಯ್ತಲ್ಲ? ಆದ್ರೆ ಅವರು ತುಂಬಾ ದೊಡ್ಡ ಜನ ಅಲ್ವಾ, ಯಾರು ತುಗ್ಲಕ್ಸ್, ಅವ್ರ ಹತ್ರ ಲಕ್ಷಾಂತರ ಸೈನ್ಯ ಆಯಿತು. ಸೊ ಫೈನಲಿ ಅವರೆಲ್ಲ 1,00,000 ಸೈನ್ಯ ತಗೊಂಡ್ಬಂದು ಇವನನ್ನ ಸೋಲ್ಸ್ಬೇಕು ಅಂತ ಬಂದಾಗ ಇವನಿಗೆ ಗೊತ್ತಾಗುತ್ತೆ, ಈ ಯುದ್ಧದಲ್ಲಿ ಇಟ್ಸ್ ಎ ಡೂ ಆರ್ ಡೈ. ಇವ್ರ ಕಾಂಪ್ರಮೈಸ್ ಗೊಪ್ಪಲ್ಲ. ಇಟ್ಸ್ ಎ ಡೂ ಆರ್ ಡೈ. ನಾವು ಇಲ್ಲಿ ಹುಟ್ಟಿರೋದೇ ಸಾಯೋದಕ್ಕೆ ಅಂತ ಅವನು ಹೇಳ್ತಾನೆ. ದೊರೆ ಗರ್ಭದಲ್ಲಿ ಜನಿಸಿದ ಬಳಿಕ ದುರೆಯಲ್ಲಿ ಅಂಜದಿರಬೇಕು. ದೊರೆ ಹೊಟ್ಟೆಯಲ್ಲಿ ಹುಟ್ಟಿದ ಬಳಿಕ, ದುರೆ ಅಂದ್ರೆ ಭೂಮಿ, ದುರೆಯಲ್ಲಿ ಅಂಜದಿರಬೇಕು. ಮೊರೆ ಹೊಕ್ಕವರ ಮರಳಿ ಕೊಡದಿರಬೇಕು. ಅಂದ್ರೆ ಏನಾಗುತ್ತೆ, ಈ ಘಿಯಾಸುದ್ದೀನ್ ತುಗ್ಲಕ್ನ ಭಾವಮೈದ ಬಹಾವುದ್ದೀನ್ ಗುಷ್ತಾಕ್ ಅಂತ ಒಬ್ಬ ಇರ್ತಾನೆ.
ಅವನು ಕದ್ದು ಬಿಡ್ತಾನೆ, ಏನು ಆಸ್ತಿ ಕದ್ದು ಬಿಡ್ತಾನೆ. ಈ ಇವನೇನು ಮಾಡ್ತಾನೆ, ಗಿಯಾಸುದ್ದೀನ್ ತುಗ್ಲಕ್ ತನ್ನ ಬಾಮೈದ ಅಂತಲೂ ನೋಡಿದೆ, ಅವನು ಕತ್ತರಿಸ್ಬಿಡಿ ಅಂತ ಆರ್ಡರ್ ಮಾಡ್ತಾನೆ. ಈ ಬಹಾವುದ್ದೀನ್ ಗುಸ್ತಾಖ್ ಭಯ ಆಗ್ಬಿಟ್ಟು ದೆಹಲಿಯಿಂದ ಎಸ್ಕೇಪ್ ಆಗಿ ಎಲ್ಲ ರಾಜರ ಹತ್ರ ಬರ್ತಾನೆ, ಆಶ್ರಯ ಕೊಡಿ ನನಗೆ, ಕಾಪಾಡಿ ಅಂತ. ಬೇಡಪ್ಪ ತುಗ್ಲಕ್ ಸವಾಸ ಬೇಡ, ನಾನು ಕೊಡಲ್ಲ ಅಂತ. ಇವನ ಹತ್ರ ಬಂದಾಗ ಇವನು ಕೊಡ್ತಾನೆ ಕುಮಾರರಾಮ, ಬಾ ನೀನು ಅಂತ. ಆಗ ಅವ್ರ ಆಸ್ಥಾನದಲ್ಲಿ ಹೇಳ್ತಾರೆ, ಏನು ಗುರು ನೀನೇನು ಮಾಡ್ತಾ ಇದೆಯಾ, ನಮ್ಮ ಹತ್ರ ಇರೋ 4,000 ಸೈನ್ಯ, ಅವನಷ್ಟು ದೊಡ್ಡವನು ಅಂದಾಗ ಈ ಮಾತು ಹೇಳ್ತಾನೆ, ದೊರೆ ಗರ್ಭದಲ್ಲಿ ಜನಿಸಿದ ಬಳಿಕ ದೊರೆಯಲ್ಲಿ ಅಂಜದಿರಬೇಕು, ಹೆದರ್ಕೋಬಾರ್ದು ನಾವು ಯಾರಿಗೂ. ವಿ ಆರ್ ಬಾರ್ನ್ ಫೈಟರ್ಸ್, ನಾವಿರೋದೇ ಹೋರಾಡಕ್ಕಿಲ್ಲಿ, ಯಾವನ್ ಬಂದರೂ ನಾವು ಹೋರಾಡಕ್ಕೆ ಇರೋದು, ನಾವು ಹುಟ್ಟಿರೋದೇ ಅದಕ್ಕೆ. ಮೊರೆ ಹೊಕ್ಕವರ ಮರಳಿ ಕೊಡದಿರಬೇಕು, ಕೊಡಬಾರ್ದು ವಾಪಸ್. ನಾವು ರಣಾಗ್ರದಲ್ಲಿ ಕಡಿದಾಡಿ ಸಾಯಬೇಕು, ನಾವಿರೋದೇ ಸಾಯಕ್ಕೆ ಕಣ, ನಾವು ಹುಟ್ಟಿರೋದೇ ಸಾಯಕ್ಕೆ. ಭಗವಂತ ನಮ್ಮನ್ನ ಹುಟ್ಟಿಸಿರೋದೇ ಸಾಯಿಸೋದಕ್ಕೆ, ನಾವು ರಣರಂಗದಲ್ಲಿ ಸಾಯೋಕ್ಕೆ ಅಂತಾನೆ ಹುಟ್ಟಿದ ಜನ, ಯಾವನಿಗೂ ಯಾಕೆ ನಾವು ಹೆದರಬೇಕು ಅಂತ ಹೇಳಿ ಅವನ್ನ ಉಳಿಸ್ಕೋತಾನೆ. ಆವಾಗ ಅವನು ಲಕ್ಷಾಂತರ ಸೈನ್ಯ ತಂದಾಗ ದಕ್ಷಿಣ ಭಾರತದ ಏಕೈಕ ಜೋಹರ್ ಸತಿ 3,000 ಹೆಂಗಸರನ್ನ ಸತಿ ಕಳಿಸ್ಬಿಡ್ತಾರೆ. ಒಂದೇ ಒಂದು ಹೆಂಗಸು ಆ ಕ್ರೂರಿಗಳ ಕೈಗೆ ಸಿಕ್ಕಬಾರ್ದು. ಮಕ್ಕಳು, ಹೆಣ್ಣು ಚಿಕ್ಕ ಹೆಣ್ಣು ಮಕ್ಕಳಿನಿಂದ ವಯಸ್ಸಾದವ್ರ ತನಕ ಎಲ್ಲರೂ ಬೆಂಕಿಗೆ ಹಾಕಿ ಇವ್ರು ಯುದ್ಧಕ್ಕೆ ಹೋಗಿ 3,000 ಜನ ಇವರು ಹುತಾತ್ಮರಾಗಿ ಹೋಗ್ತಾರೆ. ಆ ಕಂಪಿಲ ರಾಯಂಗೆ 3 ಮಕ್ಕಳು, 2 ಹೆಣ್ಣು 1 ಗಂಡು. ಆ ಗಂಡು ಮಗನೇ ಕುಮಾರರಾಮ, ಇನ್ನಿಬ್ಬರು ಹೆಣ್ಮಕ್ಳು ಇರ್ತಾರಲ್ಲ, ಆ ದೊಡ್ಡ ಮಗನ ಮಕ್ಕಳೇ ಹಕ್ಕಬುಕ್ಕರು, ವಿಜಯನಗರದ ಸಂಸ್ಥಾಪಕರು. ಇವ್ರು ತೀರ್ಕೊಂಡ್ಮೇಲೆ ಅದನ್ನ ಇವ್ರು ಕಂಟಿನ್ಯೂ ಮಾಡ್ತಾರೆ. ದಸರಾನ 300 ವರ್ಷ ವೈಭವದಿಂದ ರಾಜ್ಯ ಆಳ್ತಾರೆ. 1565ರಲ್ಲಿ ರಕ್ಕಸಗಿ ತಂಗಡಿಗೆ ಯುದ್ಧ ಆಗುತ್ತೆ, ವಿಜಯನಗರದ ಪತನ ಆಗುತ್ತೆ. ವಿಜಯನಗರದ ಅರಸರು ವಿಜಯನಗರವನ್ನು ಬಿಟ್ಟು ಪೆನುಕೊಂಡೆಗೆ ಹೋಗ್ತಾರೆ. ಪೆನುಕೊಂಡೆಗೆ ಹೋಗ್ಮೇಲೆ ದಸರಾ ಸ್ವಲ್ಪ ಡಲ್ ಆಗಿರುತ್ತೆ. 1565ರಿಂದ 1610ರವರೆಗೆ. 1610ರಲ್ಲಿ ಮೈಸೂರು ಮಹಾರಾಜರಾದಂಥ 9ನೇ ಮಹಾರಾಜರಾದಂಥ ರಾಜ ಒಡೆಯರು ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ದಂಡೆತ್ತಿ, ಶ್ರೀರಂಗಪಟ್ಟಣದಲ್ಲಿ ತಿರುಮಲ ರಾಯ ಅಂತ ವಿಜಯನಗರದ ಪ್ರತಿನಿಧಿ ಆಳ್ತಾ ಇರ್ತಾನೆ, ಅವನನ್ನು ಸೋಲಿಸಿದಾಗ ಈ ವಿಚಾರ ವಿಜಯನಗರದ ದೊರೆ ಪೆನುಕೊಂಡೆಯಲ್ಲಿ ಕೂತಿದ್ದಂಥ ವೆಂಕಟಪತಿ ರಾಯ, ವೀರ ವೆಂಕಟಪತಿ ರಾಯರಿಗೆ ಗೊತ್ತಾಗ ಇವ್ರೋಗಿ ಹೇಳ್ತಾರೆ ಮಹಾರಾಜರು, ನಮ್ಮ ಮಹಾರಾಜರು, ಯಾಕೆಂದ್ರೆ ನಮ್ಮ ಮಹಾರಾಜರು ಅವರು ಸಾಮಂತರಾಗಿರ್ತಾರೆ. ಸ್ವಾಮಿ, ನಿಮ್ಮ ವಿಜಯನಗರದ ಪ್ರತಿನಿಧಿಯನ್ನು ನಾನು ಸೋಲಿಸಿದ್ದೇನೆ, ಅವನು ಸರಿಯಾಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇಲ್ಲ ಅಂತ. ಖುಷಿಯಾಗುತ್ತೆ ಅವ್ರು ವೀರ ವೆಂಕಟಪತಿ ರಾಯರಿಗೆ. ಒಳ್ಳೆ ಕೆಲಸ ಮಾಡಿದ್ರೆ ನೀವು, ನನಗೂ ಅವನ ಅಡ್ಮಿನಿಸ್ಟ್ರೇಷನ್ ಇಷ್ಟ ಇರಲಿಲ್ಲ, ನೀವೊಂದು ಕೆಲಸ ಮಾಡಿ, ನೀವು ಶ್ರೀರಂಗಪಟ್ಟಣನ ನೀವೇ ವಹಿಸ್ಕೊಂಬಿಡಿ, ನಿಮ್ಮ ರಾಜಧಾನಿಯನ್ನು ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ, ನೀವು ಇನ್ನು ಮುಂದೆ ದಸರಾನ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿ ನಮಗೆ ವಹಿಸ್ತಾರೆ. ಸಿ, ವಿ ಆರ್ ದ ಲಕ್ಕಿಯೆಸ್ಟ್ ಪೀಪಲ್ ಆನ್ ದಿ ಅರ್ತ್ ಅವತ್ತಿಗೆ. ಯಾಕೆಂದ್ರೆ ವಿಜಯನಗರಕ್ಕೆ 200 ಸಾಮಂತರು ಇರ್ತಾರೆ. ಮೈಸೂರು ಮಹಾರಾಜರಂತ ಸಾಮಂತರು 200 ಜನ ಇರ್ತಾರೆ. ಅವ್ರು 200 ಜನನ ಬಿಟ್ಟು ನಮಗೆ ಅದನ್ನು ಕೊಡ್ತಾರೆ. ಆಗ ಅಂಬಾರಿ ಸಿಂಹಾಸನವನ್ನು ನಮಗೆ ಕೊಡ್ತಾರೆ. ರಾಮಚಂದ್ರ ದೇವ ಕೊಟ್ಟಿರ್ತಾನಲ್ಲ ಮುಮ್ಮಡಿ ಸಿಂಗನಾಯಕನಿಗೆ ಸಂಪತ್ತು, ಅಲ್ಲಿಂದನೇ ಈ ಸಿಂಹಾಸನ ಅಂಬಾರಿ ಬಂದಿರುತ್ತೆ. ಮುಮ್ಮಡಿ ಸಿಂಗನಾಯಕನಿಗೆ ಬರುತ್ತೆ, ಕಂಪಿಲ ರಾಯನಿಗೆ ಬರುತ್ತೆ, ಕುಮಾರರಾಮನಿಗೆ ಬಂದು, ಹಕ್ಕಬುಕ್ಕರಿಗೆ ಬಂದು 300 ವರ್ಷ ಹಂಪಿಯಲ್ಲಿ ವೈಭವದಿಂದ ಅದು ಆಳಿಸ್ಕೊಂಡು ಅದಾದ್ಮೇಲೆ ನಮಗೆ ಬರುತ್ತೆ. 1610ರಿಂದ ನಾವು ದಸರಾ ಶುರು ಮಾಡ್ತೀವಿ. 1610ರಿಂದ 1800ವರೆಗೆ 200 ವರ್ಷಗಳ ಕಾಲ ಶ್ರೀರಂಗಪಟ್ಟಣದಲ್ಲಿ ಬಹಳ ವೈಭವಯುತ ದಸರಾ ನಡೆಯುತ್ತೆ. 1799ರ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನರ ಸಾವಿನೊಂದಿಗೆ ಮತ್ತೆ ಬ್ರಿಟಿಷರು ನಮ್ಮನ್ನ ವಾಪಸ್ಸು ಮೈಸೂರಿಗೆ ಕಳಿಸ್ಬಿಡ್ತಾರೆ. ಶ್ರೀರಂಗಪಟ್ಟಣ ಇರೋದು ಬೇಡಿ, ನೀವು ಮೈಸೂರಿಗೆ ಹೊರಟಾಗಿ. 1800ರಿಂದ ಇಲ್ಲಿವರೆಗೆ ದಸರಾ ಮೈಸೂರಲ್ಲಿ ನಡೀತಾ ಇದೆ. ಬ್ಯೂಟಿಫುಲ್ ಸ್ಟೋರಿ ಸರ್. ಸರಿ, ಹಂಗಾರೆ ಇವತ್ತಿಗೆ ಏನು ಅಂಬಾರಿ ಹೋಗುತ್ತೆ, ಆ ಅಂಬಾರಿ ಅಷ್ಟು ಹಳೇದು, ಅಷ್ಟು ಕೈ ದಾಟ್ಕೊಂಡು ಬಂದಿದೆ. ಆದರೆ ಇದೇನಾಗಿದೆ, 1800ರಲ್ಲಿ ಮಹಾರಾಜ 3ನೇ ಕೃಷ್ಣರಾಜ ಒಡೆಯರ್ ಅಧಿಕಾರ ವಹಿಸ್ಕೊಂಡು ಅಂಬಾರಿ ಶುರು ಮಾಡಿದಾಗ 1800ರಲ್ಲಿ 1300ಕ್ಕೆ ಎಷ್ಟು 500 ವರ್ಷ ಹಳೇದಾಯ್ತು. ಆಗ ಅವ್ರು ಯೋಚನೆ ಮಾಡ್ತಾರೆ, ಈ ಅಂಬಾರಿ ಮತ್ತು ಈ ಸಿಂಹಾಸನ 500 ವರ್ಷ ಹಳೇದು. ಈಗೇನಂದ್ರೆ ನಮ್ಮ ಮನೆಯಲ್ಲಿ ಈಗ ನಮ್ಮ ಅಜ್ಜಿ ಒಡವೆನ ನನ್ನ ಮಗಳು ಹಳೆ ಪ್ಯಾಟರ್ನ್ ಚೇಂಜ್ ಮಾಡ್ಸೋಣ ಅಂತಲ್ವಾ, ಯೂಸಿಂಗ್ ದ ಸೇಮ್ ಗೋಲ್ಡ್ ಪ್ಯಾಟರ್ನ್ ಚೇಂಜ್ ಮಾಡ್ಸೋಣ, ತುಂಬಾ ಹಳೆ ಡಿಸೈನ್ ಯಾರು ಹಾಕಲ್ಲ ಈಗ. ಸೊ ಮಹಾರಾಜರಿಗೂ ಹಾಗೆ ಅನ್ಸುತ್ತೆ, ತುಂಬಾ ಹಳೆ ಪ್ಯಾಟರ್ನ್ ಆಯ್ತಮ್ಮ, ಈ ಚಿನ್ನದ ಡಿಸೈನು, ನಾವು ಸ್ವಲ್ಪ ಅಪ್ಡೇಟ್ ಮಾಡೋಣ ಇದನ್ನ ಅಂತ ಹೇಳಿ ಅದಕ್ಕೆ ಇನ್ನೊಂದಿಷ್ಟು ಚಿನ್ನ ಹಾಕಿ, ಮುತ್ತು, ವಜ್ರ, ವೈಡೂರ್ಯ, ಮಾಣಿಕ್ಯ, ಕೆಂಪು, ಹರಳು, ಹಸಿರು ಇವೆಲ್ಲ ಮುತ್ತುಗಳನ್ನು ಅದಕ್ಕೆ ಜೋಡಿಸಿ ಮತ್ತಷ್ಟು ಚಿನ್ನ ಹಾಕಿ, ಈಗ ನಾವು ಏನು ನೋಡ್ತಾ ಇದ್ದೀವಿ ಅಂಬಾರಿ ಮತ್ತು ಸಿಂಹಾಸನವನ್ನ, ದಿಸ್ ಇಸ್ 225 year old ಡಿಸೈನ್. 225 year old. ಅವ್ರು ಅದನ್ನ ರಿನೋವೇಟ್ ಮಾಡಿ ಇಲ್ಲಿವರೆಗೆ ಕರ್ಕೊಂಡ್ಬಂದಿದ್ದಾರೆ. ಈಗ ನಾವು ಅದನ್ನು ರಿನೋವೇಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ನಾವು ದ ಪ್ರಾಪರ್ಟಿ ಆಫ್ ದ ಗವರ್ಮೆಂಟ್. ಈಗ ನಾವು ಏನು ಟಚ್ಚೇ ಮಾಡೋಕ್ಕಾಗಲ್ಲ. ಸೊ ಇಟ್ ವಿಲ್ ಬಿ ದೇರ್ ಫಾರ್ ಎವರ್, ಇದೇ ಥರ ಇರುತ್ತೆ. ಸೊ ದಟ್ಸ್ ಹೌ ಇಟ್ ಈಸ್.
ಸರಿ, ಹಿಸ್ಟಾರಿಕಲಿ ಏನಾದರೂ ಹೈದರಾಲಿ ಬರೆದಿದ್ದರೆ ಮೈಸೂರು ಏನು ರೂಟ್ ತಗೊಳ್ತಾ ಇತ್ತು ಹಿಸ್ಟಾರಿಕಲಿ? ಒಳ್ಳೆ ಪ್ರಶ್ನೆ. ನಮ್ಮ ಮೈಸೂರು ಸಂಸ್ಥಾನವನ್ನು ಆಳದಂಥ 25 ರಾಜರುಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಆದಂಥ ಅರಸರು ಅಂದರೆ ರಣಧೀರ್ ಕಂಠೀರವ ನರಸರಾಜ ಒಡೆಯರು, ಅವರಾದ್ಮೇಲೆ ಚಿಕ್ಕದೇವರಾಜ ಒಡೆಯರು. ಮಹಾನ್ ಶಕ್ತಿಶಾಲಿ ಆದಂಥ ಅರಸರು ಇವರು. ಅದರಲ್ಲೂ ರಣಧೀರ್ ಕಂಠೀರವ ನರಸರಾಜ ಒಡೆಯರ ಖುದ್ದು ಜಟ್ಟಿಗಳಾಗಿದ್ರು. ಅದನ್ನು ನಾನು ಮುಂದೆ ಹೇಳ್ತೀನಿ. ಈ ರಣಧೀರ್ ಕಂಠೀರವರು ನಮ್ಮ ಚಿಕ್ಕದೇವರಾಜ ಒಡೆಯರ್ ಏನಿದ್ದಾರೆ, ಅವರು ಮಾಡಿದ ಯುದ್ಧಗಳಲ್ಲೆಲ್ಲ ಗೆದ್ದಂಥ ಪುಣ್ಯಾತ್ಮ. 1674ರಿಂದ 1704ರವರೆಗೆ ಮೈಸೂರು ಸಂಸ್ಥಾನನ ಆಳ್ತಾರೆ ಶ್ರೀರಂಗಪಟ್ಟಣದಿಂದ. ಔರಂಗಜೇಬನ ಸಮಕಾಲೀನರು, ಶಿವಾಜಿ ಮಹಾರಾಜರ ಸಮಕಾಲೀನರಾಗಿರ್ತಾರೆ, ಔರಂಗಜೇಬನ ಸ್ನೇಹಿತರಾಗಿರ್ತಾರೆ. ಔರಂಗಜೇಬನಂತ ಅವನ ಜೊತೆ ಸ್ನೇಹ ಇಳುತ್ತೆ ಅನ್ಬೇಕಾದ್ರೆ, ಅಂದರೆ ಔರಂಗಜೇಬ ಒಬ್ಬ ರಾಜನನ್ನು ಗುರುತಿಸಿ ತನ್ನ ಸಮಕ್ಕೆ ಸ್ನೇಹ ಮಾಡ್ಕೊಳ್ತಾನೆ ಅನ್ಬೇಕಾದ್ರೆ ದಿಲ್ಲಿಯ ದೊರೆ ಇವ್ರ ಖ್ಯಾತಿ ಎಷ್ಟಿತ್ತು ಅಂದರೆ ಡೆಲ್ಲಿವರೆಗೂ ಹಬ್ಬಿತ್ತು ಇವ್ರ ಖ್ಯಾತಿ ಅಂತ. 1678ರಲ್ಲಿ 3 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಬೆಂಗಳೂರನ್ನು ಖರೀದಿ ಮಾಡಿದಂಥವ್ರು ಇದೇ ಖ್ಯಾತಿಯ ಮಹಾರಾಜರು ಚಿಕ್ಕದೇವರಾಜ ಒಡೆಯರು. ಔರಂಗಜೇಬ್ನಿಂದನೇ ಖರೀದಿ ಮಾಡಿದ್ರು. ನೀನು ಯಾಕಪ್ಪ ಅಲ್ಲಿ ಕೂತ್ಕೊಂಡು ನೋಡ್ಕೋತೀಯ ಇದನ್ನ, ನಾನು ನೋಡ್ಕೋತೀನಿ ಅಂತ. ಸೊ ಅದು ಬೆಂಗಳೂರು ಕಥೆಲಿ ನಿಮ್ಗೆ ಅದು ಬೆಂಗಳೂರು ಯಾವಾಗಲಾರು ನಾನು ಹೇಳೋ ಕಥೆ ಹೇಳ್ತೀನಿ ಹೆಂಗೆ ನಮ್ಗೆ ಅದು ಬಂತು ಅಂತ. ಬಟ್ 3 ಲಕ್ಷ ರೂಪಾಯಿ 1678ಅಲ್ಲಿ 3 ಲ್ಯಾಕ್ ರುಪೀಸ್ ಕೊಟ್ಟು ನಾವು ತಗೊಂಡು ಬೆಂಗಳೂರನ್ನು ಅನ್ಯರ ಪಾಲಾಗೋದನ್ನು ತಪ್ಪಿಸ್ಕೊಂಡ್ವು, ನಾವು ಕನ್ನಡಕ್ಕೆ ಸೇರಿಸ್ಕೊಂಡ್ವು. ಆ ಖ್ಯಾತಿ ಚಿಕ್ಕದೇವರಾಜ ಒಡೆಯರು. ಏನಂದ್ರೆ ಅವರನ್ನ ನಾವು ನವಕೋಟಿ ನಾರಾಯಣ ಅಂತ ಕರಿತೀವಿ. 9 ಕೋಟಿ ಚಿನ್ನದ ವರಹಗಳನ್ನ ಖಜಾನೆಯಲ್ಲಿಟ್ಟಿದ್ದಂಥ ಶ್ರೀಮಂತ ಮಹಾರಾಜ. 9 ಕೋಟಿ ಚಿನ್ನದ ವರಹ ಇತ್ತು ಮೈಸೂರು ಖಜಾನೆಯಲ್ಲಿ ಆ ಟೈಮಲ್ಲಿ. ಅದಕ್ಕೆ ನವಕೋಟಿ ನಾರಾಯಣ ಅಂತ ಕರಿತಾ ಇದ್ವು. 1704ರಲ್ಲಿ ಅವ್ರು ತೀರ್ಕೊಳ್ತಾರೆ. ಯಾವುದೇ ಒಂದು ಹಗಲಿಗೆ ಒಂದು ಸಂಜೆ ಇರುತ್ತೆ, ಯಾವುದೇ ಒಂದು ಹಗಲಿಗೆ ಒಂದು ರಾತ್ರಿ ಇರುತ್ತೆ. ಸೊ ರಾತ್ರಿ ಕಳೆದ ಮೇಲೆ ಹಗಲು ಬರುತ್ತೆ. ಸೊ ಇದು ಲೈಫ್ ಸೈಕಲ್ಲೇ. ಸೊ ಮೈಸೂರು ಸಂಸ್ಥಾನದ ಹಗಲು ಸಂಜೆ ಆಗಿಬಿಡುತ್ತೆ. ಅವ್ರನ್ನ ನಂತರ ಬಂದಂಥ ರಾಜರುಗಳು, ಅವರು ದೊಡ್ಡ ಕೃಷ್ಣರಾಜ ಒಡೆಯರ್ ಇರ್ಬೋದು, ಮತ್ತು ಮೂಕರ್ಸು ಅಂತಿರ್ಬೋದು, ಮತ್ತು ಕಾಸಾ ಚಾಮರಾಜ ಒಡೆಯರ್ ಇರ್ಬೋದು, ಇಮ್ಮಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಇವರೆಲ್ಲ ಅಂಥ ಆಡಳಿತ ಕೊಡೋದ್ರಲ್ಲಿ ವಿಫಲರಾಗ್ತಾರೆ. ಸೊ ಎಲ್ರಿಗೂ ನಾವು ಒಂದೇ ಲೆವೆಲಲ್ಲಿ ನೀವು ಕೊಟ್ಕೊಂಡೋಗಿ ಅಂತಲೂ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆಗ ಮೈಸೂರು ಸಂಸ್ಥಾನ ತುಂಬ ದೊಡ್ಡದಾಗಿದ್ದಂಥ ಮೈಸೂರು ಸಂಸ್ಥಾನ ಚಿಕ್ಕದಾಗ್ತಾ ಬರುತ್ತೆ ಅಂತಂದರೆ ಇವರು ಯುದ್ಧಗಳು ಮಾಡೋದಕ್ಕೆ ಪ್ರತಿ ವರ್ಷ ಚಿಕ್ಕದೇವರಾಜ ಒಡೆಯರ್ ತೀರ್ಕೊಂಡ ಮೇಲೆ ಪ್ರತಿ ವರ್ಷ ಪುಣೆಯಿಂದ ಮರಾಠರು, ಹೈದರಾಬಾದಿನಿಂದ ನಿಜಾಮರು, ಆರ್ಕಾಟಿನಿಂದ ನವಾಬರು 3 ಜನ ನಮ್ಮ ಮೈಸೂರು ಸಂಸ್ಥಾನವನ್ನು ಮುತ್ತಿ ಯುದ್ಧಕ್ಕೆ ಕರೀತಾ ಇರ್ತಾರೆ. ಯುದ್ಧ ಮಾಡಲು ಶಕ್ತಿ ಇಲ್ಲದಿದ್ದಂಥ ಆ ಕಾಲದಲ್ಲಿ ಎಲ್ಲರೂ ತಮ್ಮ ಆಸ್ತಿಗಳನ್ನು ಮಹಾರಾಜರು ಒಂದಿಷ್ಟು ಹಳ್ಳಿ ತಗೊಳ್ಳಿ ಕಾಂಪ್ರಮೈಸ್ ಆಗಿ ಅವರಿಗೆ ಕಪ್ಪ ಕಾಣಿಕೆಗಳನ್ನು ಕೊಡ್ತಾ ಮೈಸೂರು ಸಂಸ್ಥಾನ ಚಿಕ್ಕದಾಗ್ತಾ ಬರ್ತಿರುತ್ತೆ. ಇಂಥ ದುರಿತ ಕಾಲದಲ್ಲಿ ಬಂದಂಥವನು ಹೈದರಲಿ ಬಂದು ಈ ರಾಜ್ಯದ ಸರ್ವಾಧಿಕಾರವನ್ನು ವಹಿಸ್ಕೊಂಡು ಹೋಗಿದ್ದ ಅಷ್ಟೂ ಸಂಸ್ಥಾನವನ್ನು ವಾಪಸ್ ತಗೊಂಡ್ಬರ್ತಾನೆ. ವಾಪಸ್ ತಗೊಂಡ್ಬಂದಿದ್ದು ಅಲ್ಲದೆ ಕೃಷ್ಣಾ ನದಿ ದಂಡೆವರೆಗೆ ನಮ್ಮ ಮೈಸೂರು ಸಂಸ್ಥಾನವನ್ನು ಬೆಳೆಸಿದಂಥ ಕೀರ್ತಿ ಹೈದರಲಿಗೆ ಸಲ್ಲುತ್ತೆ. ಹೈದರಲಿ 1762ರಲ್ಲಿ ಮೈಸೂರು ಸಂಸ್ಥಾನವನ್ನು ಅಧಿಕಾರವನ್ನು ವಹಿಸಿಕೊಂಡ ಕಾಲದಲ್ಲಿ ಮೈಸೂರು ಸಂಸ್ಥಾನದ ವಾರ್ಷಿಕ ವರಮಾನ 1,40,00,000 ಇದ್ದಿದ್ದು, ಹೈದರಲಿ 1782ರಲ್ಲಿ ತೀರ್ಕೊಂಡಂಥ ಕಾಲದಲ್ಲಿ ಮೈಸೂರು ಸಂಸ್ಥಾನದ ವಾರ್ಷಿಕ ವರಮಾನ 3,90,00,000 ಆಗಿತ್ತು. ಹೈದರಲಿ ಟಿಪ್ಪು ಡಿಯೋ ಏನಿದೆ ತಂದೆ ಮಕ್ಕಳದ್ದು, ಅವರು ಮೈಸೂರು ಸಂಸ್ಥಾನವನ್ನು ಬೆಳ್ಳಿಯ ಹರಿವಾಣದಲ್ಲಿಟ್ಟು ನಮ್ಮ ಮೈಸೂರು ದೊರೆಗಳಿಗೆ ವಾಪಸ್ ಕೊಟ್ಟರು ಅಂತ ನಾನು ಹೇಳ್ಬೋದು. ಇದು ನನ್ನ ಪಾಯಿಂಟ್ ಆಫ್ ವ್ಯೂ, ಇಟ್ಸ್ ಮೈ ಪಾಯಿಂಟ್ ಆಫ್ ವ್ಯೂ. ಇದು ವಾಪಸ್ ಕೊಟ್ಟರು, ನಮಗೆ ಅನ್ಯರ ಪಾಲಾಗೋದನ್ನ ತಪ್ಪಿಸೋದು. ಆರ್ಕಾಟಿನ ನವಾಬರಿಗೋ, ಪುಣೆಯ ಮರಾಠರಿಗೋ, ಹೈದರಾಬಾದಿನ ನಿಜಾಮರಿಗೋ ಪಾಲಾಗಬಹುದಾಗಿದ್ದಂಥ ನಮ್ಮ ನಾಡನ್ನು ಅದನ್ನು ಉಳಿಸಿ ಕೊಟ್ಟಂಥ ಕೀರ್ತಿ ಅಪ್ಪ ಮಕ್ಕಳಿಗೆ ಸಲ್ಲುತ್ತೆ. ಹಾಗೂ 1791ನಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಟಿಪ್ಪು ಸೋತಾಗ ನಮ್ಮ ಕೈಯಲ್ಲಿದ್ದಂಥ ಬಳ್ಳಾರಿ, ಹುಬ್ಬಳ್ಳಿ, ಧಾರವಾಡ ಇವೆಲ್ಲವನ್ನು ಕಿತ್ತು ಅದನ್ನು ಮರಾಠರು ಕೊಟ್ಬಿಡ್ತಾರೆ ಆವಾಗ ಇಂಗ್ಲೀಷ್ನವರು. ಸೊ ಹಾಗಾಗಿ ನಮ್ಗೆ 9 ಜಿಲ್ಲೆ ಉಳ್ಕೊಳ್ಳುತ್ತೆ. 1790 ಅದನ್ನೇ ನಾನು ಮೈಸೂರು ಪ್ರಾವಿನ್ಸ್ ಅಂದಿದ್ದು. ಚಾಮರಾಜನಗರದಿಂದ ಹರಿಹರವರೆಗೆ ನಮ್ಮದು ಕೃಷ್ಣಾ ನದಿ ದಂಡೆವರೆಗಿರುತ್ತೆ. ಅದೆಲ್ಲ ಒಡೆದು ಚೂರಾಗೋಗುತ್ತೆ 1791ನಲ್ಲಿ ಆ ಒಂದು ಸೋಲಿನೊಂದಿಗೆ. 1799ನಲ್ಲಿ ಪೂರ್ತಿ ಅವರು ಹುತಾತ್ಮರಾಗೋದರೊಂದಿಗೆ ನಮ್ಮ ಇಷ್ಟು ಪುಟ್ಟ ರಾಜ್ಯ ನಮ್ಮಲ್ಲಿ ಉಳ್ಕೊಳ್ಳುತ್ತೆ. ಅದನ್ನೂ ಕಿತ್ಕೋಬೇಕು ಅಂತ ಬ್ರಿಟಿಷರು ಬಹಳ ಆಡ್ತಾರೆ, ಬಟ್ ಅದಾಗೋದಿಲ್ಲ. ತಾಯಿ ಚಾಮುಂಡೇಶ್ವರಿ ಇದನ್ನ ಮಾತ್ರ ಕರುಣಿಸಿರ್ತಾರೆ. ಸೊ ಹಾಗಾಗಿ ಇನ್ ಮೈ ಪಾಯಿಂಟ್ ಆಫ್ ವ್ಯೂ ಹೈದರಲಿ ಇಸ್ ದ ಸೇವಿಯರ್ ಆಫ್ ಮೈಸೂರು ಕಿಂಗ್ಡಮ್. ಅವ್ನು ನಮ್ಮನ್ನು ಉಳಿಸ್ದ. ಸೊ ನಮ್ಮನ್ನು ಉಳಿಸಿ ನಮ್ಮ ಕಿಂಗ್ಡಮನ್ನು ವಾಪಸ್ ನಮಗೆ ಕೊಟ್ಟು ಅವರು ಕಾಲವಾದರು ಅಂತ ಹೇಳ್ಬೋದು.
ಸೊ ಆ ಪವರ್ಫುಲ್ ರಾಜ ನಮ್ಮಲ್ಲಿ ಇದ್ದೇ ಇರ್ಬೇಕಾದ್ರೆ ಇವ್ರು ಒಂದು ಫಿಲ್ ದ ಬ್ಲಾಂಕ್ಸ್ ಟೈಮ್ ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡಿದ್ರು ಇವ್ರು. ಆಮೇಲೆ ಯಾವಾಗ ನಮ್ಮ ನೆಲದಲ್ಲಿ ನಡೆದಿದ್ದು ನಮ್ಮ ನೆಲದಲ್ಲಿ 4 ದೊಡ್ಡ ಯುದ್ಧಗಳು ನಡೀತು, 4 ಮೇಜರ್ ಆಂಗ್ಲೋ ಮೈಸೂರು ವಾರ್ಸ್. ಸೊ 1, 2, 3, 4 ಆಂಗ್ಲೋ ಮೈಸೂರು ವಾರ್ಸ್ ನಡೀತು. ಸೊ 4th ಆಂಗ್ಲೋ ಮೈಸೂರು ವಾರೇ ನಮ್ಮ ನೆಲದಲ್ಲಿ ನಡೆದಂತ ಕೊನೆಯ ಯುದ್ಧ. 1799 ಮೇ 4ನೇ ತಾರೀಕು ಏನ್ ಯುದ್ಧ ನಡೀತು ನಮ್ಮಲ್ಲಿ, ಅಂದ್ರೆ ಅದಕ್ಕೆ 6 ತಿಂಗಳು ಮುಂಚೆ ಎಲ್ಲ ನಡೀತಿತ್ತು. ಅಂದ್ರೆ ಯುದ್ಧವೇ 1600ರಿಂದ 1700ರಿಂದ 1800 100 ವರ್ಷ ಕಾಲ ನಮ್ಮ ನೆಲ ಬರೀ ರಕ್ತನೇ ಕುಡಿದಿದೆ. ಬರೀ ಯುದ್ಧಗಳು, ಬರೀ ಸಾವು ನೋವು. ಅದು ಕೊನೆಗೊಂಡಿದ್ದು 1799 ಮೇ 4ನೇ ತಾರೀಕು. ಅದಾದ್ಮೇಲೆ ಇಲ್ಲಿವರೆಗೂ, ಈ ಕ್ಷಣದವರೆಗೂ 2025ರವರೆಗೂ ಒಂದು ಯುದ್ಧ ನಡೀಲಿಲ್ಲ. ಸೊ ಹಾಗಾದಾಗ ಏನಾಯ್ತು, ಯುದ್ಧವೇ ನಡೆಯದಿದ್ದಾಗ ಏನಾಯ್ತು, ಪೀಸ್ ಟೈಮ್. ಸೊ ಇಟ್ಸ್ ಅನ್ ಇಂಪ್ರೂವ್ಮೆಂಟ್ ಟೈಮ್, ಇಟ್ಸ್ ರಿಲ್ಯಾಕ್ಸೇಷನ್ ಟೈಮ್, ಪ್ರೋಗ್ರೆಸ್ ಟೈಮ್. ಸೊ ಮೈಸೂರು ಮಹಾರಾಜರು ಇದನ್ನ ಅಡ್ವಾಂಟೇಜ್ ತಗೊಂಡ್ರು, ಮೈಸೂರನ್ನ ತುಂಬಾ ಪ್ರೋಗ್ರೆಸ್ ಮಾಡಿ ಇಟ್ರು. ಅರ್ಥ. ಸೊ ಯುದ್ಧ ಇವ್ರು ಮಾಡಿದ್ದು 4 ಮೇಜರ್ ಆಂಗ್ಲೋ ಮೈಸೂರು ಯುದ್ಧ ಮಾಡಿದ್ದು ಇದೇ ಅಪ್ಪ ಮಕ್ಕಳು. ಸೊ ಆ ಗ್ಯಾಪ್ ಇಲ್ಲದೆ ಇದ್ದಿದ್ರೆ ನಾವಿವತ್ತು ಇರೋದು ತುಂಬಾ ಕಷ್ಟ ಆಗ್ತಿತ್ತು ಅಂತ ನನ್ನ ಅನಿಸಿಕೆ. ಸೊ ಇಲ್ಲ ಅಂದಿದ್ರೆ ಕಲ್ಚರ್ ಡೈಲ್ಯೂಟ್ ಆಗ್ಬಿಟ್ಟಿರ್ತಿತ್ತು ಅಲ್ಲ, ಏನ್ ಬೇಕಾದ್ರೆ ಆಗ್ತಿತ್ತು, ನಾವು ಅದನ್ನ ಇಮ್ಯಾಜಿನ್ ಮಾಡಕ್ ಆಗಲ್ಲ ಈಗ. ಅಥವಾ ಏನ್ ಬೇಕಾದ್ರೆ ಇಮ್ಯಾಜಿನ್ ಮಾಡ್ಬೋದು, ನಾವು ಇಮ್ಯಾಜಿನ್ ಮಾಡದೇ ಇರೋದೇ ಒಳ್ಳೇದು. ಬಟ್ ನಮ್ಗೆ ಕಷ್ಟ ಆಗ್ತಿತ್ತು ಆಗ ಅನ್ನೋಂಥದ್ದು ನಾವು ಹೇಳ್ಬೋದು. ಯಾವ್ದೊಂದು ಸೇಫ್ ಹ್ಯಾಂಡ್ಸ್ ಹೋಗಿ ಬಂತು ಅಂತ ಹೇಳಿ ಬಂತು. ಎಸ್, ವಾಪಸ್ ನಮಗೆ ಬಂತು. ಯಾಕೆ ಯುದ್ಧ ನಡೀಲಿಲ್ಲ ಅಂದ್ರೆ ನಾವು ಬ್ರಿಟಿಷರ ಕೈ ಕೆಳಗಿದ್ವಿ. ಆಗ ಬ್ರಿಟಿಷರು ಎಲ್ಲ ತಗೊಂಡ್ಬಿಟ್ಟಿದ್ರು, ಎಂಟೈರ್ ಇಂಡಿಯಾನೇ ಬ್ರಿಟಿಷ್ ತಗೊಂಡ್ಬಿಟ್ಟಿದ್ರು, ಬ್ರಿಟಿಷ್ ಇಂಡಿಯಾ ಆಗೋಗಿತ್ತು. ಸೊ ಬ್ರಿಟಿಷರು ಎಲ್ಲಾ ಕಡೆನೂ ತಮ್ಮ ಸೈನ್ಯ ಇಟ್ಟಿರ್ತಿದ್ರು. ಈಗ ನನ್ನ ಸಂಸ್ಥಾನದಲ್ಲೂ ಬ್ರಿಟಿಷ್ ಸೈನ್ಯ, ನಿನ್ ಸಂಸ್ಥಾನದಲ್ಲೂ ಬ್ರಿಟಿಷ್ ಸೈನ್ಯ ಇದ್ರೆ ನಾವು ಕಚ್ಚಾಡೋ ವ್ಯವಸ್ಥೆನೇ ಬರಲ್ವಲ್ಲ. ಸೊ ಯುದ್ಧ ನಿಂತಾಯ್ತು. ಆವಾಗ ಬ್ರಿಟಿಷರು ನಮ್ಮನ್ನ ಸುಲಿಯೋಕ್ ಶುರು ಮಾಡಿದ, ದಟ್ಸ್ ಎ ಬಿಗ್ ಸ್ಟೋರಿ. ಸೊ ಆ ಥರ ಆಗೋಯ್ತು. ಬಟ್ ಯುದ್ಧ ಸಾವು ನೋವು ಏನಿದೆ ಅದು ನಿಂತು ಹೋಯ್ತು. ಯುದ್ಧ ನಡೀತು, ಇಲ್ಲ ಅಂತಲ್ಲ. ಆಂಗ್ಲೋ ಮರಾಠ ವಾರ್ ನಡೀತು, ಆಂಗ್ಲೋ ಕೂರ್ಗ್ ವಾರ್ ನಡೀತು, 1857 ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ನಡೀತು. ಇದೆಲ್ಲ ನಡೀತು, ಆದ್ರೆ ಮೇಜರ್ ವಾರ್ಸ್ ಲೈಕ್ ಆಂಗ್ಲೋ ಮೈಸೂರು ವಾರ್ಸ್ ನಮ್ಮ ನೆಲದಲ್ಲಿ ಇದೆ ಲಾಸ್ಟ್ ಆಗೋದು. ಸೊ ದಟ್ ಇಸ್ ದ ಹೈದರಾಲಿ ಆಂಗ್ಲೋ ಮೈಸೂರು ವಾರ್ ಆಗಿದ್ದು ಶ್ರೀರಂಗಪಟ್ಟಣ ರೀಜನ್ ಅಲ್ಲ ಸರ್? ಆಂಗ್ಲೋ ಮೈಸೂರು ವಾರ್ ಆಗಿ ಹೆಚ್ಚು ಕಡಿಮೆ ಎಂಟೈರ್ ಸೌತ್ ಇಂಡಿಯಾದಲ್ಲಿ, ಆಂಧ್ರ, ತಮಿಳುನಾಡು, ಕರ್ನಾಟಕ ಎಲ್ಲಾ ಕಡೆ ಯುದ್ಧ ನಡೀತಾ ಇತ್ತು ಒಂದೇ ಸಮ. ಹೈದರಲ್ಲಿ ಚಿತ್ತೂರಿನಲ್ಲಿ ಇರ್ತಾ ಇದ್ರೆ, ಇವ್ರು ಕೇರಳದಲ್ಲಿ ಇರ್ತಾ ಇದ್ರು. ಟಿಪ್ಪು ಸುಲ್ತಾನ್ ಒಂದ್ ಕಡೆ ಅವ್ರ ಯುದ್ಧ, ಒಂದ್ ಕಡೆ ಇವ್ರ ಯುದ್ಧ. ಬ್ರಿಟಿಷ್ ಎಲ್ಲಾ ಕಡೆಯಿಂದ ಅಟ್ಯಾಕ್ ಮಾಡೋರು, ಇವ್ರು ಎಲ್ಲಾ ಕಡೆಯಿಂದ ಡಿಪೆಂಡ್ ಮಾಡೋರು. ಇಟ್ಸ್ ಎ ಗ್ರೇಟ್ ವಾರ್, ಒನ್ ಆಫ್ ದ ಗ್ರೇಟೆಸ್ಟ್ ವಾರ್ ಆಫ್ ಆಲ್ ಟೈಮ್ ಆಂಗ್ಲೋ ಮೈಸೂರು ವಾರ್ ಅಂದ್ರೆ. ಸೊ ಆ ರೀತಿ ನಡೀತು ಆಂಗ್ಲೋ ಮೈಸೂರು ವಾರ್. ಆ ಟೈಮ್ ಇವ್ರು ಟಿಪ್ಪು ಸುಲ್ತಾನ್ ಐದರಲ್ಲಿ ರೂಲ್ ಮಾಡ್ಬೇಕಾದ್ರೆ ದಸರಾ ಆಗಿತ್ತ ಸರ್? ಆಗಿತ್ತು. ಯಾವತ್ತಿಗೂ ದಸರಾ ನಿಂತಿದ್ದು 1800 ಯುದ್ಧ ಮುಗಿದ ಮೇಲೆ. ಯಾಕೆ ಅಂತಂದ್ರೆ 1800 ನಾವು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವಾಪಸ್ ಬಂದಲ್ಲ, ಆಗ ಮಹಾರಾಜರಿಗೆ ಇಲ್ಲಿರೋ ಅರಮನೆನೇ ಇರಲಿಲ್ಲ. ಯಾಕೆಂದ್ರೆ ಈಗಿನ ಅರಮನೆ ಏನಿದೆ ಅದು 3ನೇ ಅರಮನೆ. ಇದರಿಂದ ಒಂದು ಅಂಬಾವಿಲಾಸ ಅರಮನೆ ಇತ್ತು, ಅದು 1897 ಸುಟ್ಟೋಯ್ತು. ಅದರಿಂದ ಒಂದು ಸೌಂದರ್ಯ ವಿಲಾಸ ಅಂತ ಒಂದು ಅರಮನೆ ಇತ್ತು, ಅದಕ್ಕೆ ಸಿಡಿಲು ಬಡ್ದು ಅದು ಒಡೆದೋಗಿತ್ತು. ಆಮೇಲೆ ಅದನ್ನ 1610 ನಾನು ಆಗ್ಲೇ ಹೇಳಿದಾಗೆ ರಾಜ ಒಡೆಯರು ಶ್ರೀರಂಗಪಟ್ಟಣಕ್ಕೆ ಶಿಫ್ಟ್ ಆಗೋಗಿದ್ರಲ್ಲ, ಇಲ್ಲ ಅದ್ರ ಮೇಂಟೆನೆನ್ಸ್ ಇರಲಿಲ್ಲ. ಆಗ ಅದನ್ನ ಟಿಪ್ಪು ಸುಲ್ತಾನರು ಈ ಅರಮನೆಯನ್ನು ಬಿಚ್ಚಿ ಹೊಸ ಅರಮನೆ ಕಟ್ತೀನಿ ಅಂತ ನಜರ್ಬಾದಲ್ಲಿ ಒಂದು ಹೊಸ ಅರಮನೆ ಕಟ್ಟಕ್ಕೆ ಹೋಗಿದ್ರು. ಅದು ಅರ್ಧಕ್ಕೆ ನಿಂತೋಯ್ತು. ಇಲ್ಲೂ ಅರಮನೆ ಇರಲಿಲ್ಲ. ಮಹಾರಾಜ 3ನೇ ಕೃಷ್ಣರಾಜ ಒಡೆಯರಿಗೆ ಅರಮನೆನೇ ಇರಲಿಲ್ಲ 4 ವರ್ಷ. ಹಂಗಾಗಿ 4 ವರ್ಷ ದಸರಾನೇ ನಡೀಲಿಲ್ಲ. ಈಗಿನ ಅರಮನೆ ಹಿಂದಿನ ಅರಮನೆಯನ್ನ ಕಟ್ಕೊಂಡು ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯರು, ದಿವಾನ್ ಪೂರ್ಣಯ್ಯನವರು ಇಬ್ರು ಸೇರಿ ಈಗಿನ ಅರಮನೆ ಸುತ್ತ ಕೋಟೆ ಏನ್ ನೋಡ್ತಾ ಇದ್ದೀರಲ್ಲ, 1804 ಕಟ್ಟಿದ್ದು. 1804 ಕಟ್ಟಿ 1804 ಇಂದ ದಸರಾ ಶುರು ಮಾಡಿ ಇವತ್ತವರೆಗೂ ನಡ್ಕೊಂಡು ಇದು ಈ ದಸರಾ ಕಥೆ. ಹೈದರಲ್ಲಿ ಟಿಪ್ಪು ಸುಲ್ತಾನ್ ಇದ್ದಾಗ ದಸರಾ ನಿಂತಿರ್ಲಿಲ್ಲ, ಅದ್ರ ಪಾಡಿಗೆ ನಡೀತಾ ಇತ್ತು, ಇವ್ರ ಪಾಡಿಗೆ ಇವರಿದ್ರು. ಸರ್, ಈ ದಸರಾ ಟೈಮಲ್ಲಿ ವಜ್ರ ಮುಷ್ಟಿ ಕಾಳಗ ಅಂತ ನಡೆಯುತ್ತೆ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡಿ. ಒಳ್ಳೆ ಪ್ರಶ್ನೆ. ದಸರಾ ಟೈಮಲ್ಲಿ ಮಾತ್ರವೇ ನಡೆಯುವಂಥದ್ದು ವಜ್ರಮುಷ್ಟಿ ಕಾಳಗ. ಇದು ಪೈಲ್ವಾನ್ರುಗಳನ್ನ ಮಾಡುವಂಥದ್ದು. ಪೈಲ್ವಾನ್ರುಗಳ ಮಹತ್ವ ಏನಪ್ಪ ಮೈಸೂರು ಸಂಸ್ಥಾನದಲ್ಲಿ ಅಂತಂದ್ರೆ, ಪೈಲ್ವಾನ್ರುಗಳು ಆಗ ಮೈಸೂರು ಸಂಸ್ಥಾನದ ಮಹಾರಾಜರ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸ್ ಆಗಿದ್ರು. ಅವರೇ ಒಂದು ಸೈನ್ಯ ಇತ್ತು. ಅವ್ರ ಮಹಾರಾಜರ ಸುತ್ತಮುತ್ತ ಈಗ ಏನ್ ನಾವು ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸ್ ಅಂದ್ರೆ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಸುತ್ತಮುತ್ತ ನಾವೆಲ್ಲ ನೋಡ್ತೀವಲ್ಲ ಬ್ಲ್ಯಾಕ್ ಕ್ಯಾಟ್ಸ್. ಅವಾಗ ಮಹಾರಾಜರ ಬ್ಲ್ಯಾಕ್ ಕ್ಯಾಟ್ಸ್ ಯಾರಪ್ಪ ಅಂದ್ರೆ ಪೈಲ್ವಾನ್ರುಗಳು. ಈ ಪೈಲ್ವಾನ್ರುಗಳು ತುಂಬಾ ಎಮರ್ಜ್ ಆಗಿ ಬಂದಿದ್ದು ರಣಧೀರ್ ಕಂಠೀರವ ನರಸರಾಜ ಒಡೆಯರ್ ಕಾಲದಲ್ಲಿ. ನಾ ಹೇಳಿದ್ನಲ್ಲ ಆಗ್ಲೇ, ಚಿಕ್ಕದೇವರಾಜ ಒಡೆಯರು, ರಣಧೀರ್ ಕಂಠೀರವ ಇವರಿಬ್ಬರೇ ತುಂಬಾ ಸ್ಟ್ರಾಂಗೆಸ್ಟ್ ಕಿಂಗ್ಸ್ ಅಂತ. ರಣಧೀರ್ ಕಂಠೀರವನೇ ಖುದ್ದು ಅವರೊಬ್ರು ಜಟ್ಟಿ, ಅವರೇ ಒಬ್ರು ಪೈಲ್ವಾನು. ಅವರು ದಿನ ಬೆಳಗ್ಗೆ ಸಾಯಂಕಾಲ 2 ಸಲ ಚಾಮುಂಡಿ ಬೆಟ್ಟ ಹತ್ತಿ ಇಳಿತಾ ಇದ್ರು. ಹೆಗಲ ಮೇಲೆ ಒಂದು ಎಮ್ಮೆ ಕರು ಕೂರ್ಸ್ಕೊಂಡು ನಾನ್ ಸ್ಟಾಪ್
ಹೆಗಲ ಮೇಲೆ ಒಂದು ಎಮ್ಮೆ ಕರು ಹೆಗಲ ಮೇಲೆ ಕೂರ್ಸ್ಕೊಂಬಿಟ್ಟು, ಆಗ ಮೆಟ್ಲು ಇರಲಿಲ್ಲ. ಅವ್ರು ಆದ್ಮೇಲೆ ಬಂದವರು ಮೆಟ್ಲು ಕಟ್ಸಿದ್ದು ದೊಡ್ಡ ದೇವರಾಜ ಒಡೆಯರು, ಮೆಟ್ಲು ಮತ್ತೆ ನಂದಿ ಕಟ್ಸಿದ್ದು. ಮೆಟ್ಲಿಲ್ಲ, ಕಾಡುದಾರಿಲೇ ಬೆಟ್ಟನ ಹತ್ತಿ ಇಳಿಯೋರು, ಎಲ್ಲೂ ನಿಲ್ತಾ ಇರಲಿಲ್ಲ. ಬೆಟ್ಟ ಹತ್ತಿ ಪುನಃ ಬೆಟ್ಟನ ಇಳಿದು ಬಿಡೋರು. ಹೆಗಲ ಮೇಲೆ ಎಮ್ಮೆ ಕರು ಇದ್ದೇ ಇರ್ತಾ ಇತ್ತು, ಬೆಳಗ್ಗೆ ಸಂಜೆ. ಅಂದರೆ ಎಷ್ಟು ದೊಡ್ಡ ಪೈಲ್ವಾನ ಇವರು ಲೆಕ್ಕ. ಸೊ ಅವ್ರ ಕಾಲದಲ್ಲಿ ಜಟ್ಟಿಗಳಿಗೆ ತುಂಬ ಪ್ರಾಮುಖ್ಯತೆ ಬಂತು. ಈ ಜಟ್ಟಿಗಳಾಗೋದಕ್ಕೆ ಪೂರ್ವ ಜನ್ಮದ ಪುಣ್ಯ ಬೇಕು. ಅದು ಒಂದು ಜೀವನವನ್ನು ನೀವು ಎತ್ತಿಕ್ ಬಿಡ್ಬೇಕು. ಅದಕ್ಕೆ ನಾನು ಅಡ್ವೊಕೇಟ್ ಆಗಿದ್ದೀನಿ, ಸಾಯಂಕಾಲ ಸಾಮ್ ಮಾಡ್ತೀನಿ, ಹಂಗಾಗಲ್ಲ. 2 ಅವರ್ ಜಿಮ್ಗೆ ಹೋಗ್ಬಿಡ್ತೀನಿ, ಹಂಗಲ್ಲ. ಅದು ಜಟ್ಟಿ ಅಂದರೆ ಒಂದು ಬದುಕಿನ ತಪಸ್ಸು. ಪೈಲ್ವಾನ್ ಆಗೋದು ಅಂದರೆ ಒಂದು ತಪಸ್ಸು ಮಾಡ್ದಂಗೆ. ಪೈಲ್ವಾನ್ರಾಗೋದು ಅಂದರೆ ಒಂದು ತಪಸ್ಸು ಮಾಡ್ದಂಗೆ. ಆ ಮಟ್ಟಿ ಏನಿದೆ, ಆ ಮಣ್ಣು ಏನಿದೆಯಲ್ಲ, ಅದು ಅಮೃತ. ಅದು ಬರಿಯ ಮಣ್ಣಲ್ಲ, ಅಮೃತ. ಅದಕ್ಕೆ ತುಪ್ಪ, ಬೆಣ್ಣೆ, ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ, ಅರಿಶಿಣ, ಕುಂಕುಮ, ಇನ್ನಷ್ಟು ಸೊಪ್ಪುಗಳು ಎಲ್ಲ ಹಾಕಿ ಅದನ್ನು ಮಾಡಿರೋದಂಥ ಮಣ್ಣದು. ಬರಿಯ ಮಣ್ಣಲ್ಲ ಅದು. ಅದೆಲ್ಲ ಹಾಕಿ ಹದವಾಗಿ ಕಲಿಸಿರ್ತಾರೆ. ಪಚ್ಚಕರ್ಪೂರ ಇದೆಲ್ಲ ಹಾಕಿರ್ತಾರೆ ಅದಕ್ಕೆ. ಇದೆಲ್ಲ ಆ ಮಣ್ಣನ್ನು ನಿಮ್ಮ ಮೈ ಮೇಲೆ ನೀವು ಹಾಕೊಂಡ್ಬಿಟ್ರೆ ಎಂಥ ರೋಗ ರುಜಿನಗಳು, ಸುಸ್ತು ಎಲ್ಲ ಹೋಗಿ ನಿಮ್ಮ ಸ್ಟ್ಯಾಮಿನಾ ಹಂಗೆ ಬಂದ್ಬಿಡುತ್ತೆ ನಿಮಗೆ. ಅರ್ಥ ಆಯ್ತಾ? ಅದು ಪೈಲ್ವಾನ ಅಂದರೆ. ಪೈಲ್ವಾನ ಅಂದರೆ ಅಂಥವ್ರು ಒಂದು ದೊಡ್ಡ ದೊಡ್ಡ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿದಂಥ ಮೈಸೂರಿನ ಪೈಲ್ವಾನ್ರುಗಳಿದ್ದಾರೆ. ಮೈಸೂರಿನ ಪೈಲ್ವಾನ್ ಬಸವಯ್ಯನವರು, ಪೈಲ್ವಾನ್ ಪಾಪಯ್ಯನವರು, ಪೈಲ್ವಾನ್ ರುದ್ರಮುಗ ಅವರು, ದೊಡ್ಡ ದೊಡ್ಡ ಪೈಲ್ವಾನ್ರುಗಳು ಇವರೆಲ್ಲ, ಹೆಸರುವಾಸಿಯಾದಂಥ. ಅವ್ರ ಜೀವನವನ್ನೇ ಎತ್ತಿಟ್ರು. ರಾಜಾಶ್ರಯ ಇದ್ದಾಗ ಚೆನ್ನಾಗಿದ್ರು ಅವರೆಲ್ಲ. ರಾಜಾಶ್ರಯ ತಪ್ಪೋದ್ಮೇಲೆ ಪೈಲ್ವಾನ್ಗಿರಿ ಕಡಿಮೆ ಆಗೋಯ್ತು. ಯಾಕೆಂದ್ರೆ ಅದನ್ನ ತುಂಬಾ ದುಡ್ಡು ಬೇಕು. ನೀನು ಪೈಲ್ವಾನ್ ಆಗ್ಬೇಕು ಅಂದ್ರೆ ತುಂಬಾ ಖರ್ಚಿದೆ ಅದಕ್ಕೆ. ಪೈಲ್ವಾನ್ ಆಗೋದಕ್ಕೆ, ಮೇಂಟೈನ್ ಮಾಡೋದಕ್ಕೆ ತುಂಬಾ ಖರ್ಚಿದೆ. ನೀವು ಯಾರು ಮಾಡೋಕ್ಕಾಗತ್ತೆ? ಆಮೇಲೆ ಯಾವಾಗಲೂ ನೀನು ಅಲ್ಲೇ ಇರಬೇಕು, ಯಾವಾಗಲೂ ನೀನು ಆ ಮಟ್ಟಿ ಒಳಗೆ ಇರಬೇಕು. ಪೈಲ್ವಾನ್ರುಗಳು ಅಂದ್ರೆ ಆ ಥರ. ಆಗ ಮೀಸೆ ಸಂಬಳ ಅಂತ ಕೊಡೋರು ಮಹಾರಾಜರು. ಮೀಸೆ ಬಿಟ್ಕೊಳ್ಳೋರು ಮಹಾರಾಜರು. ಸುತ್ತಮುತ್ತ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸ್ ನಿಂತ್ಕೊಂಡ್ರೆ ನೋಡಿದವ್ರಿಗೆ ಹೆಂಗೆ ಅನ್ಸ್ಬೇಕದು? ಆ ಮೀಸೆ ಹಿಂಗಿರ್ಬೇಕಲ್ಲ. ಆ ಮೀಸೆಗೆ ತುಪ್ಪ, ಬೆಣ್ಣೆ, ಪಚ್ಚಕರ್ಪೂರ, ಎಣ್ಣೆಗಳು, ವಿಧವಾದ ಎಣ್ಣೆ ಅದೆಲ್ಲ ಹಾಕಿ ಮಸಾಜ್ ಮಾಡಬೇಕು. ಅದಕ್ಕೆ ಮೀಸೆ ಸಪರೇಟ್ ಸಂಬಳ ಕೊಡೋರು. ಮೀಸೆ ಮೇಂಟೈನ್ ಮಾಡಕ್ಕೆ ಮೀಸೆ ಸಂಬಳ ಅಂತ ಕೊಡೋರು ನಮ್ಮ ಮಹಾರಾಜರು. ಇದು ಎಲ್ಲಿಯೂ ಇಲ್ಲ ಭಾರತದಲ್ಲಿ, ನಾವು ಮಾತ್ರ ಇದೆ. ಓನ್ಲಿ ಇನ್ ಮೈಸೂರು. ಅವರೆಲ್ಲ ಮೀಸೆನ ಹಿಂಗೆ ನೀವ್ಕೊಂಡು ಹಿಂಗೆ ಬಿಟ್ಕೊಂಡು ಹಿಂಗೆ ನಿಂತಿರೋ, ಮಹಾರಾಜರ ಸುತ್ತ ಹಿಂಗೆ ನಿಂತಿರೋದವ್ರು. ಅದು ಪೈಲ್ವಾನ್ರುಗಳು. ಅವರು ಇಲ್ಲಿ ವಜ್ರಮುಷ್ಟಿ ಅಂತ ಒಂದು ಹಾಕೋತಾರೆ. ಅದು ಒಂದು ಆಯುಧ. ಅದು ಇಲ್ಲಿ ಚಿಕ್ಕ ಚೂಪಾಗಿ ಚಾಕುಗಳ ತರ ಇರುತ್ತೆ. ಅದನ್ನ ಇಲ್ಲಿ ಹಾಕೊಂಡು ಅದು ಫೈಟ್ ಟಿಲ್ ಡೈ ಅಂಥದ್ದೊಂದು ಫೈಟಿಂಗ್ ಇತ್ತು ಇಲ್ಲಿ. ನಾವೇನು ಇವತ್ತು ಹಾಲಿವುಡ್ ಫಿಲಮ್ಗಳು ನೋಡ್ತೀವಿ, ಫೈಟ್ ಟಿಲ್ ಡೈ, ಅವೆಲ್ಲ ನಾವು ಇಲ್ಲಿ ಲೈವ್ ನಾವು ಮಾಡಿರೋದು ಅದನ್ನೆಲ್ಲ. ಅದು ಒಬ್ಬ ರಕ್ತದ ಮಡುವಿನಲ್ಲಿ ಬಿದ್ದು ಸಾಯೋವರೆಗೂ ಫೈಟ್ ಮಾಡೋದು. ಅದು ವಜ್ರಮುಷ್ಟಿ ಕಾಳಗ. ಅವಾಗೆಲ್ಲ ಅಂಥ ಕಾಳಗ ನಡೆಯೋದು. ವಜ್ರಮುಷ್ಟಿ ಕಾಳಗಂತ ಕಾಳಗ ನಡೆಯೋದು. ಕೈಯಲ್ಲೇ ಗುದ್ದಿ ಸಾಯಿಸ್ಬಿಡೋರಾಗ. ಮಹಾರಾಜ ರಣಧೀರ್ಕಂಠಿರುವ ನರಸರಾಜ ಒಡೆಯರ್ಗೆ ತಿರುಚಿರಾಪಳ್ಳಿಯ ಒಬ್ಬ ಜಟ್ಟಿ ಇರ್ತಾನೆ. ಆ ಜಟ್ಟಿ ಏನಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಕಲ್ತಿರ್ತಾನೆ, ಮಾಟ ಮಂತ್ರ. ಎದುರುಗಡೆ ಯಾವುದೇ ಜಟ್ಟಿ ಬಂದ್ರು ತನ್ನ ಬ್ಲ್ಯಾಕ್ ಮ್ಯಾಜಿಕ್ ನಿಂದ ಅವನ ಮಂತ್ರ ಮುಗ್ಧನಾಗಿ ಮಾಡಿ ಅವ್ನು ನೋಡ್ತಿದ್ದಂಗೆ ಅವನನ್ನ ಬಿಡಿಸಿ ಅವನು ಸಾಯಿಸ್ಬಿಡ್ತಾ ಇರ್ತಾನೆ. ಅವನಿಗೆ ಅಹಂಕಾರ ಬಂದ್ಬಿಡುತ್ತೆ. ನನ್ನನ್ನು ಸೋಲ್ಸೋರು ಯಾರು ಇಲ್ಲ ಇಲ್ಲಿ ಅಂತ ಹೇಳಿ ಅವನು ತನ್ನ ಕೌಪಿನ ಬಿಚ್ಚಿ ಕೋಟೆ ಮೇಲೆ ಕಟ್ತಾನೆ. ತಿರುಚಿರಾಪಳ್ಳಿ ಯಾರೇ ಬಂದ್ರು ಆ ಕೌಪಿನಕ್ಕೆ ನಮಸ್ಕಾರ ಮಾಡಬೇಕು, ನಮಸ್ಕಾರ ಮಾಡ್ಕೊಂಡು ಹೊರಗೆ ಬರಬೇಕು ಅಂತ. ಇದು ನಮ್ಮ ಮಹಾರಾಜರಿಗೆ ಗೊತ್ತಾಗುತ್ತೆ, ಎಲ್ಲ ಇವನ ದುರಹಂಕಾರವೇ ಅಂತ. ಮಹಾರಾಜರಿಗೆ ತಾಯಿ ಚಾಮುಂಡೇಶ್ವರಿ ವಿಜಯ ನರಸಿಂಹ ಅಂತ ಒಂದು ಕತ್ತಿ ಕೊಟ್ಟಿರ್ತಾಳೆ. ಅದು ಮಹಾರಾಜರಿಗೆ ಮಾತ್ರವೇ ಕಾಣುವಂಥದ್ದು. ಅದು ಅವ್ರ ಸೊಂಟದಲ್ಲಿರುತ್ತೆ ಯಾವಾಗ. ವಿಜಯ ನರಸಿಂಹ ಅಂತ ಕತ್ತಿ ಹೆಸರು. ಅದು ಅವ್ರಿಗೆ ಮಾತ್ರ ಕಾಣುತ್ತೆ, ಯಾರಿಗೂ ಕಾಣಲ್ಲ. ಅವ್ರಿಗೆ ಇಲ್ಲಿ ಕೊಟ್ಟಿರ್ತಾರೆ. ಹಾಗಾಗಿ ಮಹಾರಾಜರ ಮೇಲೆ ಯಾವುದೇ ಮಾಟ ಮಂತ್ರಗಳು ನಡೆಯೋದಿಲ್ಲ. ಅವತ್ತು ಅಷ್ಟೇ, ಇವತ್ತು ಅಷ್ಟೇ. ಮಹಾರಾಜರನ್ನ ಎದುರಾಕೊಂಡವ್ರು ಯಾರು ಬದುಕೋದು ಇಲ್ಲ, ಉದ್ಧಾರ ಆಗೋದಿಲ್ಲ. ಅವತ್ತು ಅಷ್ಟೇ, ಇವತ್ತು ಅಷ್ಟೇ. ಸೊ ಇವರು ತಮ್ಮ ಸಂಗಡಿಗರನ್ನು ವೇಷ ಮರ್ಸ್ಕೊಂಡು ತಿರುಚಿರಾಪಳ್ಳಿಗೆ ಹೋಗ್ತಾರೆ. ಆ ಕೌಪಿನ ಕಟ್ಟಿರ್ತಾನಲ್ಲ ಹಗ್ಗ ತುಂಡು ಮಾಡ್ತಾರೆ. ಅವನಿಗೆ ಗೊತ್ತಾಗುತ್ತೆ ರಾಜನಿಗೆ. ಪೈಲ್ವಾನಿಗೆ ಕೋಪ ಬರುತ್ತೆ, ಯಾರಪ್ಪ ಇವನು ಅಂತ. ಇವ್ರು ಹೇಳ್ಕೊಳ್ಳೋದ ಯಾರೋ ದಾರಿ ಹೋಗ್ರು ಅಂತ. ಫೈಟ್ ಮಾಡ್ತೀವಿ, ಆಯ್ತು ಮಾಡ್ತೀವಿ, ನಾಳೆ ಕುಸ್ತಿ ಮಾಡ್ತಾರೆ. ಬೆಳಗ್ಗೆ ಕುಸ್ತಿ ಆಗುತ್ತೆ. ಈ ಕಡೆ ನಮ್ಮ ಮಹಾರಾಜರು, ಆ ಕಡೆ ಒಂದು ಜಟ್ಟಿ. ಅವನು ಬಂದ ತಕ್ಷಣ ಅಖಾಡಕ್ಕೆ ಇಳಿದ ತಕ್ಷಣ ಬ್ಲ್ಯಾಕ್ ಮ್ಯಾಜಿಕ್ ಮಾಡಕ್ಕೆ ನೋಡ್ತಾನೆ, ಆಗ್ತಾ ಇಲ್ಲ. ಯಾಕೆಂದ್ರೆ ಇವ್ರು ಮಹಾರಾಜರ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ, ಇವ್ರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ನಡೀತಾ ಇಲ್ಲ. ಓಹೋ ಇದೇನು ಆಗ್ತಾ ಇದೆಯಲ್ಲ ಅಂದಾಗ ಕುಸ್ತಿ ಮಾಡಕ್ಕೆ ಶುರು ಮಾಡ್ತಾನೆ. ಮಹಾರಾಜರು ಕುಸ್ತಿ ಪಟ್ಟರು, ನಾನು ಹೇಳಿದ್ನಲ್ಲ ಚಾಮುಂಡಿ ಬೆಟ್ಟ ತಿಳಿತಾ ಇದ್ರು ಅಂತ. ಆರಾಮಾಗಿ ಸೋಲ್ಸ್ಬಿಡ್ತಾರೆ ಅವನ್ನ. ಆದರೆ ಇವನು ಕೊಳಗಡಕ, ಇವನು ಮೋಸಗಾರ, ಇವನನ್ನು ಬಿಡಬಾರ್ದು ಅಂತ ತಮ್ಮ ಹೊರೆಯಲ್ಲಿದ್ದಂಥ ವಿಜಯ ನರಸಿಂಹ ಕತ್ತಿನ ತೆಗೆದು ಅವನ ಕತ್ತನ್ನ ಹೇಗೆ ಕತ್ತರಿಸ್ತಾರೆ ಅಂದರೆ ಅವನು ಹಾಗೆ ನಿಂತಿರ್ತಾನೆ. ಆ ಕತ್ತಿ ಎಷ್ಟು ಶಾರ್ಪ್ ಇರುತ್ತೆ ಅಂದರೆ ಒಂದು ಹನಿ ರಕ್ತ ಬರಲ್ಲ,
ಆ ಕತ್ತು ಸಹ ಬೀಳೋದಿಲ್ಲ, ಇಡೀ ಕತ್ತು ಕತ್ತರಿಸೋಗಿರುತ್ತೆ. ಅವನು ಹಂಗೆ ನಿಂತಿರ್ತಾನೆ. ಮಹಾರಾಜರು ಸುಮ್ಮನೆ ಒಂದು ಬೆರಳಲ್ಲಿ ಅಂತಾರೆ ಅಷ್ಟೇ, ರುಂಡ ಬೇರೆ ಕಡೆ ಮುಂಡ ಬೇರೆ ಕಡೆ ಬಿದ್ದಾಗುತ್ತೆ. ಇವ್ರು ಹೆಂಗ್ ಇದನ್ನ ಮಾಡಿದ್ರು ಅಂತಾನೆ ಆ ಮಹಾರಾಜನಿಗೆ ಗೊತ್ತೇ ಆಗಲ್ಲ, ತಲೆ ಕೆಟ್ಟೋಗುತ್ತೆ. ಅವಮಾನ ಅಲ್ವೇ, ಯಾರೋ ಆಗಂತುಕ ಬಂದ್ಬಿಟ್ಟು ಸ್ಟ್ರೇಂಜರು ನನ್ನ ಪೈಲ್ವಾನನ್ನ ಹಿಂಗೆ ಸಾಯಿಸ್ಬಿಟ್ನಲ್ಲ ಅಂತೇಳಿ, ಇವನನ್ನು ಬಿಡಬಾರ್ದು, ಇವನನ್ನ ಸಾಯಿಸ್ಬಿಡ್ಬೇಕು ನಾವು. ಆದರೆ ಇದು ಕುಸ್ತಿ ಮರ್ಯಾದೆ ಹೋಗುತ್ತೆ ಅಂದ್ಬಿಟ್ಟು ನಮ್ಮ ಮಹಾರಾಜರನ್ನ ನೀವೊಂದು ಕೆಲಸ ಮಾಡಿ, ಗೆಸ್ಟ್ ಹೌಸಲ್ಲಿ ರೆಸ್ಟ್ ಮಾಡಿ ಸರ್, ನಾಳೆ ನಿಮಗೆ ಸನ್ಮಾನ ಮಾಡ್ತೀವಿ ಅಂತ. ನಮ್ಮ ಮಹಾರಾಜರಿಗೆ ಗೊತ್ತಾಗುತ್ತೆ, ಅಲ್ಲೇ ನಾವು ಇದೆಲ್ಲ ನೋಡಿದೀವೋ ಅಂತ ಹೋಗ್ತಾರೆ ಗೆಸ್ಟ್ ಹೌಸ್ಗೆ. ಆಗ ರಾತ್ರಿ ಉಳ್ಕೊಂಡಿದ್ದು ನಿನಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ತಿರುಚಿರಾಪಳ್ಳಿಗೆ ಅವರ ದೇವಸ್ಥಾನಕ್ಕೆ ನುಗ್ಗಿ ಶ್ವೇತವರಾಹ ಸ್ವಾಮಿ ದೇವರು ನೆಚ್ಕೊಂಡು ರಾತ್ರೋರಾತ್ರಿ ಮೈಸೂರಿಗೆ ಬಂದ್ಬಿಡ್ತಾರೆ. ಆಗ ಹೇಳಿ ಕಳಿಸ್ತಾರೆ, ನಾನು ಮೈಸೂರಿನ ಮಹಾರಾಜ ನಾನು ವೇಷ ಮರ್ಸ್ಕೊಂಬಂದು ನಿನ್ನ ಪೈಲ್ವಾನನ್ನು ಕೊಂದಿದ್ದೀನಿ, ನಿನಗೆ ತಾಕತ್ತಿದ್ರೆ ನನ್ನ ಮೇಲೆ ಯುದ್ಧ ಮಾಡಿ ನಿನ್ನ ದೇವರು ವಾಪಸ್ ತಗೊಂಡೋಗ್ತೀನಿ ಅಂತ. ಆ ದೇವರಲ್ಲಿದೆ ಸರ್ ಈಗ ಹೇಳ್ತೀನಿ. ಇವನೇನ್ ಮಾಡ್ತಾನೆ ರಾಜ ಆ ಆಹ್ವಾನ ತಗೋತಾನೆ. ಆಯ್ತು, ನೀನ್ ಹೆಂಗ್ ಬಂದು ನನ್ನ ಪೈಲ್ವಾನನ್ನು ಕೊಂದ್ಯೋ, ನಾನು ಹಂಗೆ ನಿನ್ನನ್ನು ಕೊಲ್ತೀನಿ ಅಂತ ಹೇಳಿ ಹನಿ ಟ್ರ್ಯಾಪ್ ಮಾಡ್ತಾನೆ. ಒಬ್ಳು ಸುಂದರಿ, ಒಳ್ಳೆ ಯುವತಿಯನ್ನ, ತುಂಬಾ ಸೌಂದರ್ಯವತಿ, ಅವಳನ್ನ ಕಳಿಸ್ತಾನೆ ಶ್ರೀರಂಗಪಟ್ಟಣಕ್ಕೆ. ಅವಳ ಜೊತೆ 21 ಜನ ಪೈಲ್ವಾನರು ಬಂದು ಉಳ್ಕೋತಾರೆ. ಅವಳು ರಾಜ ರಾಜನಿಗೆ ರಾಜ ಬಹುಪತ್ನಿ ವಲ್ಲಭ, ರಾಜಂದು 100-200 ಹೆಂಡತಿರಿರೋದು ಶೋಭೆ. ಮಹಾರಾಜರ ಅಂತಃಪುರಕ್ಕೆ ಬರ್ತಾಳೆ. ಆಯ್ತಮ್ಮ, ನೀನು ನನ್ನ ಅಂತಃಪುರದಲ್ಲಿ ಇರು ಅಂತ ಅವಳನ್ನು ತನ್ನ ಗೆಳತಿಯನ್ನಾಗಿ, ಅಂತರಂಗದ ಸಖಿಯನ್ನಾಗಿ ಮಾಡ್ಕೊಳ್ತಾರೆ. ಅವಳ ಜೊತೆ ಏಕಾಂತದಲ್ಲಿ ಅಂತಃಪುರದಲ್ಲಿದ್ದಾಗ ಈ 21 ಜನ ಪೈಲ್ವಾನರುಗಳು ಆ ಅರಮನೆ ಒಳಗಡೆ ಬಂದು, ಇವ್ರ ಬೆಡ್ರೂಮ್ ಒಳಗಡೆ ಬಂದು ಒಬ್ಬೊಬ್ಬರು ಒಂದೊಂದು ಕಂಬದಿಂದ ಅವಸ್ಕೊಂಡು ನಿಂತ್ಕೋತಾರೆ. ಆದರೆ ಮಹಾರಾಜರಿಗೆ ತಾಯಿ ಚಾಮುಂಡೇಶ್ವರಿ ಇರ್ತಾರೆ, ಈ ಕತ್ತಿ ಇರುತ್ತೆ. ಮಹಾರಾಜರಿಗೆ ಗೊತ್ತಾಗುತ್ತೆ, ಬನ್ನಿ ಅಂತ. ಇವ್ರು ಇನ್ನೇನು ಮಲ್ಕೋಬೇಕು ದೀಪ ಆರಿಸಿ, ಅವರೆಲ್ಲ ಅಟ್ಯಾಕ್ ಮಾಡಿದಾಗ ಆ ಪೈಲ್ವಾನನನ್ನು ಹೇಗೆ ಕೊಂದರೋ ಈ 21 ಜನನ್ನು ಹಾಗೆ ಅದೇ ಕತ್ತಿಯಿಂದ ಕತ್ತಿಸ್ತಾರೆ. ಮಹಾರಾಜರೊಬ್ಬರು, ಅವ್ರು 21 ಜನ. ಆಗ ಇವಳು ಕಾಲಿಗೆ ಬೀಳ್ತಾರೆ, ತಪ್ಪಾಯ್ತು ಅಂತ. ಆಗ ಹೇಳ್ತಾಳೆ, ನಿಂದೇನು ತಪ್ಪಿಲ್ಲ ಬಿಡಮ್ಮ, ನೀನೊಂದು ಆಟದ ಗೊಂಬೆ, ಚೆಸ್ ಪಾನ್, ನಿನ್ನ ರಾಜ ಹೇಳ್ದ ನೀ ಬಂದೆ, ನೀನೇನು ಪರವಾಗಿಲ್ಲ. ಹೇಳ್ತಾಳೆ, ನಂದು ತಪ್ಪಿದೆ, ನನ್ನ ಕತ್ತನ್ನು ಕತ್ತರಿಸ್ಬಿಡಿ ಅಂತೇಳಿ. ಮಹಾರಾಜರು ಕ್ಷಮಿಸ್ತಾರೆ, ಇರಲಿ ಬಿಡು, ನೀನು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೋಗು, ಬೇಕಾದ್ರೆ ನಿಮ್ಮ ಊರಿಗೆ ಹೋಗ್ತೀಯ ಕಳಿಸ್ಕೊಡ್ತೀನಿ, ಇಲ್ಲೇ ಇರ್ತೀಯ ಇರಿಸ್ಕೊತೀನಿ. ಇಲ್ಲ ನೀನು ನಮ್ಮ ಊರಿಗೆ ಹೋಗಲ್ಲ, ನಿಮ್ಮ ಸೇವೆ ಮಾಡ್ಕೊಂಡು ಇರ್ತೀನಿ ಅಂತ ಉಳ್ಕೊಂಡ್ಬಿಡ್ತಾರೆ. ಅಲ್ಲೇ ಉಳ್ಕೊಂಡ್ಬಿಡ್ತಾರೆ ಶ್ರೀರಂಗಪಟ್ಟಣದಲ್ಲಿ, ಮಹಾರಾಜರ ಜೊತೆನೇ ಉಳ್ಕೊಂಡ್ಬಿಡ್ತಾರೆ. ವಯಸ್ಸಾಗೋಗುತ್ತೆ. ಒಂದಿನ ಮಹಾರಾಜರು ಕೇಳ್ತಾರೆ, ಏನೇ ನೀನು ಅಷ್ಟು ದೂರ ಅಪ್ಪ ಅಮ್ಮ ನಿನ್ನ ಊರು ಕೇರಿ ಎಲ್ಲ ಬಿಟ್ಟು ಬಂದು ನನ್ನ ಸೇವೆ ಮಾಡ್ಕೊಂಡಿದ್ಯಾ, ನಿನಗೋಸ್ಕರ ಏನೂ ಕೇಳಿಲ್ವಲ್ಲ ಇಲ್ಲಿವರೆಗೆ, ಏನಾದರೂ ನೀನು ಕೇಳ್ಕೊ ಅಂದಾಗ ಅವಳು ಹೇಳ್ತಾಳೆ, ಸ್ವಾಮಿ ನಾನು ರಾಜದ್ರೋಹದ ಕೆಲಸಕ್ಕೆ ಬಂದಿದ್ದೆ, ನನಗಾಗಿ ನಾನು ಏನು ಕೇಳ್ಕೊಳ್ಳಲ್ಲ, ಆದರೆ ಒಂದು ಕೇಳ್ತೀನಿ, ಏನು, ನನ್ನ ಹೆಸರಿನಲ್ಲಿ ಈ ಊರಿನಲ್ಲಿ ಒಂದು ನಾಲೆ ತೆಗೆದುಬಿಡಿ ಜನಕ್ಕೆ ಅಂತ ಹೇಳ್ತಾರೆ. ಮಹಾರಾಜರು ಒಂದು ನಾಲೆ ತೆಗೆಸ್ತಾರೆ. ಅದೇ ಇವತ್ತು ನಾವು ಬಂಗಾರದೊಡ್ಡಿ ನಾಲೆ ಅಂತ, ಬಂಗಾರದವಳು ಅಂತಂದ್ರೆ ಮಹಾರಾಜರ ಆಪ್ತ ಸಖಿಗೆ ನಾವು ಬಂಗಾರದವರು ಅಂತ ಕರಿತೀವಿ. ಬಂಗಾರದೊಡ್ಡಿ ನಾಲೆ ಅಂತ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಮಹಾರಾಜರು ಕಟ್ಟಿಸಿದ್ದಾರೆ. ರಣದೇವ್ ಕಂಠೀರವ ನರಸರಾಜ ಒಡೆಯರ್ ಅವಳ ಹೆಸರಿಟ್ಟಿದ್ದಾರೆ ಬಂಗಾರದೊಡ್ಡಿ ನಾಲೆ. ಯಾಕೆಂದ್ರೆ ಅವಳ ಹೆಸರು ದೊಡ್ಡಮ್ಮ ಅಂತ ಇವ್ರು ಕರೆಯೋದು, ಇವ್ರು ಬೇರೆ ಹೆಸರಿಟ್ಟಿರ್ತಾರೆ ಕನ್ನಡದಲ್ಲಿ ದೊಡ್ಡಮ್ಮ ಅಂತ. ಸೊ ಬಂಗಾರ ದೊಡ್ಡಮ್ಮ ನಾಲೆ, ಸೊ ಬಂಗಾರದೊಡ್ಡಿ ನಾಲೆ. ಆ ಶ್ವೇತವರಾಹ ಸ್ವಾಮಿ ತಂದಿದ್ದಲ್ಲ, ಅದು ನಮ್ಮ ವರಾಹ ಗೇಟ್ ನಲ್ಲೇ ಇದೆ. ಅದಕ್ಕೆ ಅದು ವರಾಹ ಗೇಟು. ಅರಮನೆಯಲ್ಲಿ ವರಾಹ ಗೇಟ್ ಇಲ್ವೇ, ಸೌತ್ ಸೈಡ್ ಎಂಟ್ರಿ, ಅದಕ್ಕೆ ವರಾಹ ಗೇಟ್. ಯಾಕೆಂದ್ರೆ ಗೇಟ್ ಎಂಟರ್ ಆದ ತಕ್ಷಣ ಬಲಗಡೆಗೆ ಶ್ವೇತವರಾಹ ಸ್ವಾಮಿ ದೇವಸ್ಥಾನ. ಅದು ತಿರುಚಿರಾಪಳ್ಳಿಯಿಂದ ತಂದಿದ್ದು. ನೀವು ಮುಂದಿನ ಸರಿ ಹೋದಾಗ ವೀಕ್ಷಕರೇ, ಆ ಶ್ವೇತವರಾಹ ಸ್ವಾಮಿ ನೋಡಿದಾಗ ನಮ್ಮ ಮಹಾರಾಜರು ಹೆಮ್ಮೆನ ನೀವು ನೆನೆಸ್ಕೋಬೇಕು. ಅದು ವಜ್ರಮುಷ್ಟಿ ಕಾಳಗ ಅಂದ್ರೆ ಕಾಳಗ, ಕುಸ್ತಿ, ಪೈಲ್ವಾನರು ಅಂದ್ರೆ ಹೇಗೆ ಅಂದ್ರೆ ಹೀಗೆ. ಅದನ್ನ ಈಗ ಸಾಂಕೇತಿಕವಾಗಿ ಮಾಡ್ತಾರೆ. ಆ ವಜ್ರಮುಷ್ಟಿ ಇವತ್ತಿಗೂ ಅರಮನೆಯಲ್ಲಿದೆ, ಆ ವಜ್ರಮುಷ್ಟಿ. ಅದಕ್ಕೆ ಕಾಳಗ ಚಾಮರಾಜನಗರ, ಚನ್ನಪಟ್ಟಣ, ಬೆಂಗಳೂರು, ಮೈಸೂರು ಎಲ್ಲ ಕಡೆಯಿಂದ ಪೈಲ್ವಾನರುಗಳು ರೆಡಿಯಾಗಿರ್ತಾರೆ. ಎಲ್ಲ ಕಡೆಯಿಂದ ಪೈಲ್ವಾನರುಗಳು ಒಂದು 6 ತಿಂಗಳಿಂದ ಕುಸ್ತಿ ಮಾಡಿ ದೇಹವನ್ನು ಹುರಿಗೊಳಿಸ್ಕೊಂಡಿರ್ತಾರೆ. ಎಲ್ಲಾ ಗರಡಿಗಳಿಂದ 3 ಪೈಲ್ವಾನರು ಬರಬೇಕು ಅಂತ ರಾಜರ ಆದೇಶ. ಇವತ್ತಿಗೂ ಎಲ್ಲಾ ಗರಡಿಗಳಿಂದ 3 ಪೈಲ್ವಾನರುಗಳು ಬಂದು ಮಹಾರಾಜರ ಮುಂದೆ ನಿಂತ್ಕೊಳ್ತಾರೆ. ಮಹಾರಾಜರು ಚೂಸ್ ಮಾಡ್ತಾರೆ, ಇವ್ರಿಗಿವ್ರು ಅಂತ. ಅವ್ರು ಮಾತ್ರ ಉಳ್ಕೋತಾರೆ. ಇನ್ನಿಬ್ರು ಪೈಲ್ವಾನ್ ಎಕ್ಸ್ಟ್ರಾ ಇರ್ತಾರೆ. ಯಾಕೆಂದ್ರೆ ಮಹಾರಾಜರು ಚೂಸ್ ಮಾಡಿ 15 ದಿನದ ಮುಂಚೆನೆ ಈಗ ಆಲ್ರೆಡಿ ಮಾಡ್ಬಿಟ್ಟಿದ್ದಾರೆ ಯಾರು ಪೈಲ್ವಾನ್ ಯಾರ ಮೇಲೆ ಅಂತ ಮಹಾರಾಜರು. ಅಕಸ್ಮಾತ್ ಅವನಿಗೇನೋ ಹುಷಾರ್ ತಪ್ಪಾಯ್ತು, ಏನೋ ಆಗೋಯ್ತು, ಸೊ ಕುಸ್ತಿ ನಿಲ್ಬಾರ್ದಲ್ಲ, ಸ್ಪೇರ್ ಇನ್ನಿಬ್ರು ಇರ್ತಾರೆ. ಸೊ ಅವರು ಎಲ್ಲ ಕೊನೆವರೆಗೂ ಇರ್ತಾರೆ. ಸೊ ಏನೂ ಆಗ್ಲಿಲ್ಲ ಅಂದ್ರೆ ಮಹಾರಾಜರು ಯಾರನ್ನ ಚೂಸ್ ಮಾಡಿರ್ತಾರೆ ಅವರು ಬರ್ತಾರೆ. ಅವ್ರು ಬಂದಾಗ ಮಹಾರಾಜರು ಒಳಗಡೆಯಿಂದ ವೀಳ್ಯದ ಜೊತೆಗೆ ಆ ಆಯುಧ ತಂದುಕೊಡ್ತಾರೆ. ಅದನ್ನ ರಣವೀಳ್ಯ ಅಂತ ನಾವು ಕರಿತೀವಿ. ಆ ರಣವೀಳ್ಯ ತಂದುಕೊಟ್ಟು ಹೊಸ ಬಟ್ಟೆ ಮತ್ತೆ ಇದು ಅರ್ಶಿನ ಕುಂಕುಮ
ದಕ್ಷಿಣೆ ಮತ್ತು ಎಲೆ ಅಡಕೆ ಎಲ್ಲ ಇಟ್ಟು ಅದರ ಮೇಲೆ ಈ ವಜ್ರ ಮುಷ್ಟಿಯನ್ನು ಇಡ್ತಾರೆ. ಅದನ್ನು ಅವ್ನು ತಗೋತಾರೆ ಪೈಲ್ವಾನು, ತಗೊಂಡು ಧರಿಸಿ ಅದನ್ನು ಕಂಪ್ಲೀಟ್ ಇಲ್ಲಿಗೆ ಇದು ಬೀಳಬಾರ್ದಲ್ಲ, ಹಿಂಗೆ ಇಟ್ಕೊಂಡು ಅವನು ಹಿಂಗೆ ಹೊಡಿಬೇಕಾದ್ರೆ ಅದನ್ನು ಕೈಗೆ ಕಟ್ಕೊಂಡ್ಬಿಟ್ಟು ಇಲ್ಲಿವರೆಗೂ ಕಟ್ಕೊಂಡ್ಬಿಟ್ಟಿರ್ತಾನೆ. ಅದನ್ನ ಇಲ್ಲಿ ದಬ್ಬೆಗಳು ಹಾಕಿ ಇಲ್ಲಿವರೆಗೂ ಅದನ್ನು ಕಟ್ಕೊಂಡ್ಬಿಟ್ಟಿರ್ತಾನೆ. ಅದು ಏನೇ ಫೈಟ್ ಆಡಿದ್ರು ಬೀಳಬಾರ್ದು ಅದು ಅಂತ ಇಲ್ಲಿವರೆಗೂ ಕಟ್ಕೊಂಡ್ಬಿಟ್ಟಿರ್ತಾನೆ. ಇಲ್ಲಿವರೆಗೆ ಕಟ್ಕೊಂಡು ಫೈಟಿಂಗ್ ಶುರು ಮಾಡ್ತಾರೆ. ಆದರೆ ಈಗ ಅದು ನಮಗೆ ಕಾನೂನಲ್ಲಿ ಅವಕಾಶ ಇಲ್ವಲ್ಲ, ಹಾಗಾಗಿ ಯಾರ ತಲೆಯಿಂದ ಮೊದಲು ರಕ್ತ ಚಿಮ್ಮುತ್ತೋ ಆಗ ಯುದ್ಧ ನಿಂತಾಗುತ್ತೆ. ಆಗ ಮಹಾರಾಜರು ಅನೌನ್ಸ್ ಮಾಡ್ಬಿಡ್ತಾರೆ ಸ್ಟಾಪ್ ಅಂತ. ಅದನ್ನ ಮಹಾರಾಜರು ಮಹಾರಾಣಿಯವರು ಖುದ್ದು ನೋಡ್ತಾರೆ. ಫೈಟ್ ಸ್ಟಾರ್ಟ್ ಆಗುತ್ತೆ ವಜ್ರಮುಷ್ಟಿ ಕಾಳಗ. ಆಗ ಇಬ್ಬರು ಫೈಟ್ ಮಾಡ್ತಾ ಇರ್ತಾರೆ. ಅದು 1.5-2 ನಿಮಿಷ ಅಲ್ಲಿವರೆಗೆ ನಡೀತೆ. 1-2 ಪಟ್ಟು 3 ಪಟ್ಟು ಹಾಕಿದಾಗ ಯಾವನಿಗೆ ಚಾನ್ಸ್ ಸಿಗುತ್ತೆ ಅವನು ಇನ್ನೊಬ್ಬನ ತಲೆ ಮೇಲೆ ಹೊಡಿತಾನೆ. ರಕ್ತ ಧಾರಾಕಾರವಾಗಿ ಸುರಿಯುತ್ತೆ ಪೈಲ್ವಾನರು. ಅವಾಗ ನಿಲ್ಲಿಸ್ತಾರೆ. ಅದನ್ನು ಮಹಾರಾಜರು ಮುಂದೆ ಅದೇ ಡ್ರೆಸ್ನಲ್ಲಿ ಹೋಗಿ ನಿಂತ್ಕೋತಾರೆ. ಮಹಾರಾಜರು ಅವರನ್ನು ನೋಡಿ ಅವ್ರಿಗೆ ಮತ್ತಷ್ಟು ಇದನ್ನು ಇದು ಮಾಡಿದ್ಮೇಲೆ ಆಮೇಲೆ ಅಲ್ಲಿಂದ ಹೋಗಿ ಪೂಜೆ, ಚಾಮುಂಡೇಶ್ವರಿ ಪೂಜೆ ಸಲ್ಲಿಸ್ತಾರೆ. ಪೂಜೆ ಸಲ್ಲಿಸಿದ ಮೇಲೆ ಮಹಾರಾಜರ ಆಶೀರ್ವಾದ ತಗೊಂಡ್ಮೇಲೆ ಆಮೇಲೆ ಹೋಗಿ ಸ್ನಾನ ಮಾಡಿ ಬಟ್ಟೆಯನ್ನು ಬದಲಿಸ್ತಾರೆ. ಅದು ವಜ್ರಮುಷ್ಟಿ ಕಾಳ. ಇದ್ರ ಬಗ್ಗೆ ತುಂಬಾ ಜನಕ್ಕೆ ಇನ್ಫಾರ್ಮೇಶನ್ ಇರಲ್ಲ. ಸರ್, ಆನೆಗಳಿಗೂ ಮತ್ತೆ ಮೈಸೂರು ಏನೋ ಒಂದು ನಂಟಿದೆ ಅನ್ಸುತ್ತೆ ಯಾವಾಗಲೂ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆನೆಗಳು ಮತ್ತು ಮಹಾರಾಜರುಗಳಿಗೆ, ಭಾರತದ ಎಲ್ಲ ರಾಜ ಮಹಾರಾಜರುಗಳಿಗೆ ಆನೆಗಳು ಎಷ್ಟು ಆನೆ ಗಜಪಡೆಯನ್ನು ಇಡ್ತಾನೋ ಅವನು ಅಷ್ಟು ದೊಡ್ಡ ಮಹಾರಾಜ ಅಂತ. ಮುಘಲರ ದೊರೆ ಅಕ್ಬರನ ಹತ್ರ 60,000 ಆನೆ ಇತ್ತು. 60,000 ಆನೆಯನ್ನು ಅವನು ಮೇಂಟೈನ್ ಮಾಡ್ತಾ ಇದ್ದಾನೆ. ಒಂದು ಆನೆಗೆ ಒಂದು ಮಾವುತ ಕಾವಡಿ ಅಂದರೆ 1,20,000 ಆಯ್ತು. ಆನೆ ಮೇಲೆ ಕೂರುವಂಥ ಸೈನಿಕ ಅವರೆಲ್ಲ ಒಂದು 5-5 ಜನ ಅಂದ್ಕೊಂಡ್ರೆ ಅದು 5-6 ಲಕ್ಷ ಆಯ್ತು. ಸೊ ಒಂದು ಗಜಪಡೆನೇ 5-6 ಲಕ್ಷ. 60,000 ಆನೆ ನಾವು ಸಾಕ್ತಾ ಇದ್ದ ಅಂದ್ರೆ ಅವತ್ತಿನ ಕಾಡು ಎಷ್ಟಿತ್ತು, ಆನೆಗೆ ಮೇವು ಸಿಗ್ಬೇಕಿತ್ತು. ಸೊ ಇಮ್ಯಾಜಿನ್ ಮಾಡಿ. ಸೊ ಆನೆ ಅನ್ನೋದು ನಾವು ಲಕ್ಷ್ಮಿ, ಗಜಲಕ್ಷ್ಮಿ, ಮತ್ತು ಅದು ಆನೆ ಅಂದ್ರೆ ಪ್ರಾಸ್ಪ್ಯಾರಿಟಿ. ಸೊ ಆನೆ ಅಂದ್ರೆ ವೈಭವ, ಆನೆ ಅಂದ್ರೆ ಸಂಪತ್ತು, ಆನೆ ಅಂದ್ರೆ ಶಕ್ತಿ. ಇದೆಲ್ಲದಕ್ಕೂ ನಾವು ಬಳಸ್ತಾ ಇರ್ತೀವಿ. ಸೊ ಹಾಗಾಗಿ ಗಜಪಡೆ, ಅಶ್ವಪಡೆ ಅಂತ ಏನಿದೆ ಅದು ರಾಜನ ಶಕ್ತಿಯನ್ನು ಬಿಂಬಿಸ್ತಾ ಇತ್ತು, ಗಜಪಡೆ ಮತ್ತು ಅಶ್ವಪಡೆ. ಸೊ ಗಜಪಡೆ ಎಷ್ಟು ಜಾಸ್ತಿ ಮಾಡ್ಕೋತಾ ಇದ್ರು ಅಷ್ಟನ್ನು ಇವರು ಶ್ರೀಮಂತರು, ತಾಕತ್ವಾರ್ ಅಂತ ಹೇಳ್ತಾ ಇದ್ರು. ಅದೇ ರೀತಿ ವಿಜಯನಗರ ಸಂಸ್ಥಾನದಲ್ಲೂ ಇತ್ತು, ಅದೇ ರೀತಿ ನಮ್ಮಲ್ಲೂ ಇತ್ತು. ಹಾಗಾಗಿ ನಾವು ವಿಜಯನಗರ ಸಂಸ್ಥಾನದಿಂದ ಇದನ್ನು ತಗೊಂಡ್ಮೇಲೆ ನಾವು ವಿಜಯನಗರ ಥರಾನೇ ಆನೆಗಳನ್ನು ಉಪಯೋಗಿಸ್ಕೊಂಡು ಆನೆ ಮೇಲೆ ಮಹಾರಾಜರು ಕೂತ್ಕೊಂಡು ಬನ್ನಿ ಮರಕ್ಕೆ ಹೋಗಿ ಬಂದು ವಿಜಯದಶಮಿ ಮೆರವಣಿಗೆ ಮಾಡ್ತಾ ಇದ್ವಿ. ಈಗ 1800 ಆದಮೇಲೆ ಅಥವಾ ಈಗ ಸ್ವತಂತ್ರ ಬಂದ ಮೇಲೆ ಆನೆಗಳು ನಾವು ಯಾಕೆ ಉಪಯೋಗಿಸ್ತಾ ಇದ್ದೀವಿ ಅನ್ನೋದೊಂದು ಪ್ರಶ್ನೆ ಈಗ ಬರುತ್ತೆ. ಯಾಕಪ್ಪ ಅಂತಂದರೆ ನಾವು ಎಷ್ಟು ಆನೆಗಳನ್ನು, ಮನುಷ್ಯರನ್ನು ಆನೆಗಳು ಪ್ರೀತಿಸ್ತವೆ, ಎಷ್ಟು ನಮಗದು ಹೊಂದ್ಕೊಂಡ್ಬಿಡ್ತವೆ ಅಂತಂದರೆ ನಾವು ಅದನ್ನು ಕಣ್ಣಿಂದನೇ ನೋಡಬೇಕು. ಹೌದು. ಮಾವುತರಿಗೂ ಆನೆಗೂ ಎಂಥ ಅವಿನಾಭಾವ ಸಂಬಂಧ ಇರುತ್ತೆ ಅಂದರೆ ಆ ಮಾವುತ ಬಹುಶಃ ತನ್ನ ಹೆಂಡತಿ ಮಕ್ಕಳನ್ನು ಅಷ್ಟು ಪ್ರೀತಿಸಲ್ಲ, ಅವನು ತಾನು ನೋಡ್ಕೊಳ್ಳುವಂಥ ಆನೆನ ಅಷ್ಟು ಪ್ರೀತಿಸ್ತಾನೆ. ಆನೆಗೆ ಅಂಬಾರಿ ಹೊರಿಸ್ತೀವಲ್ಲ ಅದೊಂದು ವೆಯ್ಟೇ ಅಲ್ಲ, ಅದು ಅವ್ರದ್ದು ಲೆಕ್ಕನೇ ಇಲ್ಲ. ಅದು ಆನೆಗೆ ಆ ಹುರಿ ಕಟ್ತಾರಲ್ಲ, ಅದನ್ನ ಹಗ್ಗ ಕಟ್ತಾರಲ್ಲ, ಅದು ನಡಿಬೇಕಾದ್ರೆ ಅದು ಇರಿಟೇಟ್ ಆಗ್ತಾ ಇರ್ತೀವಿ, ಹಿಂಗೆ ಉಜ್ಜುತ್ತಾ ಇರುತ್ತೆ ಹಗ್ಗ. ಸೊ ಅದು ದಟ್ ಇರಿಟೇಟ್ಸ್ ಅಲ್ವಾ, ಅದು ಅದಕ್ಕೆ ಇರಿಟೇಟ್ ಆಗೋದು ಆನೆಗೆ. ವೇಟ್ ಅಲ್ಲ, ವೇಟ್ ಈಸ್ ನಥಿಂಗ್ ಅದಕ್ಕೆ. ಅದು ಒಂದು ಮರನ ಈಸಿಯಾಗಿ ಬಿಡಿಸೋಂಥ ಶಕ್ತಿ ಉಳ್ಳ ಆನೆ, ಒಂದು ಆ ಲಾರಿನ ಟಾಪಲ್ ಮಾಡುವಂಥ ಶಕ್ತಿ ಉಳ್ಳ ಆನೆ ಒಂದು ಅಂಬಾರಿಗೆ ಹೆದರಲ್ಲ. ಅದು ಹಗ್ಗ ಕಟ್ಟಿರ್ತೀವಲ್ಲ ಅದು ಇರಿಟೇಟ್ ಆಗ್ತಾ ಇರುತ್ತೆ, ಹಾಗಾಗಿ ಅದು ಇರಿಟೇಟ್ ಆಗೋದು ಆನೆಗೆ. ಅದೇ ಕ್ರೂಷಿಯಲ್ ಫ್ಯಾಕ್ಟರ್ ಆಫ್ ದಿಸ್ ಎಲಿಮೆಂಟ್ ಅಂಬಾರಿ ಕಟ್ಟಬೇಕಾದ್ರೆ. ಸೊ ಈ ಆನೆಯನ್ನು ನಾವು ಈಗ ಸ್ವತಂತ್ರ ನಂತರ ಪ್ರಾಸ್ಪ್ಯಾರಿಟಿಗೆ, ಆಮೇಲೆ ನೀವು ಅಂಬಾರಿನ ಬೇರೆ ಎಲ್ಲಿಟ್ಟಿರ್ತಾನೆ ಆನೆ ಮೇಲೆ ಇಟ್ಟಷ್ಟು ಚೆನ್ನಾಗಿ ಕಾಣಕ್ಕೆ ಸಾಧ್ಯವೇ ಇಲ್ಲ. ಆನೆ ಅಂದರೆ ನಮಗೊಂದು ಅದೊಂದು ವೈಭವ, ಆ ಎಲಿಗೆನ್ಸು, ಅದು ಗಜಗಾಂಭೀರ್ಯ ಅಂತೀವಲ್ಲ ಅಲ್ವಾ, ಗಜಗಾಂಭೀರ್ಯ ಗಜದಲ್ಲೇ ಬರೋದು. ಆ ಗಜಗಾಂಭೀರ್ಯಕ್ಕೋಸ್ಕರ ನಾವು ಆನೆಯನ್ನು ಇವತ್ತಿಗೂ ಉಳಿಸ್ಕೊಂಡಿದ್ದೀವಿ. ಆನೆಯಿಂದನೇ ಈ ಸಕಲ ಕಾರ್ಯಗಳು ನಡೀಬೇಕು ಅನ್ನೋಂಥದ್ದು. ಹಿಂದಿನ ಕಾಲದಲ್ಲಿ ಆನೆಯನ್ನು ಎಲ್ಲದಕ್ಕೂ ಉಪಯೋಗಿಸ್ತಾ ಇದ್ರು. ಕಾಡುಗಳನ್ನು ಕಡಿಯೋಕ್ಕೆ, ಇನ್ನೊಂದು ಆನೆಯನ್ನು ಪಳಗಿಸೋದಕ್ಕೆ, ದೊಡ್ಡ ದೊಡ್ಡ ಸಾಮಾನುಗಳನ್ನು ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆಗೆ ಮರಗ ಮುಟ್ಟುಗಳನ್ನು ಸಾಗಿಸೋದಕ್ಕೆ ಆನೆ ಕೆಲಸ ಮಾಡ್ತಾ ಇತ್ತು. ಈಗ ಎತ್ತಿನ ಗಾಡಿಗೆ ಮರ ತುಂಬಬೇಕು ಅಂದ್ರೆ ಆನೆ ತಗೊಂಡ್ಬಂದು ತುಂಬ್ತಾ ಇತ್ತು. ಕಾಡೊಳಗಡೆಯಿಂದ ಒಂದೊಂದು ಮರದ ತೊಲೆಗಳನ್ನು ಯಾರು ಎತ್ಕೊಂಡ್ಬರಕ್ಕೆ ಸಾಧ್ಯ ಇತ್ತು? ಆನೆ ಅಷ್ಟೇ ಎತ್ಕೊಂಡ್ಬರಕ್ಕೆ ಸಾಧ್ಯ ಇತ್ತು. ಹಾಗಾಗಿ ಆನೆ ಅದನ್ನು ಸೊಂಡ್ಲಲ್ಲಿ ಈಸಿಯಾಗಿ ನಾವು ಬಿಸ್ಕೆಟ್ ಎತ್ಕೊಂಡಂಗೆ ಎತ್ಕೊಂಬಂದು ಲಾರಿಲಿ, ಅಂದರೆ ಅವತ್ತಿನ ಎತ್ತಿನ ಗಾಡಿಯಲ್ಲಿ ಇಡ್ತಾ ಇತ್ತು.
ಹಾಗಾಗಿ ಆನೆ ಅವತ್ತಿನ ಕಾಲದ ಬಹು ಉಪಯೋಗಿಯಾಗಿತ್ತು. ಆಮೇಲೆ ಆನೆ ಅತ್ಯಂತ ನೆಚ್ಚಿನ ಮಾನವನ ಮಿತ್ರ. ತುಂಬ ಕ್ಲೋಸ್ ಆಗಿ ಬಿಹೇವ್ ಮಾಡುತ್ತೆ ಆನೆ, ತುಂಬ ಕ್ಲೋಸ್ ಆಗಿ ಬಿಹೇವ್ ಮಾಡುತ್ತೆ. ನಾನು ತುಂಬ ಹತ್ತಿರದಿಂದ ಈಗ ಆನೆಗಳನ್ನು ನೋಡಿರೋದ್ರಿಂದ ನನ್ನ ಪರ್ಸೆಪ್ಷನ್ನೇ ಆನೆಗಳ ಮೇಲೆ ಚೇಂಜ್ ಆಗಿಬಿಟ್ಟಿದೆ. ಅವನು ಹೇಳಿದಾಗ ಕೇಳುತ್ತಾನೆ, ಆ ಮಾವುತ ಹೇಳಿದಾಗ ಕೇಳುತ್ತೆ. ಅಷ್ಟು ನಂಬಿಕಸ್ಥ ಪ್ರಾಣಿಯಾಗಿ ಆನೆ ಉಳ್ಕೊಳ್ಳುತ್ತೆ. ಹಾಗಾಗಿ ಅದನ್ನ ಇವರು ತುಂಬಾ ಸುಲಭವಾಗಿ ಆನೆಗಳನ್ನು ಉಪಯೋಗಿಸ್ಕೊಂಡ್ ಬಂದ್ರು. ಇವತ್ತು ಆನೆ ಇಲ್ಲದೆ ಇದ್ರೆ ದಸರಾನೇ ಇಲ್ಲ ಅನ್ನೋ ಥರ ಆಗಿದೆ. ಇವತ್ತಿನ ದಸರಾದ ಪ್ರಮುಖ ಆಕರ್ಷಣೆ ಅಂದ್ರೆ ಆನೆನೇ. ಅದು ಭೀಮ ಇರ್ಬೋದು, ಅದು ಅಭಿಮನ್ಯು ಇರ್ಬೋದು, ಅದು ರಾಜೇಂದ್ರ ಇರ್ಬೋದು, ಶ್ರೀಕಂಠ ಇರ್ಬೋದು. ಸೊ ಆನೆನೇ ಪ್ರಮುಖ ಆಕರ್ಷಣೆ. ಆನೆಗಿಡುವಂಥ ಹೆಸರು, ಅದು ಅದರ ಗಾಂಭೀರ್ಯ, ಅದು ನಿಧಾನ ದಿನ ಒಂದು ತಾಲೀಮ್ ಮಾಡೋವಂಥ ಆ ದೃಶ್ಯನೇ ನಮಗೆ ಸಾಕು ದಸರಾ ನೋಡಿದ್ದು ಅನ್ಸ್ಬಿಡುತ್ತೆ. ಪೈಸಾ ವಸೂಲ್, ನಮ್ಗೆ ಆನೆ ಬಂದ್ಬಿಟ್ರೆ ಪೈಸಾ. ಸೊ ಹಾಗಾಗಿ ನಾವು ಆನೆಯಿಂದ ನಾವು ಸದಾ ನಮ್ಮ ಜೊತೆಗೆ ಇಟ್ಕೊಂಡಿರ್ತೀವಿ. ಸೊ ಇದು ಕನೆಕ್ಷನ್ ಆನೆ, ಅರಮನೆ, ಮೈಸೂರು. ಸರ್, ಏನಾದ್ರೂ ನೀವು ಯಾವುದಾದ್ರೂ ರಾಜರ ಟೈಮಲ್ಲಿ ಇರ್ಬೋದು ಅನ್ನೋ ಆಪ್ಷನ್ ಸಿಕ್ಕಿದ್ರೆ ಯಾವ ರಾಜರ ಟೈಮಲ್ಲಿ ಇರ್ತೀರಾ? ಅಫ್ಕೋರ್ಸ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟೈಮಲ್ಲಿ ಇರಬೇಕು ಅಂತ ನಂಗೆ ಆಸೆ ಇತ್ತು. ಸ್ವತಂತ್ರ ನಂತರ ಹುಟ್ಬಿಟ್ನೇನೋ ಮುಂಚೆ ಯಾವಾಗಲೂ ನಮ್ಮ ಸ್ನೇಹಿತರು ಕಲಾವಿದ ರವಿಶಂಕರ್ ಗೌಡ್ರು ಇದಾರಲ್ಲ, ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಧರ್ಮೇಶ್ ನೀವು ಮಹಾರಾಜರ ಆಸ್ಥಾನದಲ್ಲಿ ಮಂತ್ರಿ ಆಗಿದ್ದೀರಿ ಸರ್ ಅಂತ. ನಾನು ಸೇವಕ ಆಗಿದೆ ಅಂತ ಅವರು ಸುಮ್ಮನೆ ನಾವು ತಮಾಷೆ ಮಾತಾಡ್ಕೊಳ್ಳೋದು. ಅಂದರೆ ನಮ್ಗೆ ಆಸೆ ಇತ್ತು, ನನಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ಇರಬೇಕಿತ್ತು, ಅವ್ರನ್ನ ನೋಡಬೇಕಿತ್ತು, ಆ ವೈಭವ. ನಾನು ಒಂದಿಷ್ಟು ಈ ಮಣ್ಣು ಹೊರಬೇಕಿತ್ತು, ಈ ರಸ್ತೆ ಕೆಲಸ ಮಾಡೋಕ್ಕೆ, ಕನ್ನಂಬಾಡಿ ಕಟ್ಟಕ್ಕೆ, ಬೀಯಿಂಗ್ ಎನ್ ಇಂಜಿನಿಯರ್ ನಾನು ಅಲ್ಲಿ ಕೆಲಸ ಮಾಡಬೇಕಿತ್ತು. ಮಹಾರಾಜರ ಕೆಳಗೆ, ಸರ್ ಎಂ ವಿ ಅವ್ರ ಕೆಳಗೆ ನಾನು ಕೆಲಸ ಮಾಡಬೇಕಿತ್ತು, ಈ ಬದುಕು ಧನ್ಯ ಮಾಡ್ಕೋಬೇಕಿತ್ತು ಅಂತ ಯಾವಾಗ ನನಗೆ ಆಸೆ ಆಗಿತ್ತು. ಯಾವ ಪೋಸ್ಟ್ ತಗೊಳ್ತೀರಿ ಸರ್? ಒಬ್ಬ ಮೇಸ್ತ್ರಿ, ಒಬ್ಬ ಸೈಟ್ ಇಂಜಿನಿಯರ್, ಒಬ್ಬ ಕೆಲಸ ಮಾಡಿ ಮಹಾರಾಜರು ಬಂದು ನೋಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ಬೇಕು ಕಣಯ್ಯ ಅಂತ ಮಹಾರಾಜರು ನನಗೆ ಹೇಳ್ಬೇಕೇನೋ, ನಾನು ಇನ್ನೂ ಆ ಹುಮ್ಮಸ್ಸಿನ ಕೆಲಸ ಮಾಡ್ಬೇಕೇನೋ, ಎಲ್ಲ ಕೆಲಸ ಮಾಡಿದ್ಮೇಲೆ ಮಹಾರಾಜರು ನನ್ಗೆ ಭೇಷ್ ಅಂತ ಒಂದು ಪದಕ ಕೊಡ್ಬೇಕೇನೋ, ನಾವು ಅದನ್ನ ಇಟ್ಕೋಬೇಕೇನೋ ಎದೆ ಮೇಲೆ. ಎಲ್ಲ ನಮ್ಗೆ ಕನಸು. ಈಗಲೂ ಯಾವ್ದಾರು ಮನೆಯಲ್ಲಿ ಮಹಾರಾಜರು ನಮಗೆ ಪದಕ ಕೊಟ್ಟಿದ್ದಾರೆ ಅಂತ ನಾನು ನೋಡುವಾಗ ಅಬ್ಬಬ್ಬಬ್ಬ ಎಂಥ ಪುಣ್ಯವಂತರು ಇವರು. ಮಹಾರಾಜರ ಕೈಲಿ ಗಂಡು ಬೇರುಂಡ ಪದಕ ತಗೊಳ್ಳೋದು ಅಂದರೆ ಸಾಮಾನ್ಯದ ಮಾತಾದು. ಎಂಥ ಕೆಲಸ ಮಾಡಿದ್ರು, ಎಂಥ ಅದೃಷ್ಟವಂತರು. ನಮ್ಮ ಮಹಾರಾಜರಂತ ಮಹಾರಾಜರು ಸಿಗೋದು ಬಹಳ ಕಷ್ಟ. ಪ್ರಜೆಗಳನ್ನೇ ಇಷ್ಟು ಮಕ್ಕಳಂತೆ ಪ್ರೀತಿಸಿದಂಥ ಮಹಾರಾಜ ಈ ಜಗತ್ತಿನಲ್ಲಿ ಇನ್ನೊಬ್ಬನಿಲ್ಲ, ಅದು ನಮ್ಮ ಮಹಾರಾಜರು ಮಾತ್ರ. ಅಂಥವ್ರ ಕೈ ಕೆಳಗೆ ನಾವು ಹುಟ್ಟಬೇಕಿತ್ತಲ್ಲ ಅಂತ. ನೀವ್ ಹೇಳಿದ್ರಿ ಸರ್, ಮುಂಚೆ ರಾಜರುಗಳೇ ಕುತ್ಕೊಂಡು ಅಂಬಾರಿಲಿ ಬರ್ತಾ ಇದ್ರು, ಎಲ್ಲರಿಗೂ ಕೈ ಮುಕ್ಕೊಂಡು ಬರ್ತಾ ಇದ್ರು ಅಂತ. ಆ ಪದ್ಧತಿ ಈಗ ಚಾಮುಂಡೇಶ್ವರಿ ಅವ್ರನ್ನ ಕರ್ಕೊಂಡ್ಬರುತ್ತಾ, ಇನ್ನ ಕರ್ಕೊಂಡ್ಬರತ್ತಾರ, ಏನಕ್ಕಾಯ್ತು ಸರ್? ಹೆಂಗಾಯ್ತು ಇದೇನಾಯ್ತು ಅಂತಂದ್ರೆ 1973 ಜಯಚಾಮರಾಜ ಒಡೆಯರು, ನಮ್ಮ ಕೊನೆಯ ಮಹಾರಾಜರಾದಂಥ ಜಯಚಾಮರಾಜ ಒಡೆಯರು ಕೂತ್ಕೊಳ್ತಾ ಇದ್ರು. 47ರಲ್ಲೇ ಸ್ವಾತಂತ್ರ್ಯ ಬಂದ್ಬಿಟ್ಟಿದ್ರು. ಜಯಚಾಮರಾಜ ಒಡೆಯರ್ ಗವರ್ನರ್ ಆಗಿದ್ರು, ಅದಾದ್ಮೇಲೆ ರಾಜ ಪ್ರಮುಖ ಆಗಿದ್ರು. ಎಲ್ಲ ಆದ್ಮೇಲೆ 73ರಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಕೊಡ್ತಾ ಇದ್ದಂಥ ರಾಜಧನ ಅಥವಾ ರಾಯಧನ ಅಥವಾ ರಾಯಲ್ಟಿ ನಿಲ್ಲಿಸ್ಬಿಡ್ತಾರೆ. ಮಹಾರಾಜರಿಗೆ ಬಹಳ ಬೇಜಾರಾಗುತ್ತೆ. ಇದನ್ನೇ ನಿಲ್ಸಿದ್ಮೇಲೆ ನಾನು ಎಲ್ಲಿಂದ ದುಡ್ಡು ತರಲಪ್ಪ, ಯಾಕೆಂದ್ರೆ ಎಲ್ಲ ಕೇಂದ್ರ ಸರ್ಕಾರ ಕೊಟ್ಬಿಟ್ಟಿರ್ತಾರೆ ಮಹಾರಾಜರು. ಇನ್ನು ನಾವು ಎಲ್ಲಿಂದ ದುಡ್ಡು ತಂದು ದಸರಾ ಮಾಡೋಣ ಅಂತೇಳಿ ದಸರಾ ನಿಲ್ಲಿಸ್ಬಿಡ್ತಾರೆ. ನಿಲ್ಸಿದೀವಿ, ದಸರಾ ಈ ಸರಿ ಮಾಡೋಕ್ಕಾಗಲ್ಲ ಅಂತ ಅವ್ರು ಅನೌನ್ಸ್ ಮಾಡ್ತಾರೆ. ಆಗ ಮೈಸೂರಿನಲ್ಲಿದ್ದಂಥ ನಾಗಲಿಂಗ ಸ್ವಾಮಿ ಅಂತ ಕನ್ನಡ ಕ್ರಾಂತಿ ದಳ ಕಟ್ಟಿದಂಥ ಪುಣ್ಯಾತ್ಮ ಅವರು, ಮತ್ತು ನಮ್ಮ ಹಿರಿಯ ಇತಿಹಾಸಕಾರರಾದಂಥ PV ನಂಜರಾಜ ಅರಸು ಅವರು, ಜಯದೇವರಾಜ ಅರಸು ಅವರು, ಇವರೆಲ್ಲ ಸೇರಿಕೊಂಡು ಒಂದು ಕಮಿಟಿ ಮಾಡಿ ಝೂನಿಂದ ಒಂದು ಆನೆಯನ್ನು ಬಾಡಿಗೆಗೆ ತಗೊಂಡು ಅದರ ಮೇಲೆ ಕನ್ನಡ ತಾಯಿ ಭುವನೇಶ್ವರಿಯ ಫೋಟೋ ಇಟ್ಕೊಂಡು ಒಂದು 4 ಕಲಾ ತಂಡಗಳನ್ನು ಕಟ್ಕೊಂಡು ಮೈಸೂರಲ್ಲಿ ಮೆರವಣಿಗೆ ಮಾಡ್ತಾರೆ. ದಸರಾ ನಿಲ್ಲಬಾರ್ದು, ಇದು ನಾಡಿಗೆ ಶ್ರೇಯಸ್ಸಲ್ಲ, ಒಳ್ಳೇದಲ್ಲ ಇದು. ದಸರಾ ನಾವು ಶತಮಾನಗಳಿಂದ ಮಾಡ್ಕೊಂಡು ಬಂದಿದ್ದೀವಿ, 400 ವರ್ಷದಿಂದ ದಸರಾ ಮಾಡಿದ್ದೀವಿ, ಅದು ನಿಲ್ಲಿಸ್ಬಿಡೋದು ಅಂದ್ರೆ ಏನು, ಹಿಂಗೆಲ್ಲ ನಿಲ್ಸಕ್ಕಾಗುತ್ತಾ? ನಿಲ್ಬಾರ್ದು. ನಾವೇ ಅವ್ರವ್ರ ಕೈಯಿಂದ ದುಡ್ಡು ಹಾಕೊಂಡು ಮಾಡಿರ್ತಾರೆ. ಇದು ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅರಸು ಅವ್ರಿಗೆ ಗೊತ್ತಾಗಿ ಅವರು ಇದನ್ನ ಮಂತ್ರಿಮಂಡಲದಲ್ಲಿ ಸಭೆ ಕರೆದು ಎಲ್ಲ ಮಾಡಿ, ಹೌದು ದಸರಾ ನಿಲ್ಬಾರ್ದು ಅಂತೇಳಿ ನಾಡ ಹಬ್ಬ ನಾವೇ ಮಾಡ್ತೀವಿ ಅಂತ ಅವತ್ತಿಂದ ಶುರು ಆಗುತ್ತೆ. ಇವತ್ತಿಗೆ 51 ವರ್ಷ. ಈಗ ನಾಡ ಹಬ್ಬ ದಸರಾ ಅಂದ್ಬಿಡ್ತೀವಲ್ವಾ, ಈಗ ಮೀಡಿಯಾದಲ್ಲಿ ನೋಡ್ತೀವಲ್ಲ, ಹಂಗಲ್ಲ. ನಾಡ ಹಬ್ಬ ಅಂದ್ರೆ ಅದು ಸರ್ಕಾರ ಮಾಡುವಂಥದ್ದು. ಇವತ್ತು ಬೆಳಗ್ಗೆ ಏನು ನಾವು ಚಾಮುಂಡಿ ಬೆಟ್ಟದಲ್ಲಿ ಪ್ರತಿ ವರ್ಷ ಉದ್ಘಾಟನೆ ಮಾಡ್ತಾರೆ, ಅವತ್ತಿನ ಯಾವತ್ತು ಯಾರ್ಯಾರು CM ಇರ್ತಾರೋ ಎಲ್ಲ ಬರ್ತಾರೆ. ಸೊ ನಾಡ ಹಬ್ಬ ಅಲ್ಲಿ ಶುರು ಆಗುತ್ತೆ. ದಸರಾ ಅರಮನೆ ಒಳಗೆ ಶುರು ಆಗುತ್ತೆ. ಅದಕ್ಕೆ ಬೇರೆ ಮುಹೂರ್ತ, ಇದಕ್ಕೆ ಬೇರೆ ಮುಹೂರ್ತ. ಇಲ್ಲಿ ಅರಮನೆ ಒಳಗಡೆ ಮಹಾರಾಜರು ಖಾಸಗಿ ದರ್ಬಾರು, ಪೂಜೆ ಪುನಸ್ಕಾರಗಳು ಸಂಪ್ರದಾಯಬದ್ಧವಾಗಿ ಶಾಸ್ತ್ರೋತ್ತರವಾಗಿ ಮುಹೂರ್ತಕ್ಕೆ ಸರಿಯಾಗಿ 9 ದಿನಗಳು ಕಂಕಣಬದ್ಧರಾಗಿ ಮಾಡ್ತಾರೆ. ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ, ಅದಕ್ಕೆ ನಮ್ಗೆ ಅಲೋನೇ ಇಲ್ಲ. ಅದು ಯಾಕೆಂದ್ರೆ ಖಾಸಗಿ ದಸರಾ. ನಮ್ದೇನಿದ್ರು ನಾಡ ಹಬ್ಬ, ಅರಮನೆ ಸಂಗೀತೋತ್ಸವ, ದಸರಾ ವಸ್ತು ಪ್ರದರ್ಶನ, ಯುವ ದಸರಾ, ಕೃಷಿ ಮೇಳ, ರೈತ ದಸರಾ, ಕುಸ್ತಿ ಪಂದ್ಯಾವಳಿ,
ಆಮೇಲೆ ಹೆಲಿಕಾಪ್ಟರ್ ಶೋ ಇವೆಲ್ಲ ನಮ್ದು. ಇದು ನಾಡ ಹಬ್ಬ ನಿಲ್ಬಾರ್ದಲ್ಲ. ಕೊನೆಯಲ್ಲಿ ಜಂಬೂ ಸವಾರಿನೂ ನಾಡ ಹಬ್ಬ, ಅದನ್ನ ಸರ್ಕಾರ ತನ್ನ ಖರ್ಚಿಂದ ಮಾಡುತ್ತೆ. ಇದು ನಿಲ್ಬಾರ್ದು ಅನ್ನುವಂಥ ಸದುದ್ದೇಶದಿಂದ ಜಂಬೂ ಸವಾರಿ ಯಾವತ್ತು ಅರಮನೆಯಿಂದ ಅಂಬಾರಿಯನ್ನ ತಗೊಂಡು, ಅರಮನೆ ಪರ್ಮಿಷನ್ ಕೇಳಿ ತಗೊಂಡು ಅಂಬಾರಿ ಆನೆ ಎಲ್ಲ ಸರ್ಕಾರದ ಖರ್ಚಿನಿಂದನೇ ಕರೆಸಿದ್ದಾರೆ ಈಗ. ಸೊ ಅದ್ರ ಮೇಲೆ ಕಟ್ಟಿ ದಸರಾ ಮೆರವಣಿಗೆ ಮಾಡಿ ಅದನ್ನು ವಾಪಸ್ ಕೊಡ್ತಾರೆ. ಸೊ ನಾಡ ಹಬ್ಬ ದಸರಾ ಆಗಿ ದಸರಾ ನಾಡ ಹಬ್ಬವಾಗಿ ಬದಲಾಗಿದ್ದು ಹೀಗೆ. ಸೊ ಈಗ ನಾನು ಇಲ್ಲಿ ಮಧ್ಯೆ ಒಂದು ಪಾಯಿಂಟ್ ಮಿಸ್ ಮಾಡಿದೆ. ಇವರು 73ರಲ್ಲಿ ನಾಡ ದೇವತೆ ಇದು ಕನ್ನಡ ತಾಯಿ ಭುವನೇಶ್ವರಿ ಫೋಟೋ ಇಟ್ಕೊಂಡು ಮಾಡ್ತಾರಲ್ಲ, ಆಮೇಲೆ ದೇವರಾಜ ಅರಸು ಅವರು ನಾಡ ಹಬ್ಬ ಅಂತ ಮಾಡಬೇಕು ಅಂತಂದಾಗ ಮಹಾರಾಜರು ಇನ್ಮೇಲಿಂದ ನಾ ಕೂತ್ಕೊಳ್ಳಲ್ಲ ಅಂದ್ಬಿಡ್ತಾರೆ. ದೇವರಾಜ ಅರಸುವರೆಗೂ ಸ್ವಾಮಿ ನಂದಾಗೋಯ್ತು, ನಾ ಕೂತ್ಕೊಳ್ಳಲ್ಲ, ಈಗ ನಾನು ಸಾಮಾನ್ಯ ಮನುಷ್ಯ ಅಂತಾರೆ. ಮಹಾರಾಜರಂತ ಮಹಾರಾಜ ಎಂತ ದೊಡ್ಡ ಮಾತು ಹೇಳ್ತಾರೆ, ನನ್ನನ್ನು ಕೂರಿಸ್ಬೇಡಿ, ಈಗ ನಾನು ರಾಜನ ಅಲ್ವೇ ಅಲ್ಲ ಅಂತ. ಮತ್ತೇನು ಮಾಡೋದು ಅಂತ ಬಂದಾಗ ಆಗ ಪುನಃ ಇವರು ಡಿಸೈಡ್ ಮಾಡ್ತಾರೆ, ನಮ್ಮ ತಾಯಿ ನಮ್ಮ ನಾಡದೇವತೆ ಚಾಮುಂಡೇಶ್ವರಿನೇ ಕೂರ್ಸೋಣ ಅಂತ ಹೇಳಿ ಬೆಟ್ಟದ ಮೇಲಿಂದ ಉತ್ಸವ ಮೂರ್ತಿಯನ್ನು ಕೆಳಗೆ ತರ್ತಾರೆ. ಈಗ ನಾವೇನು ಉತ್ಸವ ಮೂರ್ತಿಯಲ್ಲಿ ನೋಡ್ತೀವಲ್ಲ, ಆ ಉತ್ಸವ ಮೂರ್ತಿ ಕೆಳಗಿಳಿದು ಬರ್ತಾಳೆ ತಾಯಿ ಚಾಮುಂಡಿ. ಯಾವತ್ತು ವಿಜಯದಶಮಿ ದಿನ ಬರ್ತಾಳೆ, ಅಂಬಾರಿ ಒಳಗೆ ಕೂತ್ಕೊಳ್ತಾಳೆ, ಸರ್ವಾಲಂಕೃತ ಭೂಷಿತಿಯಾಗಿ ಅಲ್ಲಿ ಕೂತ್ಕೊಳ್ತಾಳೆ, ಪೂಜೆ ಮಾಡಿಸ್ಕೊಳ್ತಾರೆ, ಎಲ್ಲ ಜನಕ್ಕೆ ದರ್ಶನ ಕೊಡ್ತಾಳೆ, ಆಮೇಲೆ ವಾಪಸ್ ನೆಕ್ಸ್ಟ್ ಡೇ ಬೆಟ್ಟದ ಮೇಲೆ ಹೋಗ್ತಾರೆ. ಸೊ 74ನೇ ಇಸ್ವಿಯಿಂದ 74ನೇ ಇಸ್ವಿಯಿಂದ ನಾಡದೇವತೆಯನ್ನ ಬೆಟ್ಟದಿಂದ ಇಳಿಸುವಂತ ಕಾರ್ಯಕ್ರಮ ಶುರುವಾಯಿತು. 51 ವರ್ಷ ಆಯಿತು. ಇವತ್ತವರೆಗೆ ತಾಯಿ ಚಾಮುಂಡೇಶ್ವರಿನೇ ಬರ್ತಾಳೆ, ಎಲ್ಲ ಆಗ್ತಾಳೆ. ಇದು ಮಹಾರಾಜರಿಂದ ಚಾಮುಂಡಿಗೆ ಬದಲಾದಂಥ ಬಗೆ. ಸೂಪರ್ ಸರ್, ಥ್ಯಾಂಕ್ ಯು. ಸರಿ, ಎಷ್ಟು ಪ್ರಶ್ನೆಗಳನ್ನ ಕೇಳೋದು ಮುಗಿಯೋದಿಲ್ಲ, ಇನ್ನೂ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೋದು ಸರ್. ಕೊನೆ ಒಂದು ಸೆಗ್ಮೆಂಟಿಗೆ ನಾವು ನಿಲ್ಸೋಣ. ಇವತ್ತು ನಮ್ಮ ಮೇನ್ ಸೋಲ್ ಆಫ್ ದಿಸ್ ಪಾಡ್ಕಾಸ್ಟ್ ಅನುಭವ. ಸರ್, ನಿಮ್ಮ ಅನುಭವದಿಂದ ಸಾಕಷ್ಟು ಪರ್ಸ್ನಾಲಿಟೀಸ್ಗಳ ಅನುಭವ ಅಂತ ಹೇಳ್ಬೋದು, ಅಥವಾ ಹಿಸ್ಟಾರಿಕಲ್ ಎಲ್ಲರದ್ದು ಒಂದು ಜೀವನದ ಅನುಭವ ಅಂತ ತಗೊಂಡು ಆಡಿಯನ್ಸ್ಗೆ, ನೆಕ್ಸ್ಟ್ ಜನ್ರೇಷನ್ಗೆ ನಿಮ್ದೊಂದು ಮಾರ್ಗದರ್ಶನ, ಆ ಎಕ್ಸ್ಪೀರಿಯನ್ಸ್ನ ನೀವು ಶೇರ್ ಮಾಡ್ಬೇಕು ಸರ್. ನನ್ನ ಒಂದು ಕೋರಿಕೆ ಇವತ್ತಿನ ಮಕ್ಕಳಲ್ಲಿ, ಮುಂದಿನ ಜನಾಂಗಕ್ಕಿಷ್ಟೇ, ಸದಾ ಸರಳವಾಗಿರಿ, ನಿಷ್ಕಾರಣವಾಗಿ, ವಿತೌಟ್ ಎನಿ ರೀಸನ್ ಎಲ್ಲರನ್ನ ಪ್ರೀತಿಸಿ. ಸದಾ ಸರಳವಾಗಿರಿ, ಎಲ್ಲರನ್ನ ಪ್ರೀತಿಸಿ, ಪರೋಪಕಾರಿಗಳಾಗಿರಿ. ಸದಾ ಇನ್ನೊಬ್ಬರಿಗೆ ಉಪಯೋಗ ಏನಾಗುತ್ತೆ ನನ್ನಿಂದ ಅನ್ನೋದನ್ನು ಯೋಚನೆ ಮಾಡ್ತಾ ಇರಿ. ನಾಡನ ಅಭಿವೃದ್ಧಿಯಲ್ಲಿ ನಿಮ್ಮ ಕೊಡುಗೆ ಏನು ಅಂತ ಯೋಚನೆ ಮಾಡಿ. ₹1 ಕೊಡುಗೆ ಇರಲಿ, ನಾಡಿಗಾಗಿ ಇಟ್ಟಿರಿ. ₹1 ನನ್ನ ಕೈಲಾಗೋದು ಇಷ್ಟೇ ಅಪ್ಪ, ಈ ಟೇಬಲ್ ಎತ್ತಿ ಈ ಕಡೆ ಇಡೋದು ನನ್ನ ಕೈಲಿ, ಅಷ್ಟೇ ಮಾಡಿ. ನಾಡಿನ ಅಭಿವೃದ್ಧಿಯೇ ನಿಮ್ಮ ಮುಂದಿನ ಮಕ್ಕಳ ಅಭಿವೃದ್ಧಿ. ನಿಮ್ಮ ಸ್ವಂತ ಅಭಿವೃದ್ಧಿ ನಾಡಿನ ಅಭಿವೃದ್ಧಿ ಆಗಲಾರದು. ದಯಮಾಡಿ ಈ ನೆಲ ನನಗೆ ಊಟ, ತಿಂಡಿ, ಬಟ್ಟೆ, ಎಜುಕೇಷನ್ನು ಎಲ್ಲವನ್ನು ಕೊಟ್ಟಿದೆ, ನಾನು ಹಿಂತಿರುಗಿ ಇದಕ್ಕೆ ಏನು ಕೊಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಿ. ಏನಾದರೂ ಕೊಡಿ ನಿಮ್ಮ ಕೈಲಾಗಿದ್ದು. ಸರಳತೆ, ಪ್ರೀತಿ, ನಾಡಿಗಾಗಿ ಕೊಡುಗೆ, ಇದನ್ನು ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ದಯಮಾಡಿ ಇಷ್ಟು ನೀವು ನೆರವೇರಿಸ್ಕೊಟ್ಬಿಡಿ. ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲ ಒಳ್ಳೇದು ಮಾಡಲಿ. ಬ್ಯೂಟಿಫುಲ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಈ ಬ್ಯುಸಿ ರೊಟೀನಲ್ಲಿ, ಬ್ಯುಸಿ ಶೆಡ್ಯೂಲು, ದಸರಾ ಟೈಮಲ್ಲಿ ಬಂದು ನಮ್ಮ ಅನುಭವ ಮಂಟಪನ ಇನಾಗ್ರೇಟ್ ರೀತಿ ನಿಮ್ಮ ಫಸ್ಟ್ ಎಪಿಸೋಡ್ ಆಗುತ್ತೆ ಸರ್. ಬಂದು ನೀವು ನಿಮ್ಮ ಟೈಮ್ ಕೊಟ್ಟು ನಿಮ್ಮ ಅನುಭವನ ಶೇರ್ ಮಾಡಿದ್ದಕ್ಕೆ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ. ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಶುರು ಮಾಡಿ. ಒಳ್ಳೊಳ್ಳೆ ಸಂದರ್ಶನಗಳು ನಿಮ್ದಾಗಲಿ. ನಿಮ್ಮ ಅನುಭವನೂ ಹೆಚ್ಚುತ್ತಾ ಹೋಗಲಿ. ಇದು ಒಂದಿದೆ, 100 ಆಗಲಿ, 1000 ಆಗಲಿ, ಹಾಗೆ ಮುಂದುವರಿಲಿ. ತಾಯಿ ಚಾಮುಂಡೇಶ್ವರಿ ನಿಮಗೂ ನಿಮ್ಮ ಯೂನಿಟ್ನ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.